ಪ್ರೊಫೆಸರ್ ನಂಜನಸ್ವಾಮಿ ಅವರು ಹೋರಾಟ ಮಾಡಿದ್ರು ಕೂಡ ರಾಜಕೀಯ ಜೀವನ ತುಂಬಾ ಪ್ರಾಮಾಣಿಕರಿಗೆ ಅವಕಾಶಗಳು ಸಿಗೋದಿಲ್ಲ. ಪ್ರೊಫೆಸರ್ ನಂಜನಸ್ವಾಮಿ ಅವರು ಅನ್ಸಂಗ್ ಹೀರೋ ಏನಲ್ಲ, ಸಿಗಬೇಕಾದಂಥ ನಿಜವಾದ ಸ್ಥಾನಮಾನಗಳು ಯಾರು ರಾಜಕೀಯಕ್ಕೆ ಬರಲಿಲ್ಲ. ಹೊರಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯವೂ ಇಲ್ಲ. ಜಸ್ಟ್ ಟು ಅಟೆಂಪ್ಟ್ ಎಲೆಕ್ಷನ್ಸ್ 100 ಕೋಟಿ ಬೇಕು. ಅಷ್ಟು ಇನ್ವೆಸ್ಟ್ ಮಾಡೋರು ಐದರ್ ಲ್ಯಾಂಡ್ ಮಾಫಿಯಾಗಳಿರ್ತಾರೆ. ಪ್ರಜಾಪ್ರಭುತ್ವ ಅನ್ನೋದು ದಕ್ಕದ ಕಬ್ಬಿಣದ ಕಡಿಲೆ ಆಗಿದೆ. 82ರಲ್ಲಿ ರೈತ ಸಂಘ ಏನು ಹುಟ್ಟಿತು, ಆಗ ಅಕ್ಟೋಬರ್ 2 ಕಬ್ಬನ್ ಪಾರ್ಕಲ್ಲಿ ಒಂದು ಸಮಾವೇಶ ಕರೆದ್ರು. ಗುಂಡು ಹಾಕಿದ ಗುಂಡೂರಾಯರಿಗೆ ಓಟಿಲ್ಲ ಅಂತ. ಆ ಸಭೆಗೆ 10 ಲಕ್ಷ ಜನ ವಾಲಂಟಿಯರ್ ಆಗಿ ಬಂದಿದ್ರು, ಸಾವಿರಾರು ಲಾರಿಗಳು. ಬೂಟಾ ಸಿಂಗ್ ರವರು ಇಂದಿರಾ ಗಾಂಧಿಯವ್ರ ಮುಂದೆ ಹೇಳಿದ್ರು, ಬೆಂಗಳೂರಿನಲ್ಲಿ 10 ಲಕ್ಷ ಜನಕ್ಕೂ ಹೆಚ್ಚು ಜನ ಸೇರಿದ್ದಾರೆ, ನಮಗೆ ಕೌಂಟ್ ಸಿಗ್ತಾ ಇಲ್ಲ, 36,000 ಜನನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಜೈಲ್ಗಳು ಭರ್ತಿ ಆಗಿವೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇದು 42ನೇ ಇಸ್ವಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ. ಅಂದರೆ ಹೋರಾಟ ಅಂತಂದರೆ ಆ ಮಟ್ಟದ ಹೋರಾಟ, ಅಂದರೆ ಆ ಜನ ಬೆಂಬಲ, ಆ ಧ್ವನಿ ಹೇಗೆ ಸಾಧ್ಯ ಇವೆಲ್ಲ? ರೈತ ಸಮುದಾಯಕ್ಕೆ ಒಬ್ಬ ಸಮರ್ಥ ನಾಯಕನ ಬಗ್ಗೆ ಇದ್ದಂಥ ಕಾನ್ಫಿಡೆನ್ಸ್ ಮತ್ತು ನಂಬಿಕೆ. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ನ್ಯೂ ಪಾಡ್ಕಾಸ್ಟ್, ಕನ್ನಡ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ಹೊಸ ಎಪಿಸೋಡ್. ಆ್ಯಂಡ್ ಈ ಎಪಿಸೋಡು 100% ಡ್ಯಾಮ್ ಶ್ಯೂರ್ ಕಂಪ್ಲೀಟ್ ವೈರಲ್ ಎಪಿಸೋಡ್ ಆಗುತ್ತೆ. ಬಿಕಾಸ್ ಪ್ರೊಫೆಸರ್ MD ನಂಜನಸ್ವಾಮಿ ಅವರ ಮಗ ಇದ್ದಾರೆ ಅಂತ ಹೇಳಿ, ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರತ್ತೆ, ಬಟ್ ಯಾರು ಎಲ್ಲಿ ಹೇಗಿದ್ದಾರೆ ಅನ್ನೋದು ರೈತ ಸಂಘದ ವಲಯಕ್ಕೆ ಬಿಟ್ಟರೆ ಹೊರಗಡಿನ ಪ್ರಪಂಚಕ್ಕೆ ಗೊತ್ತಿರಲ್ಲ. ಬಹುಶಃ ಈ ಎಪಿಸೋಡ್ನಿಂದಾಗಿ ನಮ್ಮ ಕರ್ನಾಟಕದ ಜನತೆಗೆ ಹಾಗೆ ನಮ್ಮ ವ್ಯೂವರ್ಸ್ ಎಲ್ರಿಗೂ ಕೂಡ ಪ್ರೊಫೆಸರ್ MD ನಂಜನಸ್ವಾಮಿಯವರ ಸಂಘಟಿತ ವ್ಯಕ್ತಿತ್ವದ ಹಿಂದೆ ಬಹಳ ದೊಡ್ಡ ಜನಸಂಖ್ಯೆನೇ ಇತ್ತು, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಅವ್ರ ಮಗನೂ ಕೂಡ ಇವತ್ತು ಕೂಡ ಅದೇ ರೈತ ಸಂಘದಲ್ಲಿ ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಇವತ್ತು ನಾನು ಅವರನ್ನು ನನ್ನ ಪಾಡ್ಕಾಸ್ಟಿಗೆ ಕರ್ಕೊಂಬರೋದಕ್ಕೆ ಒಂದು ರೀಸನ್. ಆ್ಯಂಡ್ ಮೋರ್ ಓವರ್, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಹಸಿರು ಸೇನಾನಿ ರೈತ ಸಂಘ ಅಂತ ಹೇಳಿದ್ರೆ ಬಹಳ ದೊಡ್ಡ ಕ್ರಾಂತಿಕಾರಿಯಾದಂಥ ಒಂದು ಸಂಘಟನೆ. ಹೇಗೆ ಮೀಷ್ಟು ಅಂತಂದರೆ, ಮೋಡಗಳ ನಡುವೆ ತಿಕ್ಕಾಟ ಆದಾಗ ಸಿಡಿಲು ಬಡಿದಂಗೆ, ಭೂಮಿಗೆ ಧರೆ ಇಳಿದ ಮಳೆಯಂಗೆ ನಮ್ಮ ಕರ್ನಾಟಕದಲ್ಲಿ ಹೋರಾಟದ ಕಿಚ್ಚು, ರೈತ ಬಂಡಾಯ ಆ ಮಟ್ಟಕ್ಕೆ ಕಿಚ್ಚು ಹಚ್ಚಿದವರು ನಮ್ಮ ಪ್ರೊಫೆಸರ್ MD ನಂಜನಸ್ವಾಮಿ. ಇವತ್ತು ನಿಮ್ಮ ನಡುವೆ ಅವರಿಲ್ಲ, ಆದರೆ ಅವರ ಹೋರಾಟ, ಆದರೆ ಅವರ ಭಾಷಣ, ಆ ಒಂದು ಲಾರಿಗಳಲ್ಲಿ ಬರ್ತಿದ್ದಂಥ ಜನ ನೋಡಿದ್ರೆ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಅನಿಸುತ್ತೆ, ಎಲ್ಲೋಯ್ತು ಇದೆಲ್ಲ? ರೈತ ಸಂಘ ಯಾವ ದಿಕ್ಕಿನಡೆಗೆ ಸಾಗ್ತಾ ಇದೆ ಇವತ್ತು? ಎಲ್ಲವನ್ನು ಮಾತಾಡೋಣ. ಲೆಟ್ಸ್ ವೆಲ್ಕಮ್ ಪ್ರೊಫೆಸರ್ ನಂಜನಸ್ವಾಮಿ ಅವರ ಮಗ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಬಹಳ ಜನರಿಗೆ ನೀವು ಗೊತ್ತಿರಲಿಲ್ಲ ಅನಿಸುತ್ತೆ, ಅಂದರೆ ರೈತ ಸಂಘದ ವಲಯ ಬಿಟ್ಟು. ಯಾಕೆ ನಾನು ಆ ಮಾತು ಹೇಳ್ತೀನಿ ಅಂದರೆ, ಎಷ್ಟೋ ಜನರಿಗೆ ನಾವು ಕೇಳಿದ್ವಿ, ಪ್ರೊಫೆಸರ್ MD ನಂಜನಸ್ವಾಮಿ ಅವರ ಮಗಳಿದ್ದಾರೆ, ಎಲ್ರಿಗೂ ಗೊತ್ತು, ಓಕೆ, ಅವರು ಆ್ಯಕ್ಟಿವ್ ಆಗಿದ್ದಾರೆ. ಸೊ ಮಗ ಆ್ಯಕ್ಟಿವ್ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವು ಮೈಸೂರಿನ ರಿಪೋರ್ಟರ್ಸ್ಗೂ ಕೇಳಿದ್ವಿ, ಇದ್ದಾರೆ ಇಲ್ಲಿ ಎಲ್ಲೋ ಒಂದು ಏರಿಯಾದಲ್ಲಿ ಇದ್ದಾರೆ, ನಾಟ್ ರೈಟ್ಸು, ಗೊತ್ತಿಲ್ಲ, ಐ ಡೋಂಟ್ ಥಿಂಕ್ ಸೊ, ಯಾಕಾಗಿ ಆಪತ್ತ. ಬಟ್ ಅದಾದಮೇಲೆ ನಮಗೆ ಪಚ್ಚೇಲ್ ನಂಜನಸ್ವಾಮಿಯವರು ಬೇರೆ ಒಂದು ಕಡೆಯಿಂದ ಕನೆಕ್ಟ್ ಆದರು. ಇವತ್ತಿಗೆ ನಾವು ನಿಮ್ಮನ್ನು ಭೇಟಿ ಮಾಡಿ ಸುಮಾರು 1 ವರ್ಷ ಕಳೆದಿರ್ಬೋದು. ಹೇಗಿತ್ತು ಜನರ ರೆಸ್ಪಾನ್ಸ್? ಪಚ್ಚೇಲ್ ನಂಜನಸ್ವಾಮಿಯವರ ಪರಿಚಯ ನಾಡಿನ ಜನತೆಗೆ ಆದಾಗ ನೀವು ಡಿಜಿಟಲ್ ಮಾಧ್ಯಮದಿಂದ ಪ್ರೊಫೆಸರ್ ನಂಜನಸ್ವಾಮಿ ಅವರ ಬದುಕನ್ನು ಒಂದು ಕಟ್ಕೊಡುವಂಥ ಪ್ರಯತ್ನ ಮಾಡಿತ್ತು. ಒಂದು ಭಾಳ ಅಪರೂಪದ ಸಾಧನೆ ಅಂತ ಹೇಳ್ಬೋದು. ಕಾರಣ, ಪ್ರೊಫೆಸರ್ ನಂಜನಸ್ವಾಮಿ ಅವರು ಅನ್ಸಂಗ್ ಹೀರೋ ಏನಲ್ಲ, ಯಾರಿಗೂ ತಿಳಿಯದ ಹೀರೋ ಏನಲ್ಲ. ಆದರೆ ಅವರಿಗಿದ್ದ ಪಾಪ್ಯುಲಾರಿಟಿಗೆ, ಅವರಿಗಿದ್ದ ಒಂದು ಜನರ ಒಂದು ಜನಬಲಕ್ಕೆ ಅವರಿಗೆ ಸಿಗಬೇಕಾದಂಥ ನಿಜವಾದ ಸ್ಥಾನಮಾನಗಳು ಸಿಗಲಿಲ್ಲ. ಉದಾಹರಣೆಗೆ ಮುಖ್ಯಮಂತ್ರಿ ಆಗಬೇಕಿತ್ತು. ಇಂದಿನ ವ್ಯವಸ್ಥೆ, ಇಂದಿನ ಚುನಾವಣೆಗಳು, ಹಣ ಹೆಂಡ ಹಂಚೋದು, ಇವೆಲ್ಲವೂ ಅವರಿಗೆ ಆ ಅವಕಾಶವನ್ನು ತಪ್ಪಿಸ್ತು. ಸೊ ಆ ಕಾರಣಕ್ಕೆ ಅವರು, ಆಮೇಲೆ ಅವ್ರಿಗಿದ್ದಂಥ ಪ್ರಾಮಾಣಿಕತೆ, ತುಂಬ ಅತಿಯಾದ ಪ್ರಾಮಾಣಿಕತೆ ಇತ್ತಲ್ಲ, ಅದು ಈಗಿನ ಜನರಿಗೆ ಅದು ಹಿಡಿಯೋದಿಲ್ಲ ಅಂತೇನೋ ಅನಿಸೋಕ್ಕೂ ಶುರುವಾಗಿದೆ. ಕಾರಣ,
ತುಂಬ ಪ್ರಾಮಾಣಿಕರಿಗೆ ಅವಕಾಶಗಳು ಸಿಗೋದಿಲ್ಲ. ನಾವು ಇತಿಹಾಸದಲ್ಲಿ ನೋಡ್ಬೋದು, ಶಾಂತವೇರಿ ಗೋಪಾಲ್ ಗೌಡ್ರು ಅಂತವ್ರು. ಆಮೇಲೆ ನಂತರದ ತಲೆಮಾರು ನಮ್ಮ ತಂದೆಯವರಂತೂ. ಅವನ್ ಸೋಷಿಯಲಿಸ್ಟಿಕ್ ಮೆಂಟಾಲಿಟಿ, ಸಾಮಾಜಿಕ ಕಳಕಳಿ. ಹೌದು. ಈ ಚುನಾವಣೆಗಳು ನಿಜಕ್ಕೂ ಅವಕಾಶ ಪಡಬೇಕಾದ್ದು ಅಂಥ ಕಳಕಳಿ ಇರುವಂಥವ್ರನ್ನ, ಅಂಥ ನಿಜವಾದ ಜನನಾಯಕರನ್ನು. ಕೇವಲ ಚುನಾವಣೆ ಹಿಂದಿನ ದಿನ ಹಣ ಹೆಂಡ ಹಂಚಿ ಓಟನ್ನು ಕೊಂಡ್ಕೊಳ್ಳೋ ಅಂಥವ್ರಿಗೆ ಅವಕಾಶ ಕೊಟ್ಟರೆ, ನಿಜಕ್ಕೂ ಅಭಿವೃದ್ಧಿ ಮಾಡಬೇಕು, ನಿಜಕ್ಕೂ ಜನಸೇವೆ ಮಾಡಬೇಕು ಅಂತ ಮನಸ್ಸುಗಳು ತುಂಬ ಇವೆ. ಹೌದು, ಅವ್ರಿಗೆ ಅವಕಾಶವೇ ಸಿಗೋದಿಲ್ಲ. ಅಬ್ಸಲ್ಯೂಟ್ಲಿ. ನಾನು ಆ ರೀತಿ ಸುಮಾರು ದೊಡ್ಡ ದೊಡ್ಡ ಮನುಷ್ಯರ ಮಕ್ಕಳುಗಳ ಹೆಸರನ್ನೇ ಹೇಳಬಲ್ಲೆ. ಜೆ ಎಚ್ ಪಟೇಲ್ರ ಮಗ ಜೆ ಮಹಿಮಾ ಪಟೇಲು ಅದ್ಭುತವಾದ ಚಿಂತಕರು. ಅದ್ಭುತವಾದ ಅವ್ರ ಭಾಷಣಕ್ಕೆ ನಿಂತರೆ ನಾವು ಬರ್ಕೋಬೇಕು, ಆ ರೀತಿ ಪಾಯಿಂಟ್ಗಳನ್ನು ಹೇಳುವಂಥವ್ರು. ಅಂಥವ್ರು ಒಂದೇ ಒಂದು ಸತಿ ಶಾಸಕರಾಗಿದ್ದರು. ಯಾವುದೇ ಹಣ ಹಂಚಿಲ್ಲ, ಹೆಂಡ ಹಂಚಿಲ್ಲ ಅಂಥ ಪ್ರಿನ್ಸಿಪಲ್ಡ್ ವ್ಯಕ್ತಿಗಳಿಗೆ ಅವಕಾಶವೇ ಸಿಗಲಿಲ್ಲ ನಂತರದ ದಿನಗಳಲ್ಲಿ. ದೇವರಾಜ್ ಅರಸರ ಮಕ್ಕಳುಗಳು, ಅವ್ರ ಮೊಮ್ಮಕ್ಕಳು ಯಾರು ರಾಜಕೀಯಕ್ಕೆ ಬರಲಿಲ್ಲ. ಬರೋಕ್ಕೆ ಈಗಿನ ಕಾಲದಲ್ಲಿ ಸಾಧ್ಯವೂ ಇಲ್ಲ, ಅಷ್ಟು ದುಬಾರಿ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಗೆ ಜಸ್ಟ್ ಟು ಅಟೆಂಪ್ಟ್ ಎಲೆಕ್ಷನ್ಸ್ 100 ಕೋಟಿ ಬೇಕು. ವಿಧಾನಸಭೆಗೆ ಅದು ಅರ್ಬನ್ ಏರಿಯಾಸಲ್ಲಿ 50 ಕೋಟಿ ಬೇಕು, ರೂರಲ್ ಏರಿಯಾಸಲ್ಲಿ 30-35 ಕೋಟಿ ಬೇಕು. ಅಷ್ಟು ಇನ್ವೆಸ್ಟ್ ಮಾಡೋರು ಐದರ್ ಲ್ಯಾಂಡ್ ಮಾಫಿಯಾಗಳಿರ್ತಾರೆ, ಇಲ್ಲ ಗಣಿಗಾರಿಕೆ ಮಾಡೋರು ಇರ್ತಾರೆ, ಇಲ್ಲ ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದ್ರೇ ಅಷ್ಟೆಲ್ಲ ಹಣ ಬರ್ಲಿಕ್ಕೆ ಸಾಧ್ಯ. ಪ್ರಾಮಾಣಿಕವಾಗಿ ಜೀವನ ಮಾಡೋರಿಗೆ ಪ್ರಜಾಪ್ರಭುತ್ವ ಅನ್ನೋದು ದಕ್ಕದ ಕಬ್ಬಿಣದ ಕಡಿಲೆ ಆಗಿದೆ ಈಗ. ಎಲ್ಲೋ ಒಂದು ಕಡೆ ನಿಮ್ಮ ತಂದೆಯ ಪ್ರಾಮಾಣಿಕತೆ, ಅಂದರೆ ಪ್ರಾಮಾಣಿಕತೆ ಇರಬೇಕು ಸಹಜ, ಆದರೆ ಅತಿಯಾದ ಪ್ರಾಮಾಣಿಕತೆ, 1 ರೂಪಾಯಿನೂ ಮುಟ್ಟದೇ ಇರುವಂತಹ ಸ್ವಭಾವ, ಬಹುಶಃ ಅವರಿಗೆ ಒಂದು ಅಷ್ಟು ದೊಡ್ಡ ಸಂಘಟಿತ ಸಂಘವನ್ನು, ಒಂದು ನಾಯಕತ್ವ ಇದ್ದರೂ ಕೂಡ ಅವರು ವಿಧಾನಸಭೆಗೆ ಒಮ್ಮೆ ಅಷ್ಟೇ ಹೋಗಿದ್ದು, ಅಂದರೆ ಒಂದೇ ಬಾರಿ ಅವರು ಎಲೆಕ್ಟ್ ಆಗಿದ್ದು. ಬಹುಶಃ ಅವ್ರ ಜೀವನದಲ್ಲಿ ಮತ್ತೆ ಅವರು ರಾಜಕೀಯಕ್ಕೆ ಬರಲಿಲ್ಲ. ಆ್ಯಂಡ್ ರಾಜಕೀಯ ಬೇಡ ಅಂತಲೇ ಏನೋ ನಿರ್ಧಾರ ಮಾಡಿದ್ರು. ಅವರ ಲೈಫ್ ಸ್ಟೋರಿಯನ್ನು ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಅವರು ಮಾರ್ಗದರ್ಶನ ಮಾಡಿದ್ದು ಉಂಟಂತೆ. ಹೌದಾ ಸರ್? ಅವರು 89ನೇ ಇಸ್ವಿಲಿ ಚುನಾವಣೆಯನ್ನು ಚಳುವಳಿಯಾಗಿ ಸ್ವೀಕಾರ ಮಾಡಿ ನಾವು ರಾಜಕೀಯ ರಂಗ ಪ್ರವೇಶ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು. 83ರಲ್ಲಿ ಅವ್ರಿಗೆ ಅವಕಾಶ ಇತ್ತು. 83ರಲ್ಲಿ ಗುಂಡೂರಾಯರ ಸರ್ಕಾರ 2 ರೈತರನ್ನ ಗುಂಡಿಕ್ಕಿ ಕೊಂದಿತ್ತು. ನರಗುಂದ ನವಿಲ್ಗುಂದ ಬಂಡಾಯ, ರೈತ ಬಂಡಾಯದಲ್ಲಿ. ಆವಾಗ ಕರ್ನಾಟಕದಾದ್ಯಂತ ಕಾಂಗ್ರೆಸ್ಸೇತರ ಅಲೆ ಹುಟ್ಟಾಕ್ಲಿಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಎನ್ ಡಿ ಸುಂದರೇಶ್ ಈ ಜೋಡಿ ಕಾರಣ. ರೈತ ಚಳುವಳಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಗೋಕಾಕ್ ವರದಿಯ ಒಂದು ಅಲೆ, ಆಮೇಲೆ ದಲಿತ ಚಳುವಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ದೇವೇಂದ್ರ ಮಹಾದೇವ ಅವರು, ದಲಿತ ಕವಿ ಸಿದ್ಧಲಿಂಗಯ್ಯನವರು, ಈ ಕಾಂಬಿನೇಷನ್. ಜಾಸ್ತಿ ಹೆಚ್ಚು ಪಬ್ಲಿಕ್ ರೆಸ್ಪಾನ್ಸ್ ಬಂದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ವರದಿಗೆ. ಆಮೇಲೆ ಸೆಲಿಬ್ರಿಟಿಗಳು ಅಲ್ಲದೇ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಎನ್ ಡಿ ಸುಂದರೇಶ್ ಅವರು ಚಿತ್ರರಂಗದ ಮುಖ ಅಲ್ಲದೇ ಇದ್ದರೂ ಕೂಡ ಅವ್ರಿಗೂ ಕೂಡ ಈಕ್ವಲ್ ರೆಸ್ಪಾನ್ಸ್ ಬಂತು. ಆಗ ಹೇಳ್ತೀವಿ 82ರಲ್ಲಿ ರೈತ ಸಂಘ ಏನು ಹುಟ್ಟಿತು, ಆಗ ಅಕ್ಟೋಬರ್ 2 ಕಬ್ಬನ್ ಪಾರ್ಕಲ್ಲಿ ಒಂದು ಸಮಾವೇಶ ಕರೆದ್ರು. ಗುಂಡು ಹಾಕಿದ ಗುಂಡೂರಾಯರಿಗೆ ಓಟಿಲ್ಲ ಅಂತ. ಆ ಸಭೆಗೆ 10 ಲಕ್ಷ ಜನ ವಾಲಂಟಿಯರಾಗಿ ಬಂದಿದ್ರು, ಸಾವಿರಾರು ಲಾರಿಗಳಲ್ಲಿ. ಸೊ 36,000 ಜನ ಅರೆಸ್ಟ್ ಆಗಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅವತ್ತು ಭಾಷಣ ಮಾಡಿದ್ದು, ನಿಮ್ಮಲ್ಲಿ ಎಷ್ಟು ಜೈಲ್ಗಳಿವೆ, ಅದರಲ್ಲಿ ಎಷ್ಟು ಜಾಗ ಇದೆ ಇವತ್ತು ಗೊತ್ತಾಗಿದೆ, ಅದರ 100 ಪಟ್ಟು ಜನ ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅಂತ. ಸೊ ಆ ಒಂದು ಭಾಷಣ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಸದನ ನಡೀತಿರುತ್ತೆ ಪಾರ್ಲಿಮೆಂಟಲ್ಲಿ. ಬೂಟಾ ಸಿಂಗ್ರವರು ಇಂದಿರಾ ಗಾಂಧಿಯವ್ರ ಮುಂದೆ ಹೇಳಿದ್ದು, ಬೆಂಗಳೂರಿನಲ್ಲಿ 10 ಲಕ್ಷ ಜನಕ್ಕೂ ಹೆಚ್ಚು ಜನ ಸೇರಿದ್ದಾರೆ, ನಮಗೆ ಕೌಂಟ್ ಸಿಗ್ತಾ ಇಲ್ಲ, 36,000 ಜನನ ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಜೈಲುಗಳು ಭರ್ತಿಯಾಗಿವೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಇದು 42ನೇ ಇಸ್ವಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಕೂಡ ಇಷ್ಟು ಜನ ಬಂದಿರಲಿಲ್ಲ ಅಂತ
ಬೂಟಾ ಸಿಂಗ್ರವರು ಹೇಳಿರೋದು ಕಡತಗಳಲ್ಲಿ ಸಿಗ್ತದೆ ನಿಮಗೆ, ಲೋಕಸಭೆ ಕಡತಗಳಲ್ಲಿ. ಅಂದರೆ ಹೋರಾಟ ಅಂತಂದರೆ ಆ ಮಟ್ಟದ ಹೋರಾಟ, ಅಂದರೆ ಆ ಜನ ಬೆಂಬಲ, ಆ ಧ್ವನಿ, ಹೇಗೆ ಸಾಧ್ಯ ಇವೆಲ್ಲ? ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಶಕ್ತಿ ಏನು? ಒಂದು ಅಪಾರವಾದ ಜ್ಞಾನ, ಆಮೇಲೆ ಅಪಾರವಾದ ಬದ್ಧತೆ, ಅದರ ಜೊತೆಗೆ ಅವರು ಮಾತಿಗೆ ನಿಂತರೆ ಒಂದು ರೀತಿ ತಾಯಿ ಹಾಲು ಮಗು ಹೆಂಗೆ ಕಣ್ಮುಚ್ಕೊಂಡು ಕುಡಿತಾ ಹೋಗ್ತದೆ, ಆ ರೀತಿ ಜ್ಞಾನದ ಲಹರಿ ಲಕ್ಷಾಂತರ ಜನರಿಗೆ ಅದು ಹೋಗ್ತಾ ಇತ್ತು. ಅದೊಂದು ಪ್ರತಿಭೆ. ಸೊ ಆಮೇಲೆ ಅವ್ರಿಗಿದ್ದಂಥ ಬದ್ಧತೆ ಹೆಂಗಿತ್ತು ಅಂದರೆ, ಅವರು ಕರೆದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಮಿನಿಮಮ್ 2 ಲಕ್ಷ ಜನ ಬೆಂಗಳೂರಿಗೆ ಬಂದು ಸಭೆ ಅಟೆಂಡ್ ಮಾಡಿದ್ದಿದೆ. ಯಾವ ಪೋಸ್ಟರ್ಗಳಿಲ್ಲ, ಯಾವ ಬಂಟಿಂಗ್ಸ್ ಇಲ್ಲ, ಯಾವ ಬ್ಯಾನರ್ಗಳಿಲ್ಲ, ಯಾವ ರೇಡಿಯೋ ಅನೌನ್ಸ್ಮೆಂಟ್ಗಳಿಲ್ಲ, ಯಾವ ಟಿ ವಿ ಅಡ್ವರ್ಟೈಸ್ಮೆಂಟ್ಗಳಿಲ್ಲ, ಯಾವ ಎನಿಥಿಂಗ್ ಇಲ್ಲ. ಶೂನ್ಯ. ಜಸ್ಟ್ ಪೇಪರ್ ಪತ್ರಿಕಾಗೋಷ್ಠಿಯಲ್ಲಿ ಈ ರೀತಿ ಒಂದು ಕಾಸ್ಗೋಸ್ಕರ ಬೆಂಗಳೂರಿನಲ್ಲಿ ಒಂದು ಸಮಾವೇಶ ಮಾಡೋಣ, ಕರ್ನಾಟಕದ ರೈತರು ಬರಬೇಕು ಅಂದರೆ 2 ಲಕ್ಷ ಜನ. ಅನೇಕ ಬಾರಿ ಅವರು 2004ರಲ್ಲಿ ತೀರ್ಕೊಂಡ್ರು. 2003ರಲ್ಲಿ ಜನವರಿ 30 ಅವರ ಕಡೆಯ ಸಮಾವೇಶ ಕೊಪ್ಪಳದಲ್ಲಿ. ಆವಾಗಲೂ ಕೂಡ ಲಕ್ಷಾಂತರ ಜನರು ಕೇವಲ ಪ್ರೆಸ್ ಕಾನ್ಫರೆನ್ಸ್ಗೆ ಬಂದಿರೋಂಥ ವಿಡಿಯೋಗಳು, ದಾಖಲೆಗಳು ನನ್ನ ಹತ್ರ ಇವೆ. ಅದು ಜನರಿಗೆ, ರೈತ ಸಮುದಾಯಕ್ಕೆ ಒಬ್ಬ ಸಮರ್ಥ ನಾಯಕನ ಬಗ್ಗೆ ಇದ್ದಂಥ ಕಾನ್ಫಿಡೆನ್ಸ್ ಮತ್ತು ನಂಬಿಕೆ. ಈ ಮನುಷ್ಯ ನಮಗಾಗಿ ಬರ್ತಾರೆ, ಈ ಮನುಷ್ಯ ಈಲ್ಡ್ ಆಗಲ್ಲ, ಈ ಮನುಷ್ಯ ಡೀಲ್ ಆಗಲ್ಲ, ಈ ಮನುಷ್ಯ ಪ್ರಾಮಾಣಿಕ, ಈ ಬದ್ಧತೆ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಎಂತೆಂಥದ್ದು ಆಮಿಷಗಳು ಬಂದವು, ಅದಕ್ಕೆ ಬಲಿಯಾಗಲಿಲ್ಲ. ಒಂದು ಮಾಮೂಲಿ ಸೆಕೆಂಡ್ ಹ್ಯಾಂಡ್ ಕಾಂಟೆಸಾ ಕಾರಲ್ಲೇ, ಅದಕ್ಕೂ ಅವರು ಕೊಯಂಬತ್ತೂರ್ಗೆ ಹೋಗಿ ಡೀಸೆಲ್ ಇಂಜಿನ್ ಹಾಕ್ಕೊಂಡು ಮೈಲೇಜ್ ಜಾಸ್ತಿ ಬರುತ್ತೆ ಅಂತ ಕರ್ನಾಟಕದಾದ್ಯಂತ ತಿರುಗಿದ್ದುಂಟು. ಪ್ರವಾಸ ಸರ್, ಮನ್ಸು ಮಾಡಿದರೆ ಬೆಂಗಳೂರಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಇವತ್ತಿನ ಹೈಫೈ ಏರಿಯಾ ಸದಾಶಿವನಗರ, MG ರೋಡು, ಬ್ರಿಗೇಡ್ ರೋಡು ಬೇಕಾದ ಕೊಂಡ್ಕೊಂಬೋದಿತ್ತಲ್ಲ ಸರ್. ಅವರು ಶಾಸಕರಾಗಿದ್ದಾಗ ಎಲ್ಲ ಶಾಸಕರಿಗೂ G ಕ್ಯಾಟಗರಿ BDA ನಿವೇಶನ ಕೊಡ್ತಾರೆ. ಅದಕ್ಕೊಂದು ಕ್ಲಾಸ್ ಇದೆ, ಯಾವುದೇ ಅಲಾಟೆಡ್ ಸೈಟ್ ಇರಬಾರ್ದು ಅಂತ, ಅಥವಾ ಎಲ್ಲೂ ಮನೆಗಳಿರಬಾರ್ದು ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು LICಯಿಂದ ಸಾಲ ತಗೊಂಡು ಇಂದಿರಾನಗರದಲ್ಲಿ ಒಂದು ಮನೆ ಕಟ್ಟಿದರು. ಅದು 70ಸ್ನಲ್ಲಿ BT ಸೋಮಣ್ಣ ಅಂತ ಒಬ್ಬರು ವಿದ್ಯಾರ್ಥಿ, ನಮ್ಮ ತಂದೆಯವ್ರ ತಂದೆ MN ಮಹಾಂತದೇವರು ಒಂದು ಅನಾಥಾಲಯ ನಡೆಸ್ತಿದ್ರು. ಅಲ್ಲಿ ತಾವೇ ತಮ್ಮ ಜಮೀನಲ್ಲಿ ಬೆಳೆದಂಥ ಅಕ್ಕಿ ಎಲ್ಲ ಕೊಟ್ಟು ಬಡ ಮಕ್ಕಳಿಗೆ ಸಾಕ್ತಿದ್ರು. ಸೊ ಅಲ್ಲಿ ಬೆಳೆದಂಥ ಒಂದು ಪ್ರತಿಭೆ BDA ಕಮಿಷನರ್ ಆಗಿದ್ರಂತೆ. ಅವ್ರ ಬಳಿ ಲಂಕೇಶ್ವರಿಗೆ ಸೈಟ್ ಅಲಾಟ್ ಮಾಡ್ಸೋಕೆ ಹೋದಾಗ ನಿಮ್ದೆಲ್ಲಿದೆ ಅಂದ್ರಂತೆ. ಇವ್ರು ನನಗೆಲ್ಲೂ ಸೈಟ್ ಇಲ್ಲ ಅಂದಾಗ ಅವ್ರು ಸೈನ್ ಹಾಕಿ ಅಂದ್ಬಿಟ್ಟು ಸೈನ್ ಹಾಕ್ಸಿದ್ದಷ್ಟೇ. ಸೊ 70ಸಲ್ಲಿ ಇಲ್ಲಿ ಇಂದಿರಾನಗರ HL 3rd ಸ್ಟೇಜಲ್ಲಿ ಒಂದು ಸೈಟ್ ಅಲಾಟ್ ಆಗಿತ್ತು. ಅಲ್ಲವರು LICಯಿಂದ ಕಟ್ಟಿದರು. ಆಮೇಲೆ ಅವರು ಶಾಸಕರಾಗಿದ್ದು. ಈ ಕಾರಣಕ್ಕೆ ನನಗೆ ಮತ್ತೆ G ಕ್ಯಾಟಗರಿ ಸೈಟು ಬೇಡ ಅಂತ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಅಫಿಡವಿಟ್ ಮಾಡಿ ಸದನದಲ್ಲಿ ಮಂಡಿಸಿದ್ರು. ಇಡೀ ವಿಧಾನಸಭೆಯ ಇತಿಹಾಸದಲ್ಲಿ ನನಗೆ ಸೈಟ್ ಬೇಡ ಅಂತ ಹೇಳಿದವರು ಅವರೊಬ್ಬರೇ. ಅನೇಕ ರಾಜಕಾರಣಿಗಳು ಲಿಸ್ಟ್ಗಳು ಕೊಡ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು. ಕಾನೂನು ಇರೋದು ಒಂದೇ ಒಂದು ಸೈಟ್ ತೊಗೋಬೇಕು, ಅದು ಮನೆ ಇಲ್ಲದವರಿಗೆ ಮಾತ್ರ. ಬಟ್ 4-5 ಸೈಟ್ಗಳು ತೊಗೊಂಡಿರುವಂಥ ಉದಾಹರಣೆಗಳಿವೆ. ಇನ್ನೂ ಒಂದು ಈಚೆಗಷ್ಟೇ ದೊಡ್ಡ ಪ್ರಕರಣನೇ ಬೆಳಕಿಗೆ ಬಂತು ನಿಮ್ಮದೇ ಮೈಸೂರಲ್ಲಿ. ಹೌದು, ಮಾತಾಡಬಾರ್ದು ನಾವು ಅದನ್ನು ಈ ಎಪಿಸೋಡಲ್ಲಿ, ಬಟ್ ಎನಿಹೌ ಇಟ್ಸ್ ಅನ್ ಎಕ್ಸಾಂಪಲ್. ಸೊ ಆ ರೀತಿಯಾದಂಥ ಒಂದು ಹೋರಾಟ. ಬಟ್ ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ಸೊ ವಿ ಆರ್ ನಾಟ್ ಅಟ್ ದಟ್ ಏಜ್, ಅಟ್ ದಟ್ ಮೂಮೆಂಟ್ ಅವ್ರು ಯಾವಾಗ ಹೋರಾಟನ ಸ್ಟಾರ್ಟ್ ಮಾಡಿದ್ರು, ವಿ ಆರ್ ನಾಟ್ ದೇರ್. ಬಟ್ ಅವ್ರ ಹೋರಾಟಗಳ ಫುಟೇಜ್ ನೋಡಿದ್ರೆ ಇದೆಯಲ್ಲ, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ನಾನು ಆ ಶಾಲನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗಿಸೋದನ್ನ ನೋಡ್ತಾ ಇದ್ರೆ ಒಂದು ಸ್ಟೇಜ್ ಮೇಲೆ ಅಮೇಝಿಂಗ್. ನಾನು ನನ್ನ ಪತ್ರಿಕೋದ್ಯಮ ಜೀವನದಲ್ಲಿ 11 ವರ್ಷದಿಂದ 2011ರಿಂದ 2024ರವರೆಗೆ ನನ್ನ ಪತ್ರಿಕೋದ್ಯಮ ಜೀವನದಲ್ಲಿ ಯಾವತ್ತೂ ಆ ಮಟ್ಟದ ಹೋರಾಟ
ಚಳುವಳಿ ಯಾವುದೇ ಕನ್ನಡ ಪರ ಸಂಘಟನೆಗಳು, ಯಾವುದೇ ರೈತ ಪರ ಸಂಘಟನೆಗಳು, ಯಾವುದೇ ಪಕ್ಷದ ಚಳುವಳಿಗಳು, ಅಪೋಸಿಷನ್ ಪಾರ್ಟಿಗಳು ಇವತ್ತು ದುಡ್ಡು ಕೊಟ್ಟು ಜನ ತಂದ್ರೂ ಆ ಮಟ್ಟದ ಜನನ ತರಕ್ಕೆ ಸಾಧ್ಯ ಇಲ್ಲ. ನಿಜ, 100%. ಕಬ್ಬನ್ ಪಾರ್ಕ್ ವಿಧಾನಸೌಧದಿಂದ ಹಿಡಿದು, ಕಬ್ಬನ್ ಪಾರ್ಕ್ ಎಂಟ್ರೆನ್ಸಿಂದ ಹಿಡಿದು ಇವತ್ತಿನ MG ರೋಡ್ನ ಎಂಟ್ರೆನ್ಸ್ವರೆಗೂ ಜನಸ್ತೋಮ ತುಂಬಿತ್ತು ಅಂತ ಅಂದರೆ ಏನದು? ನೀವು ಇನ್ನೂ ಒಂದು ಸತ್ಯ ಹೇಳಬೇಕು ಅಂದರೆ, ನಿಮಗೆ ಜನ ವಾಲಂಟಿಯರ್ ಆಗಿ ಅವರೇ ಲಾರಿಗಳನ್ನು ಮಾಡ್ಕೊಂಡು ಬರ್ತಿದ್ರು. ಅದಕ್ಕೆ ರೈತ ಸಂಘದಿಂದ ದುಡ್ಡು ಕೊಡ್ತಿರ್ಲಿಲ್ಲ. ನಮ್ಮ ತಂದೆಯವ್ರ ಹತ್ರ ದುಡ್ಡಂತೂ ಇರಲಿಲ್ಲ. ಆಮೇಲೆ ಊಟದ ಕೌಂಟ್ರ್ಗಳೇ ಇರಲಿಲ್ಲ, ಊಟ ಕೊಡ್ತಾನೂ ಇರಲಿಲ್ಲ. ನೀವೇ ರೊಟ್ಟಿ ಬುತ್ತಿ ಕಟ್ಕೊಂಡು ಬನ್ನಿ ಅಂದರೆ ವಾಲಂಟಿಯರ್ ಆಗಿ ಹಸಿರು ಶಾಲೆ ಹಾಕ್ಕೊಂಡು ಲಕ್ಷಾಂತರ ಜನ ಕರ್ನಾಟಕಕ್ಕೆ ಬರೋರು. ಆಮೇಲೆ ಪೊಲೀಸ್ನವರು ಏನು ಸೆಕ್ಯೂರಿಟಿಗೆ ಅಲ್ಲಿ ಆ ಸಮಾವೇಶಕ್ಕೆ ಭದ್ರತೆ ಕೊಡೋರು, ಅವ್ರನ್ನೂ ಕರೆದು ನೀನು ಬಾಪ, ನೀನು ರೈತನ ಮಗ, ಹಂಚ್ಕೊಂಡು ತಿನ್ನು ಅಂದ್ಬಿಟ್ಟು ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಕೊಟ್ಟು ತಿಂತಿರುವಂಥ ಉದಾಹರಣೆಗಳು ಇವೆ. ಆ ಫುಟೇಜ್ಗಳು ಇದೆ. ಬೇಕಿರೆ ಆ ಗತವೈಭವ ಒಂದು ಬದ್ಧತೆ ಇದ್ದರೆ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಈಗಲೂ ಕೂಡ ಒಂದು ಸಮಾವೇಶ ಮಾಡ್ತಾರೆ ಅಂದರೆ ರೈತ ಸಂಘದೇ ಬಾತ್ ಮಾಡಿಸ್ತಾರೆ, ಇವಾಗ ಪಲಾವ್ ಮಾಡಿಸ್ತಾರೆ, ಒಂದು ಪೇಪರ್ ಪ್ಲೇಟಲ್ಲಿ ಕೊಡ್ತಾರೆ. ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರು ಬದುಕಿರೋವರೆಗೂ ಶೂನ್ಯ ಬಂಡವಾಳದ ರಾಜಕಾರಣ, ಆಮೇಲೆ ಶಾಮಿಯಾನ ಇರ್ತಿರಲಿಲ್ಲ, ಚೇರ್ ಇರ್ತಿರಲಿಲ್ಲ, ಸ್ಟೇಜಲ್ಲೂ ಕೂಡ ಒಂದು 10 ಗೆಸ್ಟ್ಗಳಿಗೆ ಕುರ್ಚಿ ಇರ್ತಿತ್ತೆ ಹೊರತು ಒಂದು ದೊಡ್ಡ ಮೈಕ್ಗಳು, ಅದು ಏನು ಹಿಂಗೆ ಒಂದು ರೀತಿ ದೊಡ್ಡದು ಒಂದು ಮೆಟಲ್ ಸ್ಪೀಕರ್ ಥರ ಬರ್ತಿತ್ತಲ್ಲ ಆ ಕಾಲದಲ್ಲಿ, ಆ ರೀತಿ ಮೈಕ್ಗಳು ಇರ್ತಿದ್ವು. ಅಷ್ಟು ಬಿಟ್ಟರೆ ಬೇರೆ ಯಾವ ಇನ್ವೆಸ್ಟ್ಮೆಂಟು ಇರ್ತಿರ್ಲಿಲ್ಲ. ಆ ಮಟ್ಟಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೋರಾಟ ಮಾಡಿದ್ರು ಕೂಡ ನನಗೆಲ್ಲೋ ಒಂದು ಕಡೆ ಅನ್ನಿಸ್ತು, ರಾಜಕೀಯ ಜೀವನ ಅವರಿಗೆ ಬೇಡ ಅನಿಸಿ ಅವರು ಸುಮ್ಮನಾದ್ರ, ಅಥವಾ ರಾಜಕೀಯ ಜೀವನ ನಮಗಲ್ಲ ಹೋರಾಟಗಾರರಿಗೆ ಅಂತನ. ಏನು ಅವ್ರ ಥಾಟು, ಏನು ಅವ್ರ ಪರ್ಸ್ಪೆಕ್ಟಿವ್, ಏನು ರಾಜಕೀಯದ ನಿಲುವು ಏನು ಅಂತ. 89ರಲ್ಲಿ ಬಾಬಾಗೌಡ ಪಾಟೀಲ್ ಅಂತ ಬೆಳಗಾಂ ಮತ್ತು ಧಾರವಾಡ ಭಾಗದ ಒಬ್ಬರು ರೈತ ನಾಯಕರು 2 ಕ್ಷೇತ್ರಗಳಲ್ಲಿ ಆಯ್ಕೆಯಾದರು. ಇನ್ನು ಮಿಕ್ಕ 40-45 ಕ್ಷೇತ್ರಗಳಲ್ಲಿ 1000, 2000 ಇಷ್ಟು ಈ ರೀತಿ ಬಾರ್ಡರಲ್ಲಿ ನಮ್ಮ ರೈತ ಸಂಘದ ಅಭ್ಯರ್ಥಿಗಳು ಪರಾಭವವಾಗಿದ್ದರು. ಆಗ ಉಪಚುನಾವಣೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರನ್ನ ನಿಲ್ಲಿಸಬೇಕು ಅಂತ ನಿಲ್ಲಿಸಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಭಾಳ ಅಧಿಕವಾದಂಥ ಮತಗಳ ಅಂತರದಿಂದ ಚುನಾವಣೆ ಗೆದ್ದರು. ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಧ್ವನಿಯಾದರು. ಅಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಶಾಸಕರಾದ ಮೇಲೆ ಡಂಕಲ್ ಪ್ರಸ್ತಾವನೆ ವಿರುದ್ಧ ಹೋರಾಟ, ಆಮೇಲೆ ವಿಶ್ವ ವಾಣಿಜ್ಯ ಒಪ್ಪಂದ ಗ್ಯಾಟ್ ಒಪ್ಪಂದದ ವಿರುದ್ಧ ಹೋರಾಟಗಳು, ಅದು ದೆಹಲಿ ಮಟ್ಟದಲ್ಲಿ ಮಹೇಂದ್ರ ಸಿಂಗ್ ಟಿಕಾಯತ್ ಅವ್ರ ಜೊತೆ ಇವ್ರನ್ನ ಹೋಲಿಸೋ ಅಂಥದ್ದು, ಇಬ್ಬರು ಒಟ್ಟಿಗೆ ಹೋರಾಟಗಳನ್ನು ಮಾಡುವಂಥದ್ದು, ಇಬ್ಬರು ಒಟ್ಟಿಗೆ ದೆಹಲಿಯಲ್ಲಿ ಜನಸಾಗರವನ್ನು ತೆಗೆದುಕೊಂಡು ಹೋಗುವಂಥದ್ದು. ಉದಾಹರಣೆಗೆ ಬೆಂಗಳೂರಿಂದ ದೆಹಲಿಗೆ ಹೋಗುವ ರೈಲುಗಳು ಎಲ್ಲ ತುಂಬೋಗಿರ್ತಿದ್ವು. 50,000 ಜನ ಬೆಂಗಳೂರಿಂದ ದೆಹಲಿಗೆ ಹೋಗಿ ಹೋರಾಟ ಮಾಡಿರೋ, ಉಚಿತವಾಗಿ ರೈಲಲ್ಲಿ ಹೋಗಿ ಹೋರಾಟ ಬಂದಿರುವಂಥ ಉದಾಹರಣೆಗಳಿವೆ. ಸೊ ಆ ಪಾಪ್ಯುಲಾರಿಟಿ ಇತರೆ ರಾಜಕೀಯ ಪಕ್ಷಗಳಿಗೆ ಅಸೂಯೆ ಕೂಡ ಉಂಟು ಮಾಡ್ತು. ಆ ಕಾರಣ 94 ಎಲೆಕ್ಷನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರನ್ನ ಸೋಲಿಸಲೇಬೇಕು ಅಂತ ಎಲ್ಲ ರಾಜಕೀಯ ಪಕ್ಷಗಳು ಕೂತು ಮಾತುಕತೆ ಮಾಡಿ ಒಬ್ಬ ಸಿನಿಮಾ ತಾರೆಯನ್ನು ಅಲ್ಲಿ ನಿಲ್ಲಿಸಿ, ಸುರೇಶ್ ಹೆಬ್ಳಿಕರ್ ಅವ್ರನ್ನ ನಿಲ್ಲಿಸಿ, ಜೊತೆಗೆ ಡಮ್ಮಿ ಕ್ಯಾಂಡಿಡೇಟ್ಗಳನ್ನು ಅಲ್ಲಿ ಹಾಕಿ, ಕಾಂಗ್ರೆಸ್ಸಿನ ಅಂಬಡಗಟ್ಟಿ ಅನ್ನೋರು ಗೆಲ್ಲೋ ಹಾಗೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ, ಜೊತೆಗೆ ಅಂದಿನ ಜನತಾದಳಕ್ಕೆ ಚಕ್ರದ ಸಿಂಬಲ್ ಇತ್ತು, ರೈತ ಸಂಘದ ಸಿಂಬಲ್ ಎತ್ತಿನ ಗಾಡಿ ಇತ್ತು. ಇಂಟೆನ್ಷನಲಿ ಹಸಿರು ಶಾಲನ್ನ ಅಲ್ಲಿ ಜನತಾದಳದ ಕಾರ್ಯಕರ್ತರುಗಳಿಗೆ ಹಾಕಲಾಯಿತು. ಆಮೇಲೆ ಚಕ್ರಕ್ಕೆ ಮತ ಅಂದರೆ ಎತ್ತಿನ ಬಂಡಿಗೆ ಮತ, ಎತ್ತಿನ ಬಂಡಿ ಚಕ್ರಕ್ಕೆ ಮತ ಅಂದ್ಬಿಟ್ಟು ಅಲ್ಲಿ ಕ್ಯಾಂಪೇನ್ ಮಾಡಿದ್ರು. ರೈತ ಸಂಘದವರು ಬಂಡಿಗೆ ಮತ ಅಂತ, ಬಂಡಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಎತ್ತಿನ ಗಾಡಿ, ಈ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಇಟ್ ವಾಸ್ ಆಲ್ ಪ್ಲ್ಯಾಂಡ್. ಪ್ರೊಫೆಸರ್ ಭಾಳ ಕಡಿಮೆ ಅಂತರದಲ್ಲಿ ಸೋತರು. ಈಗಲೂ ಇತ್ತೀಚೆಗೆ ನಾನು ಗೋವಾದಿಂದ ಬರ್ತಾ
ಅಲ್ಲಿ ಒಂದು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದೆ. ಅಲ್ಲಿ ಡೀಸೆಲ್ ಹಾಕೋತಾ ಇದ್ವಿ. ನಮ್ಮ ಕಾರ್ನಲ್ಲಿ ಹಸಿರು ಶಾಲಿತ್ತು. ಅದು ನೋಡ್ಬಿಟ್ಟು ಇಲ್ಲೊಬ್ಬ ಇದ್ದ ಅಜ್ಜ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ, ದೇವ್ರ ಥರ ಇದ್ದ, ನಮ್ಮ ಮಂದಿ ಕಳ್ಕೊಂಡ್ರಿ ಅಂತ ಒಂದು ಅಜ್ಜಿ ಹೇಳ್ತು. ಸೀಬೆಕಾಯಿ ಮಾರ್ಲಿಕ್ಕೆ ಬಂದಿತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರಿಗೂ ಬಂಗಾರಪ್ಪನವ್ರಿಗೂ ಭಾಳ ಒಳ್ಳೆ ಸಂಪರ್ಕ ಇತ್ತು. ಸುಮಾರು 50,000 ಆಶ್ರಯ ಮನೆಗಳನ್ನು ಅಲ್ಲಿ ಬಡವರಿಗೆ ವಿತರಣೆ ಮಾಡಲಾಗಿತ್ತು. 50,000 ಉಚಿತ ಮನೆಗಳನ್ನ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಂಥ ಒಂದು ಪುಸ್ತಕನೇ ಇದೆ, ಕಾಯಕದ ವರದಿ ಅಂತ. ಹಳ್ಳಿಗಳಿಗೆ ರೋಡ್ಗಳು ಮಾಡಿದರು. ಆ ಕಾಲದಲ್ಲಿ ಗ್ರಾಮಗಳಿಗೆ ರಸ್ತೆಯೇ ಇರಲಿಲ್ಲ, ಟಾರ್ ರೋಡ್ ಇರಲಿಲ್ಲ. ಯು ಆರ್ ಟಾಕಿಂಗ್ ಅಬೌಟ್ 1989 to 1994 ಹಳ್ಳಿಗಳಿಗೆ ರೋಡ್ ಇರಲಿಲ್ಲ, ಸಂಪರ್ಕ ಅನ್ನೋದಿರಲಿಲ್ಲ, ಬಸ್ಗಳು ಕಮ್ಮಿ ಇರ್ತಿದ್ವು, ಟಾಪ್ ಮೇಲೆ ಹತ್ಕೊಂಡು ಜನ ಹೋಗ್ತಿದ್ರು. ಅಂಥ ಸಂದರ್ಭದಲ್ಲಿ ಬಸ್ಗಳನ್ನು ಕೊಟ್ಟರು. ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು. ಈ ರೀತಿ ಆಮೇಲೆ ಕಬ್ಬಿಗೆ ರಿಕವರಿ ಆಧಾರದ ಮೇಲೆ ಕರ್ನಾಟಕದಾದ್ಯಂತ ಎಷ್ಟು ಶುಗರ್ ಫ್ಯಾಕ್ಟ್ರಿಗಳಿದ್ವೋ ಅವೆಲ್ಲದಕ್ಕಿಂತ ಹೆಚ್ಚು ಅಲ್ಲಿ ಏನು ಪ್ರಭಾ ಮತ್ತು ಅಚ್ಚುಕಟ್ಟು ಆ ಒಂದು ಸುತ್ತಮುತ್ತ ಇರುವಂಥ ರೈತರು ಬೆಳೆದಂಥ ಕಬ್ಬನ್ನು ಅಲ್ಲಿ ಸಕ್ಕರೆ ಕಾರ್ಖಾನೆ ಮುಖಾಂತರ ಹೆಚ್ಚು ಬೆಲೆ ಕೊಡಿಸಿದ್ದು ಕೂಡ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಬಾಬಾಗೌಡ ಪಾಟೀಲರು. ಅಲ್ಲೊಬ್ಬರು ರುದ್ರಪ್ಪ ಮೊಕಾಶಿ ಅಂತ ಒಬ್ಬರು ರೈತ ಸಂಘದ ಹೋರಾಟಗಾರರಿದ್ದರು. ಅವರು ಅದನ್ನ ಅಲ್ಲಿ ಅಧ್ಯಕ್ಷರು ಮಾಡಿದರು. ಸೊ ಇಷ್ಟೆಲ್ಲ ಸಹಾಯ ಮಾಡಿದರೂ ಕೂಡ, ರೈತರನ್ನು ಆರ್ಥಿಕವಾಗಿ ಎತ್ತಿದರೂ ಕೂಡ, ಈ ಹಣದ ಬಲದಿಂದ, ಹೆಂಡದ ಬಲದಿಂದ, ಆಮೇಲೆ ಆವಾಗ ಈ ಏನು ಬಟನ್ ಒತ್ತೋ ಸಿಸ್ಟಮ್ ಇರಲಿಲ್ಲ, ಬ್ಯಾಲೆಟ್ ಪೇಪರ್ ರಿಗ್ಗಿಂಗ್ ನಡೀತು. ಅಂದರೆ ಕಳ್ಳು ಓಟುಗಳು, ಗೊತ್ತಾಯ್ತು. ID ಕಾರ್ಡ್ಗಳಿರಲಿಲ್ಲ. ಸೊ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನ್ಯಾಯವಾಗಿ ಗೆದ್ದಂಗೆನೆ ವೋಟಿಂಗ್ ಸಿಸ್ಟಮ್ ಇದ್ದಿದ್ರೆ, ಏನು ಬಟನ್ ಸಿಸ್ಟಮ್ ಇದ್ದಿದ್ರೆ, ಆದರೆ ಮೋಸದಿಂದ ಸೋಲ್ಸಿದ್ರು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ನನಗೆಲ್ಲ ಒಂದು ಕಡೆ ಅನಿಸುತ್ತೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಆ ಮಟ್ಟಕ್ಕೆ ವಿದ್ಯಾವಂತರಾಗಿದ್ದು, ಆ ಮಟ್ಟಕ್ಕೆ ಸ್ಟ್ರಾಟಜಿಗಳು ಗೊತ್ತಿದ್ದು, ಅವ್ಯಾವೂ ಕೂಡ ಕೆಲಸ ಮಾಡಲಿಲ್ವಾ ಜಸ್ಟ್ ಬಿಕಾಸ್ ಆಫ್ ಪ್ರಾಮಾಣಿಕತೆ? ಪ್ರೊಫೆಸರ್ಗೆ ಪ್ರಾಮಾಣಿಕತೆ ಜೊತೆ ಕುತಂತ್ರನೂ ಇರಲಿಲ್ಲ. ರಾಜಕಾರಣದಲ್ಲಿ ನೀವೇನಾದ್ರು ಸಕ್ಸಸ್ಫುಲ್ ಆಗಬೇಕು ಅಂದರೆ ಕುತಂತ್ರ ಭಾಳ ಇಂಪಾರ್ಟೆಂಟ್. ಎದುರಾಳಿನ ಹೇಗೆ, ನೀವು ಎಂಥ 3ನೇ ದರ್ಜೆ ರಾಜಕಾರಣಗಳನ್ನು ನೀವು ತೋರಿಸ್ತೀರಿ ಅಂದರೆ, ಈಗಿನ ಚುನಾವಣೆಗಳಲ್ಲಿ ಮನೆ ಲಾಕ್ ಹಾಕಿದರೂ ಕೂಡ ಪರ್ ಹೆಡ್ 2,000 ರೂಪಾಯಿಗೆ ಕಿಟಕಿ ಒಳಗೆ ನೋಟ್ಗಳನ್ನು ಎಸ್ತೋಗಿರುವಂಥ ಉದಾಹರಣೆಗಳನ್ನು ಸುಮಾರು ಜನ ಹೇಳ್ತಾರೆ. ಆಮೇಲೆ ಹಾಲಿನ ಮೇಲೆ ಪ್ರಮಾಣ ಮಾಡ್ಕೊಳ್ಳೋವಂಥದ್ದು, ತಾಳಿ ಮೇಲೆ ಅವ್ರ ಹೆಂಡತಿರ ಕೈಯಲ್ಲಿ ಪ್ರಮಾಣ ಮಾಡುವಂಥದ್ದು, ಇಂಥ ಬ್ಲ್ಯಾಕ್ ಮೇಲ್ ಮಾಡಿ ರಾಜಕಾರಣ ಮಾಡೋದಿಲ್ಲಿ. ಕೇವಲ ಹೋರಾಟ ಮಾಡಿ ಜನರಿಗೆ ಧ್ವನಿಯಾಗಿದ್ಕೊಂಡು ಶೂನ್ಯ ಬಂಡವಾಳದಲ್ಲಿ ನಾವು ನಿಮ್ಗೆ ಬರ್ತೀವಿ ಅಂತ ಹೇಳೋರನ್ನ ಜನ ಯಾಕೆ ನಂಬಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಾನು ಅನ್ಸೋದು, ಆ ರೀತಿ ಹಣ ಹೆಂಡ ಹಂಚುವಂಥವ್ರನ್ನ 14 ವರ್ಷ ಸಜೆ ಜೈಲಿನಲ್ಲಿ ಹಾಕಿದ್ರೆ ಈ ರೀತಿ ನಮ್ಮಂಥವ್ರುಗಳಿಗೆ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ನಮ್ಮಂಥವ್ರುಗಳಿಗೆ ವಿಧಾನಸಭೆ ಮತ್ತು ಲೋಕಸಭೆ ನಮ್ಗೆ ಆಗೇ ಬರೋದಿಲ್ಲ. ಇವತ್ತು ಎಲ್ಲವೂ ಲಾಬಿ ಆಗಿದೆ. ಇವತ್ತು ವೋಟ್ ಬ್ಯಾಂಕಿಂಗ್ ಕೂಡ ಒಂದು ದೊಡ್ಡ ಲಾಬಿ. ಟಿಕೆಟ್ ತೊಗೊಳೋದು ಅಷ್ಟೇ ಮುಖ್ಯ ಅಲ್ಲ, ಟಿಕೆಟ್ ತೊಗೊಂಡ ನಂತರ ಅಲ್ಲಾಗುವಂತಹ ವೋಟ್ ಬ್ಯಾಂಕಿಂಗ್ ಲಾಬಿ ಇದೆಯಲ್ಲ, ಒಬ್ಬ ಗ್ರಾಮ ಸೇವಕನಿಂದ ಹಿಡಿದು ಒಬ್ಬ ಸಣ್ಣ ಲೀಡರ್ ಗ್ರಾಮದಲ್ಲಿರ್ತಾನೆ, ಒಂದು 150-200 ಮನೆಗಳು ಅವನ ಹೋಲ್ಡಲ್ಲಿ ಇರ್ತವೆ ಅಂದರೂ ಕೂಡ ಆತನಿಗೂ ತಲೆಗಿಷ್ಟು ಅಂತ ಕಟ್ಟುವಂತಹ ಸಮಯದಲ್ಲಿ ನಾವಿದ್ದೀವಿ. ಆ ಜನ್ರೇಷನ್ನಲ್ಲಿ ಬದುಕ್ತಾ ಇದ್ದೀವಿ. ಇವತ್ತಿಗೆ ಆ ರೈತ ಸಂಘದಲ್ಲಿ ಇದ್ದಂಥ ಪ್ರಾಮಾಣಿಕತೆ ಹೋರಾಟ ಇವತ್ತಿಗೆ ನಡೆಸ್ಕೊಂಬರಕ್ಕೆ ಸಾಧ್ಯವಾಗ್ತಿಲ್ವೇನೋ ಅನ್ನೋ ಪ್ರಶ್ನೆ ನನ್ನಲ್ಲಿದೆ. ರೈತ ಸಂಘಗಳು ಈಗಿನ ವಿದ್ಯಮಾನದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು 20 ವರ್ಷ ಆಯಿತು ತೀರ್ಕೊಂಡು. ನಾನು ಸತ್ಯವನ್ನೇ ಹೇಳ್ತೀನಿ, ಕೆಲವು ರಾಜಕೀಯ ಪಕ್ಷಗಳ ಬಿ ಟೀಮ್ ಆಗಿರೋದು ಸತ್ಯ. ಅವರ ಹೋರಾಟಗಳು ಪೇಯ್ಡ್ ಬೈ ಪೊಲಿಟಿಕಲ್ ಪಾರ್ಟೀಸ್ ಅನ್ನೋದು ಸತ್ಯ. ಆ ಟ್ರಾನ್ಸಾಕ್ಷನ್ಗಳು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕೆಲವು ಕಾರ್ಖಾನೆಗಳು, ಕೆಲವು ಗಣಿಗಾರಿಕೆ ಮಾಡುವಂಥ ಏನಾದ್ರು ಕಾರ್ಖಾನೆಗಳು ಇದ್ದರೆ ಅವ್ರ ವಿರುದ್ಧ ಹೋರಾಟ ಮಾಡುವಂಥದ್ದು, ಇಂಥ ಇಶ್ಯೂಗಳನ್ನು ಇಟ್ಕೊಂಡು
ಕಮರ್ಷಿಯಲ್ ಆಗಿರೋದು ಕೂಡ ಸತ್ಯ. ಇಂಡಸ್ಟ್ರಿಯಲ್ ಏಜೆಂಟ್ಸ್. ಹೌದು, ಆಗಿರೋದು ಸತ್ಯ. ಸರ್ಕಾರ ಮತ್ತು ಇಂಡಸ್ಟ್ರೀಸ್ನ ನಡುವೆ ಏಜೆಂಟ್ ಆಗು ಕೂಡ ಕೆಲಸ ಮಾಡಿದ್ದಾರೆ. ಹೌದು, ನಾನು ಒಪ್ಕೋತೀನಿ ಅದನ್ನ. ನಾನಂತೂ ಹಂಗೆ ಬದುಕಿಲ್ಲ, ಆದರೆ ನಾನು ಈಗ ನೋಡ್ತಿದ್ದೀನಲ್ಲ ಅನೇಕ ಬಣಗಳು ಆ ರೀತಿ ಕೆಲಸ ಮಾಡ್ತಿರೋದು ಸತ್ಯ. ಅದರಲ್ಲಿ ಪ್ರಾಮಾಣಿಕರು ಇದ್ದಾರೆ. ಏಜೆಂಟ್ಗಳ ರೀತಿ ಹೈಟೆಕ್ ಆಗಿ ಕೆಲಸ ಮಾಡಿ ವಸೂಲಿ ಮಾಡುವಂಥ ನರಹಂತಕರು ಇದ್ದಾರೆ. ಇನ್ನೊಂದು ಬೇಸರದ ಸಂಗತಿ ಏನು ಅಂತಂದರೆ, ಬಹುಶಃ ನಿಮಗೂ ಗೊತ್ತಿರಬೇಕು, ಸಿದ್ದರಾಮಯ್ಯನವರ ಬ್ಯಾಕ್ಗ್ರೌಂಡ್. ಇಂದಿನ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಘನ ನ್ಯಾಯ ಮುಖ್ಯಮಂತ್ರಿಗಳು. ನಿಮ್ಮ ತಂದೆಯವರ ಶಿಷ್ಯನಾಗಿ ಸಂಘಟನೆ ಹೇಗೆ ಮಾಡಬೇಕು, ಸಂಘಟನೆ ಜೊತೆಗೆ ಇದ್ದವರು, ರೈತ ಚಳುವಳಿಯಲ್ಲಿ ಭಾಗಿಯಾದವರು, ಹೌದಲ್ವಾ? ನಿಮಗೂ ಕೂಡ ಮೆಮೊರೀಸ್ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಇವತ್ತಿನ ಬೆಳವಣಿಗೆನ ನೋಡಿದ್ರೆ ನಿಮ್ಮ ತಂದೆಯ ಆದರ್ಶನೇ ಎಲ್ಲೋ ಒಂದು ಕಡೆ ಸತ್ತೋಗಿದೆ ಅಂತ ಅನ್ಸಲ್ವಾ? ಶಿಷ್ಯನೇ ಪಾಲಿಸ್ತಾ ಇಲ್ಲ ಅಂತ. ಅವರು ತುಂಬ ದೊಡ್ಡವರು ವಯಸ್ಸಲ್ಲಿ, ರಾಜಕಾರಣದಲ್ಲಿ. ಮಾತಾಡಬಾರ್ದು ಅಂತೀರಾ? ಅಲ್ಲ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಈಗಿನ ರಾಜಕೀಯ ಕ್ಷೇತ್ರದ ಒಂದು ವ್ಯವಸ್ಥೆಯಲ್ಲಿ ಇರೋದ್ರಲ್ಲಿ ಕ್ಲೀನ್ ಹ್ಯಾಂಡೆಡ್ ಅವರು. ಬಟ್ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಡವಿದಾರ ಅಂತ. ಉದಾಹರಣೆಗೆ ಮೂಡ ಹಗರಸಿ, ನೀವು ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ಆ ಕಾಂಟ್ರವರ್ಸಿ ಅಂದ್ರಿ. ಅವ್ರು ಹೇಳೋದು ಕೂಡ ಸತ್ಯ. ನನಗೆ ನನ್ನ ಹೆಂಡತಿಗೆ ಅರಶಿನ ಕುಂಕುಮಕ್ಕೆ ಕೊಟ್ಟಂಥ ಜಾಗ ಅದು ಅಂತ ಅವ್ರು ಹೇಳೋದು ಕೂಡ ಸತ್ಯ. ಅದನ್ನು ನಾವು 50% ಕೊಡಿ, ಕಾನೂನು ಪ್ರಕಾರ ಕೇಳಿದ್ದೀವಿ ಅಂತ. ಸೊ ಆ ಕಾರಣ ನಾನು ಅವ್ರ ಪರ ನಿಲ್ಲಕ್ಕೆ ಇಷ್ಟಪಡ್ತೀನಿ. ಕಾರಣ ಅವ್ರು ನಮ್ಮ ತಂದೆಯವ್ರ ಶಿಷ್ಯ ಅಂತಲ್ಲ, ಅವ್ರು ಕಾನೂನು ಪ್ರಕಾರ ಹೋಗಿದ್ದಾರೆ. ಬಟ್ ಅದನ್ನೇ ದೊಡ್ಡದು ಮಾಡೋ ಅವಶ್ಯಕತೆ ಇರಲಿಲ್ಲ ಈಗ. ಕಾರಣ ಈಗಿನ ವಿದ್ಯಮಾನ ಹೇಗಿದೆ ಅಂದರೆ, ಸರ್ಕಾರದಲ್ಲಿ ಉಚಿತಗಳು ಕೊಡ್ತಿರೋದ್ರಿಂದ ಅನುದಾನಗಳ ಕೊರತೆ ಇದೆ. ಟ್ರಿಕಿ ಆನ್ಸರ್. ಹೌದು, ಅಲ್ಲ, ಟ್ರಿಕಿ ಆನ್ಸರ್ ಏನಲ್ಲ, ಅನುದಾನಗಳ ಕೊರತೆ ಇರೋದ್ರಿಂದ ಅವರು ಬೇರೆ ಬೇರೆ ರೀತಿಯಲ್ಲಿ ಅನುದಾನಗಳನ್ನು ಹೊಂದಿಸುವಂಥ ಸಂದರ್ಭದಲ್ಲಿ ಇದು ಡಿಸ್ಟರ್ಬೆನ್ಸ್ ಆಯಿತು. ಈ ಕಾಂಟ್ರವರ್ಸಿ ಎತ್ತಿ ಡಿಸ್ಟರ್ಬೆನ್ಸ್ ಆಯಿತು. ಆಮೇಲೆ ಅವರು ಮೈಸೂರಿನಲ್ಲಿ 2 ಸಮಾವೇಶಗಳಾದವು. ಒಂದು ಕಾಂಗ್ರೆಸ್ ಸಮಾವೇಶ ಆಯಿತು, ಇನ್ನೊಂದು BJP ಮತ್ತು ಜನತಾದಳದ ಸಮಾವೇಶ ಆಯಿತು. ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದಂಥ ಒಂದು ಸಂದರ್ಭದಲ್ಲಿ 1.5 ಲಕ್ಷ ಜನ ಇದ್ದರು. ನಾನೊಬ್ಬ ವೀಕ್ಷಕನಾಗಿ ನೋಡಿದೆ. ಅದೇ BJP ಮತ್ತು JDS ಸಮಾವೇಶದಲ್ಲಿ 1/4 ಭಾಗ ಮಹಾರಾಜ ಗ್ರೌಂಡ್ಸ್ ತುಂಬಿರಲಿಲ್ಲ, 25,000 ಜನನೂ ಇರಲಿಲ್ಲ. ಸೊ ಅದು ಜನರ ಪ್ರತಿಕ್ರಿಯೆಯೂ ಕೂಡ ಹೇಳ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ. ಆ ಕಾರಣ ಇಟ್ ವಾಸ್ ಎ ಮೇಡ್ ಕಾಂಟ್ರವರ್ಸಿ ಎಗೇನ್ಸ್ಟ್ ಹಿಮ್. ನಾನು ನಮ್ಮ ತಂದೆಯವ್ರ ಶಿಷ್ಯ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಪರ ಸಪೋರ್ಟ್ ಏನು ಮಾಡ್ತಿಲ್ಲ. ಬಟ್ ಇದನ್ನು ಇಲಿ ಹೋದರೆ ಹುಲಿ ಹೋಯಿತು ಅಂತ ಮಾಡಿ ಸರ್ಕಾರದ ಒಂದು ಅಡ್ಮಿನಿಸ್ಟ್ರೇಷನ್ ಡಿಸ್ಟರ್ಬ್ ಮಾಡೋ ಕೆಲಸಗಳು ಆದವು. ಎಸ್, ವಿಲ್ ಇಗ್ನೋರ್. ಇಟ್ ಮೈಟ್ ಬಿ ಅ ಪೊಲಿಟಿಕಲ್ ಅಜೆಂಡಾ ಇರ್ಬೋದು. ಇಟ್ಸ್ ಅ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಿವನ್ ಬೈ ದ BJP ಆಸ್ ವೆಲ್. ಅದು ಏನೇ ಇರಲಿ, ಇಟ್ಸ್ ಅ ಪೊಲಿಟಿಕಲ್ ಗಿಮಿಕ್ ಟೋಟಲಿ. ಒಂದು ಪಕ್ಷದ ಸಿದ್ಧಾಂತವನ್ನು, ಒಬ್ಬ ನಾಯಕನನ್ನು, ಒಂದು ಪಕ್ಷವನ್ನು ಪ್ರತಿನಿಧಿಸುವ ಒಬ್ಬ ನಾಯಕನನ್ನು ಕೆಡವಿದ್ರೆ ಇಡೀ ಪಕ್ಷವೇ ಬಿದ್ದೋಗುತ್ತೆ ಅನ್ನೋ ಒಂದು ಹುನ್ನಾರನೂ ಇರ್ಬೋದು. ಸಿದ್ದರಾಮಯ್ಯನವ್ರ ಮೇಲೆ ಟಾರ್ಗೆಟ್ ಅಂತೂ ಇದೆ. ಕಾರಣ ಒಬ್ಬ ಹಳ್ಳಿಗಾಡಿನ ಮನುಷ್ಯ ಭಾರತದ ಪ್ರಧಾನಮಂತ್ರಿ ಎಷ್ಟು ಪಾಪ್ಯುಲರೋ ಅಷ್ಟೇ ಪಾಪ್ಯುಲರ್ ಇದ್ದಾರೆ ಅವರು. ಅದು ಆ ಪಾಪ್ಯುಲಾರಿಟಿ ಒಪ್ಪಲೇಬೇಕಾಗ್ತದೆ. ಸೊ ಅವರನ್ನ ಕೆಡುವುದ್ರೆ ಸೌತಲ್ಲಿ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನೋದು ಒಂದು ಇದೆ, ಮಾತು ಹೊರ್ತಾ ಇದೆ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಏನಾದ್ರು ವಯಸ್ಸಿದ್ದಿದ್ರೆ ಅವರು ಪ್ರೈಮ್ ಮಿನಿಸ್ಟೇರಿಯಲ್ ಕ್ಯಾಂಡಿಡೇಟ್ ಕೂಡ ಅನ್ನೋದು ಸತ್ಯ. ಅವ್ರಿಗೆ ಹಿಂದಿ ಬಂದಿದ್ರೆ, ಆಮೇಲೆ ಅವ್ರಿಗೆ ಈಗ 78 ಇಯರ್ಸು, ಅವ್ರೇನಾದ್ರು 10 ವರ್ಷ ಚಿಕ್ಕವ್ರು ಇದ್ದಿದ್ರೆ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡುವಂಥ ಒಬ್ಬ ಪ್ರತಿಸ್ಪರ್ಧಿ ಅನ್ನೋದು ಕೂಡ ಅಷ್ಟೇ ಸತ್ಯ. ಅವೆರಡೇ ಡ್ರಾಬ್ಯಾಕ್, ಹಿಂದಿ ಬರದೇ ಇರೋದು ಮತ್ತು ವಯಸ್ಸು ಇಲ್ಲದೆ ಇರೋದು. ನಿಮ್ಮ ತಂದೆಯವರ ಬಾಲ್ಯ ಜೀವನ, ಓದು, ವಿದ್ಯಾಭ್ಯಾಸ ಎಲ್ಲಿ ಹೇಗೆ ನಡೀತು ಅಂತ? ಮೂಲತಃ ಎಲ್ಲಿ ಅವ್ರು ಸರ್ ನೀವು? ನಾವು ಮೂಲತಃ ಟಿ ನರಸೀಪುರ ತಾಲೂಕು
ಮಾಡ್ರಹಳ್ಳಿ ಅಂತ ಗ್ರಾಮ. ಬಟ್ ನಮ್ಮ ಹಿನ್ನೆಲೆ, ನಮ್ಮ ಪೂರ್ವಿಕರೆಲ್ಲ ಹೇಳೋದು, ನಾವು ಬೆಳಗಾವಿ, ಬಿಜಾಪುರ, ಇದರಿಂದ ಆಚೆ ಸೊಲ್ಲಾಪುರ ಅಂತ, ಸೊಲ್ಲಾಪುರದ ಗಡಿ, ಮಹಾರಾಷ್ಟ್ರ ಗಡಿ ಭಾಗ, ಅಲ್ಲಿಂದ ವಲಸೆ ಬಂದವರು ಅಂತ. ಅಲ್ಲಿ ನಿಜಾಮರು ಹಿಂದೂಗಳ ಮೇಲೆ ಹತ್ಯೆ ಮಾಡ್ತಿದ್ದಾಗ ಅವರು ಹಿಂದೂಗಳನ್ನು ಹತ್ಯೆ ಮಾಡೋರಂತೆ, ಹಿಂದೂ ಹೆಣ್ಮಕ್ಳುಗಳನ್ನು ಕಿಡ್ನ್ಯಾಪ್ ಮಾಡ್ತಿದ್ದಂಥ ಕಾಲ ಆಗ. ಆವಾಗ ಜೋಳ ಬೆಳೀತಿದ್ದಂಥ ಪ್ರಾಂತ್ಯ ಅಲ್ಲ, ಭೂಮಿನಲ್ಲಿ ಹಗೇವು ಅಂತ, ಈಗ ಚೇಂಬರ್ಗಳು ಸಿಗತ್ತಲ್ಲ ರಸ್ತೆಯಲ್ಲಿ, ಹಾಗೆ ಈ ಧಾನ್ಯಗಳನ್ನು ಶೇಖರಣೆ ಮಾಡಲಿಕ್ಕೆ ರಸ್ತೆಗಳಲ್ಲಿ ಹಗೇವು ಅಂತ ಇರ್ತಿತ್ತು. ಅಲ್ಲಿ ಹೆಣ್ಮಕ್ಳುಗಳನ್ನ ಇಟ್ಬಿಡೋರಂತೆ. ಯಾಕಂದರೆ ಏನಾದ್ರು ನಿಜಾಮರು ಅಟ್ಯಾಕ್ ಮಾಡಿದ್ರೆ ನಮ್ಮ ಹೆಣ್ಮಕ್ಳದ್ದು ಜೀವ ಅಮಾನ ಉಳ್ಕೊಳ್ಳಿ ಅಂತ. ಅಲ್ಲಿ ಹಾವು ಚೇಳುಗಳಿರೋದಂತೆ, ಆಕ್ಸಿಜನ್ ಕೊರತೆಗಳಿರ್ತಿತ್ತಂತೆ. ಆಕ್ಸಿಜನ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಲಿಕ್ಕೆ ಒಂದು ದೀಪವನ್ನು ಹಗೆವು ಒಳಗೆ ಬಿಟ್ಟರೆ, ದೀಪ ಉರಿತಾ ಇದ್ದರೆ ಆಕ್ಸಿಜನ್ ಇದೆ ಅಂತ, ಇಲ್ಲ ಅಂದರೆ ಆಕ್ಸಿಜನ್ ಇಲ್ಲ ಅಂತ. ಸೊ ಆ ರೀತಿ ಟೆಸ್ಟ್ ಮಾಡಿ ಅಲ್ಲಿ ಹೆಣ್ಮಕ್ಳನ್ನ ಇರಿಸೋರಂತೆ. ಅಕಸ್ಮಾತ್ ಆಕ್ಸಿಜನ್ ಕೊರತೆ ಆದರೆ ಹೆಣ್ಮಕ್ಳು ಅಲ್ಲಿ ತೀರೋಗಿರುವಂಥ ಉದಾಹರಣೆಗಳು ಇದ್ವು. ಸೊ ಆ ಸಂದರ್ಭದಲ್ಲಿ ನೈಜಾಮರ ದಬ್ಬಾಳಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರೆ, ಕಪ್ಪು ಮಣ್ಣನ್ನು ಹುಡ್ಕೊಂಡು. ಕಾರಣ ಕಪ್ಪು ಮಣ್ಣಲ್ಲಿ ಜೋಳ ದೊಡ್ಡ ಮಟ್ಟದಲ್ಲಿ ಬೆಳೀತದೆ. ಆಮೇಲೆ ಕಪ್ಪು ಮಣ್ಣಿನ ಪ್ರಾಂತ್ಯದವರು ಅವರು. ಸೊ ಸುಮಾರು 500-600 ವರ್ಷಗಳ ಹಿಂದೆ ಅವರು ಟಿ ನರಸೀಪುರಕ್ಕೆ ಬರ್ತಾರೆ. ಅಲ್ಲಿ ಭೂಮಿ ಅಗಿಬೇಕಾದ್ರೆ 7 ಕೊಡ ಚಿನ್ನ ಸಿಗತ್ತಂತೆ ನಮ್ಮ ಮುತ್ತಾತನಿಗೆ. ಸೊ ಆವಾಗ ಅವರು ಜಗಜ್ಯೋತಿ ಬಸವೇಶ್ವರರ ಚಳವಳಿಯಲ್ಲಿ ಇದ್ದಂಥವ್ರು, ಸಮಾನತೆ ಪರ ಇದ್ದಂಥವ್ರು. ಸೊ ಆ ಒಂದು ಚಿನ್ನ ಆವಾಗ ಎಲ್ಲಿ ಬ್ರಿಟಿಷರ ಆಳ್ವಿಕೆ, ಸರ್ಕಾರ ಎಂಥದ್ದು ಇರಲಿಲ್ಲ. ಹೌದು, ಸತ್ಯ ಅದು ಈಗ ಏನಾದ್ರು ಸಿಕ್ಕಿದರೆ ಅದು ಸರ್ಕಾರ ಅಕ್ವೈರ್ ಮಾಡುತ್ತೆ. ಬಟ್ ಆಗ ಅದನ್ನು ಮಾರ್ಬಿಡ್ತಾರೆ ಅವರು. ಮಾರ್ಬಿಟ್ಟು 1000 ಎಕರೆ ಜಮೀನು ತಗೋತಾರಂತೆ. ಆಮೇಲೆ 200 ಎಕರೆ ದಲಿತರು ಕೊಡ್ತಾರಂತೆ. ಇನ್ನು 800 ಎಕರೆ ಹಿಂಗೆ ತಲೆಮಾರುಗಟ್ಟಲೆ ಹಂಚ್ಕೊಂಡು ಈಗ ನಮ್ಮ ಕಾಲಕ್ಕೆ ಏನು ಉಳಿದಿಲ್ಲ ಅದು. ಓ ನಾನು ಅನ್ಕೊಂಡೆ ಬಹುಶಃ ನೀವು ದೊಡ್ಡ ಜಮೀನ್ದಾರರ ಮಗ, ಉಳ್ಕೊಂಡಿದೆಯೇನೋ ಒಂದು 500 ಎಕರೆ ಅಂತ ನಾನು ಅಂದಾಜಲ್ಲಿ ಗೆಸ್ ಮಾಡ್ತಾ ಇದ್ದೆ. ಸದ್ಯ ಏನೂ ಉಳಿದಿಲ್ಲ. ಏನಿರಲಿಲ್ಲ. ಓಕೆ. ಸೊ ಹುಟ್ಟಿದ್ದು ಪ್ರೊಫೆಸರು ಮೈಸೂರಿನಲ್ಲಿ. ಆ ಕಾಲಕ್ಕೆ ಪ್ರಜಾಪ್ರತಿನಿಧಿ ಸಭೆ ಅಂತ ಇರ್ತಿತ್ತು. ಮಹಾರಾಜರೇ ಆಯ್ಕೆ ಮಾಡೋರು ಕೆಲವು ಪ್ರತಿಭಾನ್ವಿತರು, ವಾಗ್ಮಿಗಳು, ಬುದ್ಧಿವಂತರನ್ನ, ವಿಧಾನಸಭೆ ಥರ. ಸೊ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ನಮ್ಮ ತಾತ ಎಮ್.ಎನ್. ಮಾಂತದೇವರವರು ಶಾಸಕರಾಗಿ ಇದ್ದಾಗ ನಮ್ಮ ತಂದೆಯವರು 5ನೇ ಮಗನಾಗಿ ಮೈಸೂರಿನಲ್ಲಿ ಹುಟ್ಟಿದ್ದು. ಓ, ಪ್ರಜಾಪ್ರತಿನಿಧಿ ಸಭೆಯ ಶಾಸಕರಾಗಿದ್ರಾ? ಹೌದು. ಅವ್ರ ಕಂಟೆಂಪ್ರರಿಗಳು ಕೃಷ್ಣ, ಎಸ್.ಎಂ. ಕೃಷ್ಣ ಅವ್ರ ತಂದೆ ಸೋಮನಹಳ್ಳಿ ಮಲ್ಲಯ್ಯನವರು, ಜಿ ಪರಮೇಶ್ವರ್ ಅವರ ತಂದೆ ಅದೇ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಫೌಂಡರು, ಸಿದ್ವೀರಪ್ಪನವರು, ಇವರು ರಾಣಿ ಸತೀಶ್ ಅವರ ತಂದೆ ನಿಜಲಿಂಗಪ್ಪನವರು, ಕಡದಾಳ್ ಮಂಜಪ್ಪನವರು, ಈ ಜನರೇಷನ್ನು. ಟಿ ನರಸೀಪುರ ಮತ್ತು ನಂಜನಗೂಡು 2 ರಿಸರ್ವ್ ಆಗಿರಲಿಲ್ಲ ಆಗ. ಸೊ ಅಲ್ಲಿ ಎರಡು ಕ್ಷೇತ್ರಗಳಲ್ಲಿ ಎರಡೆರಡು ಸತಿ ಆಯ್ಕೆಯಾಗಿದ್ದರು 50s. ಆಮೇಲೆ ಅವೆರಡೂ ರಿಸರ್ವ್ ಆದಮೇಲೆ ಒಂದು ಸರ್ತಿ ಅವರು MLC ಆಗಿದ್ದರು. ಸೊ ಇವರು ಎಜುಕೇಷನ್ ಎಲ್ಲ ಹೇಗೆ, ಎಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ? ಇವರು ಉನ್ನತ ವಿದ್ಯಾಭ್ಯಾಸನ ಫಾರಿನಲ್ಲಿ ಮಾಡಿದ್ರು ಅಂತ ಹೇಳಿ ಕೇಳ್ಪಟ್ವಿ, ನಿಜನಾ? ಹೌದು. ಏನು ಸರ್? ಅವರು ಹಾರ್ಡ್ವಿಕ್ ಸ್ಕೂಲಲ್ಲಿ ಎಜುಕೇಷನ್ ಮಾಡಿದ್ದು. ಅವ್ರನ್ನ ಭಾಳ ಕಷ್ಟಪಟ್ಟು ಅವ್ರ ಅಣ್ಣ M. ರಾಜಶೇಖರ್ ಅಂತ ಒಂದು ಶಿಶು ವಿಹಾರಕ್ಕೆ ಸೇರ್ಸಕ್ಕೆ ಹೋದ್ರಂತೆ. ಅಪ್ಲಿಕೇಶನ್ ಫಿಲಪ್ ಮಾಡ್ಬೇಕಾದ್ರೆ ಇರಲಿಲ್ವಂತವ್ರು, ಮಾಯ ಆಗಿದ್ರು. ಆಮೇಲೆ ನೋಡಿದ್ರೆ ಮನೆಗೆ ಬಂದರೆ ಮನೇಲಿದ್ದರಂತೆ. ಸೊ ಇಷ್ಟು ಒಂದು ರೀತಿ ತುಂಟ ಮಗು. ಅವರ ಸ್ಕೂಲ್ ನಡೆದಿದ್ದು ಹಾರ್ಡ್ವಿಕ್ ಸ್ಕೂಲಲ್ಲಿ, ನಂತರ ಯುವರಾಜ ಕಾಲೇಜು, ನಂತರ ಅವರು BSc ಏನು ಇಂಟರ್ಮೀಡಿಯೇಟ್ ಪಾಸ್ ಆದಮೇಲೆ ಮೆಡಿಕಲ್ ಓದಬೇಕು ಅಂತ ಹೋದಾಗ ಮೆರಿಟ್ ಮಾರ್ಕ್ಸ್ ಇದ್ದರೂ ಕೂಡ ಅವರ ಅಣ್ಣನಿಗೆ ಸೀಟ್ ಕೊಟ್ಟಿದ್ದರಿಂದ, ಅವ್ರಿಗೆ ಸೀಟ್ ಅಲಾಟ್ ಆಗಿದ್ರು ಕೂಡ
ಎಚ್ ಎಸ್ ರುದ್ರಪ್ಪ ಅಂತ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿದ್ದರು ಕಾಕತಾಳೀಯವಾಗಿ. ಅವರು ಮೆಡಿಕಲ್ ಕಾಲೇಜ್ ಅಧ್ಯಕ್ಷರು ಕೂಡ, ಮೈಸೂರು ಮೆಡಿಕಲ್ ಕಾಲೇಜ್. ಅವರು ನಂಜುಂಡ ಸ್ವಾಮಿಯವರ ಹೆಸರನ್ನು ಕಾಟ್ ಹಾಕ್ಬಿಟ್ಟು ಬೇರೆಯವರು ಕೊಟ್ಟಿದ್ರಂತೆ, ಕಾರಣ ಒಂದೇ ಕುಟುಂಬಕ್ಕೆ ಕೊಡಬಾರದು ಅಂತ. ಸೊ ಇದರಿಂದ ಭಾಳ ಡಿಪ್ರೆಸ್ ಆಗಿದ್ರಂತೆ ಪ್ರೊಫೆಸರ್ ನಂಜುಂಡ ಸ್ವಾಮಿಯವರು. BSc ಓದ್ತಾರೆ, ನಂತರ ಕೂಡ ಅಪ್ಲೈ ಮಾಡ್ತಾರೆ ಮೆಡಿಕಲ್ಗೆ. ಆಗಲೂ ಕೂಡ ಅವರಿಗೆ ಸೀಟ್ ಕೊಡೋದಿಲ್ಲ, ಒಂದೇ ಕುಟುಂಬದಲ್ಲಿ ಇಬ್ಬರು ಆಗಬಾರ್ದು ಅಂತ. ಸೊ ನಮ್ಮ ತಾತ ಅವರು ಲಾಯರ್ ಆಗಿದ್ದರಿಂದ ಅವರು ಲಾ ಓದಪ್ಪ ಅಂದ್ಬಿಟ್ಟು LLB ಸೇರಿಸ್ತಾರೆ. ಸೊ ಲಾ ಓದ್ತಾರೆ. ಆಮೇಲೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಅವರು LLM ಕೂಡ ಮಾಡ್ತಾರೆ. ಆಮೇಲೆ ನಾನು ಜರ್ಮನಿನಲ್ಲಿ ಇಂಟರ್ನ್ಯಾಷನಲ್ ಲಾ, ಕಾನ್ಸ್ಟಿಟ್ಯೂಷನ್ನು ಇವೆಲ್ಲ ಓದಬೇಕು ಅಂತ ಅವ್ರ ತಂದೆ ಕೇಳ್ತಾರಂತೆ. ಅವ್ರ ತಂದೆಯವರು, ನೋಡಪ್ಪ ಈಗ ಆಲ್ರೆಡಿ ಒಬ್ಬ ಮಗ ಫಾರಿನ್ಗೆ ಹೋಗಿದ್ದಾನೆ, ನೀನು ಪ್ರೀತಿ ಪಾತ್ರ ಮಗ ಇಲ್ಲೇ ಇರು ಅಂದಾಗ ಇವರು ದುಡ್ಡು ಹೊಂದಿಸ್ಲಿಕ್ಕೆ ಇಸ್ಪೀಟ್ ಆಡ್ತಾರಂತೆ, ಕಾಲಲ್ಲೆಲ್ಲ ಈ ಕಾರ್ಡ್ಗಳನ್ನ ಇಟ್ಕೊಂಡು. ಸೊ ಇದು ವಾಮ ಮಾರ್ಗದಲ್ಲಿ ಇಸ್ಪೀಟ್ ಆಡಿ ದುಡ್ಡು ಕಲೆಕ್ಟ್ ಮಾಡ್ಕೋತಾರೆ ಓದಲಿಕ್ಕೆ. ಆಮೇಲೆ ಹಡಗನ ಟಿಕೆಟ್ ಎಲ್ಲ ಬುಕ್ ಮಾಡಿ ಮತ್ತೆ ಎಲ್ಲಿ ಇಸ್ಪೀಟ್ ಆಡ್ತಿದ್ರು ಅಲ್ಲಿ ಹೋಗ್ತಾರಂತೆ. ನಾನು ಓದಬೇಕಿತ್ತು, ಮನೆಯಲ್ಲಿ ನಮ್ಮ ತಂದೆಯವರು ಬೇರೆ ದೇಶಕ್ಕೆ ಹೋಗಬೇಡ ಅಂತ ಕೇಳ್ಕೊಳ್ತಿದ್ರು. ಆ ಕಾರಣಕ್ಕೆ ನಾನು ಬೇರೆ ಅಡ್ಡದಾರಿ ಹಿಡಿದೆ. ನಾನು ಅಡ್ಡದಾರಿ ಮುಖಾಂತರ ಹಣ ಏನು ಆಟ ಗೆದ್ದಿದ್ದೀನಿ, ಓದ್ಕೊಂಡು ಬಂದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಇನ್ನೇನು ಪ್ರಿಪೇರ್ ಆಗೋ ಅಷ್ಟರಲ್ಲಿ ನಮ್ಮ ತಾತ ಅವರು ಹಡಗಿನ ಚಾರ್ಜು ಎಲ್ಲ ಕೊಟ್ಬಿಟ್ಟು ಹೋಗ್ಬಾಪ ಅಂತ ಕಳಿಸ್ಕೊಡೋದು. ಓಕೆ, ಸೊ ಹಾಗಾಗಿ ಇವರು ಒಂದು ಕಾನ್ಸ್ಟಿಟ್ಯೂಷನಲ್ ಲಾ ಆಮೇಲೆ ಇಂಟರ್ನ್ಯಾಷನಲ್ ಲಾ ಸ್ಟಡೀಸ್ ಎಲ್ಲ ಹೊರದೇಶದಲ್ಲಿ ಆಗತ್ತೆ. ಹೌದು, ನೆದರ್ಲ್ಯಾಂಡ್ಸಿನ ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಅವರು ಉನ್ನತ ವ್ಯಾಸಂಗ ಮಾಡ್ತಾರೆ. ಆಮೇಲೆ ಫ್ರಾನ್ಸು ಮತ್ತು ಜರ್ಮನಿಯ ಸಾರ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಮಾಡ್ತಾರೆ. ಆವಾಗ ಕೆನಡಿ ಹತ್ಯೆ ಆಗ್ತದೆ, ಜಾರ್ಜ್ ಎಫ್ ಕೆನಡಿ. ಕೆನಡಿ ಹತ್ಯೆ ಆದಾಗ ಅವರು ಅಮೆರಿಕದ ಅಧ್ಯಕ್ಷ. ಸೊ ಯುರೋಪ್ನಲ್ಲಿ ಇದು ಹಾಲಿಡೇ ಅನೌನ್ಸ್ ಮಾಡ್ತಾರೆ, ಮಾರ್ನಿಂಗ್ ಶುರು ಆಗುತ್ತೆ. ಅದಾದ ಕೆಲ ತಿಂಗಳುಗಳ ನಂತರ ಜವಾಹರ್ಲಾಲ್ ನೆಹರೂರವರು ಹಾರ್ಟ್ ಅಟ್ಯಾಕಿಂದ ಸಾಯ್ತಾರೆ. ಸೊ ಆವಾಗ ಏನು ರಜೆ ಇರಲ್ಲ, ಏನೂ ಇಲ್ಲ. ರೇಸಿಸಮ್, ಅದು ಬಿಳಿ ಚರ್ಮದ ಒಬ್ಬ ನಾಯಕ, ಇದು ಬ್ರೌನ್ ಚರ್ಮ. ಸೊ ಪ್ರೊಫೆಸರು ವಾಲಂಟಿಯರ್ ಆಗಿ ರಜೆ ಘೋಷಣೆ ಮಾಡ್ತಾರೆ. ಮಾರನೇ ದಿನ ಅವರು ಕೆಲಸ ಮಾಡ್ತಿದ್ದಂಥ ಒಂದು ಡಿಸ್ಟಿಲರಿಗೆ ಹೋದಾಗ ನೀನು ಯಾಕೆ ಬರಲಿಲ್ಲ ಅಂದ್ರಂತೆ. ನನ್ನ ಪ್ರಧಾನಿ ಸಾವಾಗಿತ್ತು, ಐ ವಾಂಟೆಡ್ ಟು ಮೌರ್ ಅಂದ್ರಂತೆ. ಓ, ನಿಮ್ಮ ಪ್ರಧಾನಿ ನಿಮ್ಮ ಚಿಕ್ಕಪ್ಪನೋ ಅಂತ ಒಂದು ಪ್ರಶ್ನೆ ಆತಂದು. ಜಾರ್ಜ್ ಎಫ್ ಕೆನಡಿ ಈಗ ಒಂದು ಕೆಲ ತಿಂಗಳಿಂದ ನಿಮ್ಮ ಚಿಕ್ಕಪ್ಪನ ಅವರ ಡೆತ್ ಆಗಿತ್ತಲ್ಲ, ಅವ್ರ ಹತ್ಯೆ ಆಗಿತ್ತಲ್ಲ, ಆಗ ಇಡೀ ಜರ್ಮನಿಯ ಸರ್ಕಾರ ರಜೆ ಘೋಷಣೆ ಮಾಡಿತ್ತಲ್ಲ. ಈ ಜಾರ್ಜ್ ಕೆನಡಿ ಏನು ನಿಮ್ಮ ಚಿಕ್ಕಪ್ಪನ ಅಂತ ಇವ್ರ ಪ್ರಶ್ನೆ. ಮಾತಿಗೆ ಮಾತು ಸೇರಿ ಅದು ತಾರಕಕ್ಕೆ ಹೋಗಿದೆ. ಬಟ್ ಪ್ರೊಫೆಸರ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತಂತೆ ಆ ಕಂಪನಿಲಿ. ಇಲ್ಲ, ನಾನು ಇಲ್ಲಿ ಇರಲ್ಲ, ನಾನು ರಿಸೈನ್ ಮಾಡ್ತೀನಿ, ಈ ದೇಶನೇ ಬಿಡ್ತೀನಿ ಅಂತ ಪ್ರೊಫೆಸರ್ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅವರು ಅಲ್ಲಿ ರಿಸೈನ್ ಮಾಡ್ತಾರೆ. ಇಲ್ಲ, ವಿ ಆರ್ ಸಾರಿ, ಪ್ಲೀಸ್ ಪ್ರೊಸೀಡ್, ಪ್ಲೀಸ್ ಕಂಟಿನ್ಯೂ ಅಂತ ಆ ಕಂಪನಿಯವರೇ ಕೇಳ್ಕೊಂಡ್ರು. ಪ್ರೊಫೆಸರ್ ಯಾವುದೇ ಕಾರಣಕ್ಕೂ ಆ ಕಂಪನಿಯಲ್ಲಿ ಮುಂದುವರಿಯೋದಿಲ್ಲ. ಆಮೇಲೆ ಫ್ರಿಡ್ಜು, ವಾಷಿಂಗ್ ಮಷೀನು, ಆಮೇಲೆ ಅವ್ರದ್ದೊಂದು ಬೆನ್ಸ್ ಕಾರು, ಸೆಕೆಂಡ್ ಹ್ಯಾಂಡ್ ಬೆನ್ಸ್ ಕಾರು ಎಲ್ಲ ಇರುತ್ತೆ, ಅಪಾರ್ಟ್ಮೆಂಟು ಎಲ್ಲ, ಅವೆಲ್ಲವನ್ನೂ ಅಲ್ಲೇ ಬಿಟ್ಟು ಅವರ ಕಾರಿನಲ್ಲಿ ಏರ್ಪೋರ್ಟಿಗೆ ಬಂದು ಅದನ್ನು ಕೂಡ ಏರ್ಪೋರ್ಟಲ್ಲಿ ನಿಲ್ಲಿಸಿ ಭಾರತಕ್ಕೆ ವಾಪಸ್ ಬರ್ತಾರೆ. ಇನ್ಯಾವತ್ತು ಅವ್ರ ಕಾರ್ ಎಲ್ಲೋಯ್ತು, ಅವ್ರ ಮನೆ ಎಲ್ಲೋಯ್ತು, ಅವ್ರ ಥಿಂಗ್ಸ್ ಎಲ್ಲೋಯ್ತು, ಯಾವತ್ತೂ ಯೋಚನೆ ಮಾಡಿಲ್ಲ ಅವರು. ಯಾವತ್ತೂ ಯೋಚನೆ ಮಾಡಿಲ್ಲ. ಅವರು ವಾಪಸ್ ಜರ್ಮನಿಗೆ ಹೋಗಿದ್ದು ಸುಮಾರು 25-30 ವರ್ಷಗಳಾದ ಮೇಲೆ. ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ, ಕೇಳೋಣ ಮುಂದೆ. ಬಟ್ ಅಲ್ಲಿಂದ ಭಾರತಕ್ಕೆ ಬಂದು ಸಂಘಟನೆ ಶುರು ಮಾಡೋದಕ್ಕೆ ಇನ್ಸ್ಪಿರೇಷನ್ ಏನು, ಯಾಕಾಗಿ ಸಂಘಟನೆ ಶುರು ಮಾಡಿದ್ರು? ಅವ್ರು ಅದಕ್ಕಿಂತ ಮುಂಚೆ ಪ್ರೊಫೆಸರ್ ಆಗಿರ್ತಾರೆ ಅಲ್ವಾ? ಎಲ್ಲಿ ಪ್ರೊಫೆಸರ್ ಆಗಿದ್ರು ಸರ್? ಅವರು ತುಂಬ ಕ್ವಾಲಿಫೈಡ್ ಆಗಿದ್ದರಿಂದ ಭಾರತಕ್ಕೆ ಬಂದ ಮೇಲೆ ಸ್ವಲ್ಪ ಏನು ಅಲ್ಲಿ ಆದಂಥ ಗೊಂದಲಗಳು ಇಂದ ಒಂದು ರೀತಿ ಬೇಜಾರಾಗಿರ್ತಾರೆ. ನೇರ ಅವರು ಹೋಗೋದು ಮಾಡ್ರಹಳ್ಳಿಲಿ
ಅಲ್ಲಿ ಕೆಂಪವನ ಕಟ್ಟೆ ಹೊಲ ಅಂತ. ಅಲ್ಲಿ ಪಕ್ಕದಲ್ಲಿ ಕೆರೆ ಇರುತ್ತೆ, ಚಿಕ್ಕ ಕೆರೆ. ಅದರಿಂದ ನೀರು ತಗೊಂಡು ಜೋಳವನ್ನು ಬೆಳೆಯೋ ಕೆಲಸ ಮಾಡ್ತಾರೆ. ಸೊ ಜೋಳವನ್ನು ಬೆಳೆದು ಕಟಾವು ಮಾಡಿದ್ಮೇಲೆ ಕೂಳೆ ಬಿಟ್ಟಿರ್ತಾರಂತೆ, ಅದನ್ನು ತೆಗಿಯೋದಿಲ್ಲ. ಸೊ ಮತ್ತೆ ಅದು ಪೈರು ಮೊಳಕೆ ಹೊಡೆಯುತ್ತೆ ಅಂತ ಜನ ಎಲ್ಲ ಊರವರೆಲ್ಲ ಈ ಮನುಷ್ಯಂಗೆ ಹುಚ್ಚಿಡ್ದಿದೆ ಅಂತ. ಬಟ್ ಅಲ್ಲಿ ಮೊಳಕೆ ಹೊಡೆದು ಮತ್ತೆ ಏನು ಅಲ್ಲಿ ಹಾರ್ವೆಸ್ಟ್ ಜಾಸ್ತಿ ಬಂದಮೇಲೆ ಅದನ್ನು ಅವರು ಕಟಾವು ಮಾಡಿದ್ಮೇಲೆ ಒಂದು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಅದ್ರ ಮೇಲೆ ಅವರು 3 ಪೀಸ್ ಸೂಟು ಹ್ಯಾಟ್ ಹಾಕ್ಕೊಂಡು ಬರ್ತಿದ್ರಂತೆ. ಸೊ ಆಗ ಈ ಟೋಲ್ಗಳ ರೀತಿ ಚೆಕ್ ಪೋಸ್ಟ್ಗಳು ಲೆವಿ ವಸೂಲಿ ಮಾಡ್ತವೆ. ನಾವು ಎಷ್ಟು ಬೆಳೆ ಬೆಳೆದಿದ್ವೋ ಅದರಲ್ಲೊಂದು 25-30% ಸರ್ಕಾರಕ್ಕೆ ಅಂತ, ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ. ಅದು ಬ್ರಿಟಿಷರ ಕಾಲದ ಕಾನೂನು. ಸೊ ಲೆವಿ ಕಟ್ಟಬೇಕು ಅಂತ. ಇದು ನಾನು ಕಟ್ಟೋದಿಲ್ಲ, ಏನು ನಿನ್ನ ಹೆಂಡತಿ ಬಂದಿಲ್ಲ ಕೂಲಿಗೆ, ಯಾಕೆ ಕಟ್ಟಬೇಕು ಅಂತ ಪ್ರೊಫೆಸರ್ ಆ ಕಾಲದಲ್ಲಿ ಪ್ರಾಯ ದಬಾಯಿಸ್ತಾರೆ. ಸೊ ಏನು ಹೀಗೆಲ್ಲ ಮಾತಾಡ್ತೀರಿ ಅಂದ್ಬಿಟ್ಟು ಮಾತಿಗೆ ಮಾತನಾಡೀತದೆ. ಸೊ ನಾನು ಕಾನೂನು ತಜ್ಞ, ನಾನು ಲಾ ಓದಿದ್ದೀನಿ, ಇದು ಬ್ರಿಟಿಷರ ಕಾಲದ ಕಾನೂನು ಅಂತ ಪ್ರೊಫೆಸರ್ ಕೂಲಾಗಿ, ನೀವು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ 20 ವರ್ಷ 25 ವರ್ಷಗಳಾದರೂ ಕೂಡ 65 ನೀವು ಬ್ರಿಟಿಷರ ಕಾನೂನನ್ನು ಮುಂದುವರಿಸ್ತಿದ್ದೀರಿ, ಇದು ನಿಲ್ಲಬೇಕು, ನಾ ಕಟ್ಟಲ್ಲ ಅಂತ. ಸೊ ಮಾತಿಗೆ ಮಾತನಾಡೀತದೆ. ನೀವು ಮನೆಗೆ ಬನ್ನಿ ಕಾಫಿಗೆ ಅಂತ ಅಧಿಕಾರಿಗಳಿಗೆ ಇನ್ವೈಟ್ ಮಾಡ್ತಾರೆ. ಸೊ ಇವರು ಲೆವಿ ಕಟ್ಟದೆ ಮನೆಗೆ ಬರ್ತಾರೆ. ಅಲ್ಲಿ ಕಾಫಿ ಆಫರ್ ಮಾಡಿ ಪ್ರೊಫೆಸರ್ ಕಾನೂನು ಪ್ರಕಾರ ಎಷ್ಟು ಇದು ಭಾರತೀಯರಿಗೆ ಮತ್ತು ರೈತರಿಗೆ ಮಾರಕವಾಗುವಂಥ ಕಾನೂನು ಅಂತ ಅಧಿಕಾರಿಗೆ ಹೇಳಿದ್ಮೇಲೆ ನೀವು ಹೇಳೋದು ಒಪ್ತೀವಿ ಅಂದ್ಬಿಟ್ಟು ಲೆವಿ ಪಡೀದೆ ಹೋಗ್ತಾರೆ. ಅದು ಒಬ್ಬ ಏಕ ವ್ಯಕ್ತಿ ಚಳುವಳಿ. ಇದನ್ನ ಪ್ರಥಮ ಚಳುವಳಿ. ಸೊ ಇದನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಒಂದು ರೀತಿ ಜೀವದ ಗೆಳೆಯರು, ಬೆಸ್ಟ್ ಫ್ರೆಂಡು. ಅವರು ಅಲ್ಲಿ ಮೂಡಿಗೆರೆಯಲ್ಲಿ ಕಾಫಿ ಪ್ಲ್ಯಾಂಟರು. ಅಂದರೆ ಅವ್ರಿಗೆ ಅವಮಾನ ಆಗಿರುತ್ತೆ ಮೈಸೂರಲ್ಲಿ. ಪ್ರೊಫೆಸರ್ ದೇಜವರೇಗೌಡರು ಕುವೆಂಪುರವ್ರ ಶಿಷ್ಯರು. ಕುವೆಂಪುರವರು ಲೇಟಾಗಿ ಮದುವೆ ಆಗಿ ತೇಜಸ್ವಿ ಅವರು ಲೇಟಾಗಿ ಹುಟ್ಟಿದ್ರಿಂದ ಆ ವಯಸ್ಸಿನಲ್ಲಿ ಇರುವಂತಹ ಸಹಜವಾದ ಹುಡುಗಾಟಿಕೆಗಳು ಮಾಡುವಾಗ ಆನೆ ಹೋಗ್ತಿತ್ತಂತೆ, ಲದ್ದಿ ಬಿದ್ದೋಯ್ತಂತೆ ಅಂತ ತೇಜಸ್ವಿಯವ್ರಿಗೆ ಅವಮಾನ ಮಾಡ್ತಾರೆ. ಆಗ ಅವರು ಮೈಸೂರು ಬಿಡೋದು. ಆಗ ಮೈಸೂರು ಬಿಟ್ಟು ಅಲ್ಲಿ ಚಿಕ್ಕಮಗಳೂರಲ್ಲಿ ಚಿತ್ರಕೂಟ ಅಂತ ಒಂದು ತೋಟ ಮಾಡ್ತಾರೆ. ನಂತರ ನಿರುತ್ತರ ಅಂತ ಮಾಡ್ತಾರೆ. ಅಲ್ಲಿ ಕಾಫಿ ಬೆಳೆದು ಮಾರಾಟ ಮಾಡುವಾಗ ಅವರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೋರಾಟದ ರೀತಿಯೇ ಲೆವಿ ಗೇಟನ್ನು ಮುರಿದು, ಲೆವಿ ಕಟ್ಟದೆ ಚಳುವಳಿ ಶುರು ಮಾಡ್ತಾರೆ. ಸೊ ಅವರಿಗೆ ಈ ಲೆವಿ ಗೇಟನ್ನು ಮುರಿದಾಗ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತೇಜಸ್ವಿಯವರು ಈ ಲೆವಿ ಪದ್ಧತಿ ವಿರುದ್ಧ ಹೋರಾಟಗಳು ಶುರು ಮಾಡೋದು. ಪ್ರಪ್ರಥಮ ಹೋರಾಟ, ರೈತ ಹೋರಾಟ ಶುರು ಆಗೋದು ಅಲ್ಲಿಂದ. ಇಬ್ಬರು ಫ್ರೆಂಡ್ಸೇ ನಿಜವಾದ ಫೌಂಡರ್ಸು. ಆಗ ಇವರಿಗೆ ಈ ಒಂದು ಇಬ್ಬರು ಟೆರಿಫಿಕ್ ಯಂಗ್ಸ್ಟರ್ಗಳಿಗೆ ಪ್ರೋತ್ಸಾಹ ನೀಡೋದು ಎಸ್.ಎಂ. ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ತೀರೋದ್ರಲ್ಲ, ಕಾಫಿ ಡೇ ಸಿದ್ಧಾರ್ಥ, ಅವರ ತಂದೆ ಗಂಗಯ್ಯ ಹೆಗಡೆ ಅವರು. ಅಲ್ಲಿ ಅವ್ರದ್ದು 100 ಎಕರೆ ಪ್ಲಾಂಟೇಶನ್ ಇರುತ್ತೆ. ಅವ್ರಿಗೂ ಲೆವಿಯಿಂದ ಭಾಳ ಕಿರುಕುಳ ಆಗ್ತಿರುತ್ತೆ. ಅವರು ಕೂಡ ಅವ್ರಿಗೆ ಪೋಷಕರಾಗಿ ನಿಂತು ದಕ್ಷಿಣ ಭಾರತ ಸಣ್ಣ ಬೆಳೆಗಾರರ ಒಕ್ಕೂಟ ಅಂತ ಒಂದು ಅಸೋಸಿಯೇಷನ್ ಪ್ರಾರಂಭ ಮಾಡಿ ಅಲ್ಲಿ ಅದರ ಮುಖಾಂತರ ಕಾಫಿಗೆ ಬೆಳೆಗಾರರ ಪರ ಹೋರಾಟ ಶುರು ಆಗುತ್ತೆ. ಇದನ್ನು ಫಸ್ಟು ಜೋಳದಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ಕಾಫಿ ಬೆಳೆಗಾರರು. ಇದು ತೇಜಸ್ವಿ ಅವರ ಹತ್ತಿರದ ಸಂಬಂಧಿ N.D. ಸುಂದರೇಶ್ರವ್ರಿಗೂ ಕೂಡ ಗೊತ್ತಾದ ಮೇಲೆ ಅವರು ಅಲ್ಲಿ ಶಿವಮೊಗ್ಗದಲ್ಲಿ ಕಬ್ಬು ಬೆಳೆಗಾರರ ಸಂಘ ಅಂತ ಮಾಡಿ ಅಲ್ಲಿ ಕಬ್ಬಿಗೆ ಲೆವಿ ಏನು ಕಟ್ಟಬೇಕಾಗತ್ತೆ ಅದರ ವಿರುದ್ಧ ದೊಡ್ಡ ಹೋರಾಟ ಶುರು ಮಾಡ್ತಾರೆ. ಸೊ ಈ ಒಬ್ಬ ವ್ಯಕ್ತಿಯಿಂದ ಶುರುವಾಗಿ ತೇಜಸ್ವಿಯವರು, N.D. ಸುಂದರೇಶ್ರು 3 ವ್ಯಕ್ತಿಯ ಒಂದು ದೊಡ್ಡ ಹೋರಾಟ ಶುರು ಆಗುತ್ತೆ. ಸೊ ಅದಕ್ಕೊಬ್ಬರು ಯಜಮಾನರು ಬೇಕು ಅಂತ H.S. ಉದುರಪ್ಪನವರು ಮಾಜಿ ಕೃಷಿ ಸಚಿವರಾಗಿರ್ತಾರೆ, ಮಾಜಿ ಸ್ಪೀಕರ್ಗಳಾಗಿರ್ತಾರೆ, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಲೆವಿ ಪದ್ಧತಿ ವಿರುದ್ಧ ಹೋರಾಟಗಳು ನಡೀತಿರುತ್ತೆ. ಎಮರ್ಜೆನ್ಸಿ ಕಾಲ್ ಆಗತ್ತಾಗ
ಪ್ರಾಬಬ್ಲಿ 1979. ಇಂದಿರಾ ಗಾಂಧಿದು. ಆವಾಗ ಜಯಪ್ರಕಾಶ್ ನಾರಾಯಣ್ ಅವರು ಸಂಪೂರ್ಣ ಕ್ರಾಂತಿಗೆ ಕರೆ ಕೊಡ್ತಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಚಳವಳಿ ಸ್ಥಗಿತಗೊಳಿಸಿ ಸಂಪೂರ್ಣ ಕ್ರಾಂತಿ, ಕರ್ನಾಟಕದಲ್ಲಿ ನವನಿರ್ಮಾಣ ಕ್ರಾಂತಿಯನ್ನು ಹುಟ್ಟಾಕಿ ಅದಕ್ಕೊಬ್ಬರು ಕಡದಾಳ್ ಮಂಜಪ್ಪನವರು ಮಾಜಿ ಮುಖ್ಯಮಂತ್ರಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ JP ಚಳವಳಿಯನ್ನು ಕರ್ನಾಟಕಕ್ಕೆ ತಂದಂಥ ಮೊದಲಿಗ ಪ್ರೊಫೆಸರ್ MD ಒಳಗಾಗ್ಲೇ ಇವರು ರೈತ ಸಂಘನ ಹುಟ್ಟಾಕಿರ್ತಾರೆ. ಈ ಸಂಘಟನೆಗಳಾದ ಈ ಲೇವಿ ಪದ್ಧತಿ ವಿರುದ್ಧ ಧ್ವನಿ ಎತ್ತಿದ ನಂತರ ಶುರು ಆಯ್ತು ರೈತ ಸಂಘ. ಹೌದು, ಇದೇ 3 ಪರ್ಸನಾಲಿಟೀಸ್ ಶುರು ಮಾಡೋದು, ಬೇರೆ ಯಾರು ಇರಲ್ಲ. ಆಗ 3 ಜನ ಶುರು ಮಾಡಿ ಪಾಸ್ ಆಗಿರುತ್ತೆ. ಪಾಸ್ ಅಷ್ಟೇ. 1982ರಲ್ಲಿ ನವರಗುಂದ ನವಿಲ್ಗುಂದ ಗೋಲಿಬಾರ್ ಆದಾಗ ಕರ್ನಾಟಕದಾದ್ಯಂತ ಗುಂಡೂರಾಯರ ವಿರುದ್ಧ ನೆಗೆಟಿವ್ ಅಲೆ ಹುಟ್ಟತ್ತೆ. ಆವಾಗ ಏನು ಕರ್ನಾಟಕದಲ್ಲಿ ಕೆಲವು ಕಡೆ ರೈತ ಸಂಘಗಳಿರ್ತವೆ. ಎಲ್ಲರನ್ನೂ ಸಂಪರ್ಕ ಮಾಡಿ ಎಲ್ಲರನ್ನೂ ಒಂದೇ ಒಂದು ವೇದಿಕೆ ಕರ್ಕೊಂಬಂದು ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಅನೌನ್ಸ್ ಮಾಡೋದು ಅಕ್ಟೋಬರ್ 2ನೇ ತಾರೀಕು 1982ರಲ್ಲಿ. ಆವಾಗ ನಾನು ಹೇಳಿದ್ನಲ್ಲ 10 ಲಕ್ಷ ಜನ ಸೇರಿ ಆವಾಗ ಗುಂಡು ಹಾಕಿದ ಗುಂಡೂರಾಯರಿಗೆ ವೋಟ್ ಇಲ್ಲ ಅಂತ. ಸೊ ರೈತ ಸಂಘ ಒರಿಜಿನಲ್ ಆಗಿ ಸಂಘಟಿತರಾಗಿ ಶುರು ಆಗೋದೇ ಆಗ 82ರಲ್ಲಿ. ಒಂದು ಭುಗಿಲೇಳೋದು ಮೇನ್ ಸ್ಟ್ರೀಮ್ಗೆ ಬರುವಂಥದ್ದು 82ರಲ್ಲಿ. ಅದಾದ ನಂತರ ಅಲ್ವಾ ನವಲಗುಂದ ಬಂಡಾಯ, ನರಗುಂದ ಬಂಡಾಯ. ಅಲ್ಲದೆ ನರಗುಂದ ನವಲಗುಂದ ಬಂಡಾಯನೇ ಕಾರಣ ಈ ಗೋಲಿಬಾರ್ ಆದಾಗ. ಸೊ ಅದಾದ ನಂತರ ಇವರು ನವಲಗುಂದ ನರಗುಂದ ಚಳುವಳಿ, ಉತ್ತರ ಕರ್ನಾಟಕ ಪ್ರವಾಸ, ಅಲ್ಲಿಯ ಸಂಘಟನೆ ಪ್ರತಿಯೊಂದನ್ನು ಇವರು ಅಲ್ಲಿ ಬಿಗಿಯಾಗಿ ಮಾಡ್ತಾರೆ ಅನ್ಕೊಳ್ತೀನಲ್ಲ. ಹೌದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಹತ್ರ ಒಂದು ದೊಡ್ಡ ಕಾರ್ ಇರುತ್ತೆ, ಪ್ಲೈಮೌತ್. ಅಲ್ಲಿ ಅವರೇ ಡ್ರೈವ್ ಮಾಡ್ತಾರೆ. ಪಕ್ಕದಲ್ಲಿ ND ಸುಂದರೇಶ್ ಅವರು. ಇತ್ತೀಚೆಗೊಬ್ಬರು ತುಮಕೂರದ ರಾಮಕೃಷ್ಣ ಅಂತ ಸಿಕ್ಕಿದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಸುಂದರೇಶ್ ಅವರು, ಹಿಂದ್ಗಡೆ ರಾಮಕೃಷ್ಣ ಅವರು ಮತ್ತು ಪಾಂಡುರಂಗ ವಿಠಲ್ ಅಂತ. ಅವರು ಕರ್ನಾಟಕದಾದ್ಯಂತ ಚಳವಳಿ ಕಟ್ಟೋವಾಗ ಡೀಸೆಲ್ ಕೆಟ್ಟೋಗಿತ್ತಂತೆ. ಸುಮಾರು 4-5 ಕಿಲೋಮೀಟ್ರ್ ಒಂದು ತಳ್ಳದ ಮೇಲೆ ಒಂದು ಹಳ್ಳಿ ಸಿಕ್ತಂತೆ. ಆ ಹಳ್ಳಿ ಜನ ಇವ್ರನ್ನ ಗುರುತಿಡಿದ್ರಂತೆ. ಸೊ ಅಲ್ಲಿ ರೈತ ಸಂಘ ಯಾಕೆ ಬೇಕು, ನಿಮಗೇನು ಅನ್ಯಾಯ ಆಗ್ತಿದೆ ಅಂತ ಇಬ್ಬರೂ ನಾಯಕರುಗಳು ಭಾಷಣ ಮಾಡಿದ್ದಾರೆ. ಆಮೇಲೆ ಏನು ಕಾರ್ ತಳ್ತಿದ್ದೀರಿ ಅಂದಾಗ ಡೀಸೆಲ್ ಇಲ್ಲ, ರೈತ ಸಂಘ ಕಟ್ತಿದ್ದೀವಿ ಅಂದಾಗ ಅವರೇ ಖರ್ಚಿಗೆ ಕೊಟ್ಟು ಅವರೇ ಡೀಸೆಲ್ ತುಂಬಿಸಿ ಅವರೇ ಊಟ ಹಾಕಿ ಕಳಿಸ್ಕೊಟ್ರಂತೆ. ಸೊ ಇಷ್ಟು ಕಷ್ಟಪಟ್ಟು ರೈತ ಸಂಘ ಕಟ್ಟಿದ್ದು ಈ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮತ್ತು ND ಸುಂದರೇಶ್. ಅದಾದ ನಂತರ ಇವರು ಬಂಡಾಯ ಎಲ್ಲ ರೈತರನ್ನ ಸೇರಿಸ್ಕೊಂಡು ಬಹಳ ದೊಡ್ಡ ಹೋರಾಟಗಳನ್ನು ಮಾಡ್ತಾರೆ. ಹೌದು, ಈವನ್ ಜಿಲ್ಲಾ ಮಟ್ಟದಲ್ಲೂ ಕೂಡ 1 ಲಕ್ಷ ಜನ 2 ಲಕ್ಷ ಜನ ಸೇರಿ ಸಮಾವೇಶಗಳು ಮಾಡಿರುವಂಥ ಜಿಲ್ಲಾ ಮಟ್ಟದ ಸಮಾವೇಶಗಳು ಇವೆ. ಕಾರಣ ಆವಾಗೇನಾದ್ರು ಒಪ್ಕೊಂಡು ಬಿಟ್ಟಿದ್ರೆ ಚುನಾವಣೆಗೆ ಹೋಗಬೇಕು ಅಂತ 83ರಲ್ಲಿ ಜನತಾ ಪಕ್ಷ ಅನ್ನೋದು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ರೈತ ಸಂಘದ ಅಭ್ಯರ್ಥಿಗಳು ಅಲ್ಲಿ MLA ಆಗಿರ್ತಿದ್ರು. ಆವಾಗ ನಾವು ಚುನಾವಣೆಗೆ ಹೋಗೋದು ಬೇಡ, ಒಂದು ಸಂಘಟನೆಯಾಗಿ ಉಳಿಯೋಣ ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡಿದ್ದರಿಂದ ಆ ಒಂದು ವೇವ್ ಕಮ್ಮಿ ಆಯಿತು. 1989ನಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಲೇಟ್ ಡಿಸಿಷನ್ ತೊಗೊಂಡಿದ್ದು. 83ನಲ್ಲಿ ಏನು ಹೆಗಡೆ ಅವರು ಬಂದರು, ಅವರು ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಂದರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವ್ರು ರೈತರ ಸಾಲ ಮನ್ನಾ ಮಾಡಲ್ಲ, ಸುಸ್ತಿ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಬದಲಾವಣೆ ಮಾಡಿದ್ರು. ಅದೂ ಆವಾಗ ಅತಂತ್ರ ಸರ್ಕಾರ ಬಂದಿದ್ದು. ಇನ್ನು ಬಂಗಾರಪ್ಪನವ್ರ ಕ್ರಾಂತಿ ದಳ ಇತ್ತು. ದೇವರಾಜ ಅರಸರ ಸಾವಿನ ನಂತರ ಬಂಗಾರಪ್ಪನವರು ಕ್ರಾಂತಿ ರಂಗವನ್ನು ಕಟ್ಲಿಕ್ಕೆ ಶುರು ಮಾಡಿದರು, ಕ್ರಾಂತಿ ರಂಗ. ಸೊ ಜನತಾ ಪಾರ್ಟಿ ಕೂಡ ಒಂದಷ್ಟು ನಂಬರ್ಸ್ ಬಂದಿದ್ವು. ಸೊ ಕೋalition ಗೌರ್ಮೆಂಟ್ ಆಗಬೇಕು ಅಂದಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂದಾಗ ಇವರು ನಿಜಲಿಂಗಪ್ಪನವರು ಹೆಗಡೆ ಅವ್ರನ್ನ ದೆಹಲಿಯಿಂದ ಕರೆಸ್ತಾರೆ. ಅವ್ರು ರಾಜ್ಯಸಭೆಯಲ್ಲಿ ಇರ್ತಾರಾಗ. ಸೊ ವೀರೇಂದ್ರ ಪಾಟೀಲ್ ಮತ್ತು ಹೆಗಡೆ ಅವರು ಲವಾಕುಶ ಅಂತ ಅಲ್ಲಿ ನಿಜಲಿಂಗಪ್ಪನವ್ರಿಗೆ ಫೇವ್ರೆಟ್ ಶಿಷ್ಯರು. ಸೊ ಇವ್ರಿಗೆ ಕನಕಪುರದಲ್ಲಿ PGR ಸಿಂಧ್ಯಾ ಅವ್ರಿಗೆ ರಾಜೀನಾಮೆ ಕೊಡಿಸಿ ಅಲ್ಲಿ ರೈತ ಸಂಘದ ಬೋರ್ಡ್ಗೆ ಹಾರ ಹಾಕಿ ಹಸಿರು ಟವಲ್ ಹಾಕ್ಕೊಂಡು ಈ ಬೋರ್ಡ್ ನಮ್ಮಪ್ಪ, ಈ ಹಸಿರು ಶಾಲ್ ನಮ್ಮಮ್ಮ ಅಂದ್ಬಿಟ್ಟು ಭಾಷಣ ಮಾಡಿ ಅವರು
ಚುನಾವಣೆ ಗೆಲ್ಲೋದು. ಅವರು ಗೆದ್ದ ಮೇಲೆ ಅವರು ರೈತ ವಿರೋಧಿ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ 101C ಅಂತ ಒಂದು ಕೋಆಪರೇಟಿವ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ ರಾಮಕೃಷ್ಣ ಹೆಗಡೆ ಅವರು. ಅದರಲ್ಲಿ ರೈತರ ಮನೆ ಜಪ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಬಿಡುತ್ತೆ. ಸೊ ಆವಾಗ ರೈತರ ಮನೆ ಜಪ್ತಿ ಏನು ಪಾತ್ರೆ, ಪಗಡೆ, ಪವರ್ ಟಿಲ್ಲರು, ಮಾಂಗಲ್ಯ ಎಲ್ಲವನ್ನೂ ಜಪ್ತಿ ಮಾಡಿಬಿಡ್ತಾರೆ. ಮನೆಯಲ್ಲಿ ಅಡುಗೆ ಮಾಡುವಂಥ ಸಾಮಾನುಗಳು ಹೀಗೆ. ಸೊ ಸಹಕಾರ ಸಂಘಗಳ ಬ್ಯಾಂಕ್ ಒಡೆದು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ಸುಂದರೇಶ್ ಅವರು ರೈತರಿಗೆ ವಾಪಸ್ ಪಾತ್ರೆ ಪಗಡೆಗಳನ್ನು ಕೊಟ್ಟು ಎತ್ತಿನ ಗಾಡಿ ಮೇಲೆ ಮೆರವಣಿಗೆಯಲ್ಲಿ ವಾಪಸ್ ಹೋಗೋದ್ರ ಮುಖಾಂತರ ಮರು ಜಪ್ತಿ ಚಳುವಳಿ ಶುರು ಮಾಡ್ತಾರೆ. ಈಗ ಆರ್ಡರ್ ಆಗಿದೆ ರೈತರ ಮನೆ ಜಪ್ತಿ ಮಾಡಬಾರ್ದು ಅಂತ. ಬಟ್ ಅದ್ರ ಜೊತೆ ಜಸ್ಟಿಸ್ VS ಮಳಿಮಠ್ ಅಂತ ಇದ್ದರು. ಸೊ ಅವರ ಬೆಂಚ್ನಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದ ಮಾಡಿ ರೈತರ ಮನೆ ಜಪ್ತಿ ಆಗಬಾರ್ದು, ರೈತರ ಮನೆ ಜಪ್ತಿ ಏನು ಒಂದು 15 ಸಾಮಾನುಗಳನ್ನು ಹೊರತುಪಡಿಸಿ ಜಪ್ತಿ ಮಾಡಲಿಕ್ಕೆ ಅವಕಾಶ ಸಿಗುವಂಗೆ ಒಂದು ಆರ್ಡ್ರ್ ಬರುತ್ತಾಗ. ಅದರಲ್ಲಿ ಟ್ರ್ಯಾಕ್ಟ್ರು, ಪವರ್ ಟಿಲ್ಲರು, ಸೀರೆ, ಈ ರೈತರ ಮನೇಲಿ ಅದಕ್ಕಿಂತ ಜಾಸ್ತಿ ಇನ್ನೆಲ್ಲಿರ್ತದೆ. ಸೊ ರೈತರಿಗೆ ಒಂದು ಜಯ ಸಿಕ್ಬಿಡುತ್ತೆ. ಸೊ ಕರ್ನಾಟಕದಲ್ಲಿ ಜಪ್ತಿ ನಿಲ್ಲಿಸಿದ್ದು, ಲಕ್ಷಾಂತರ ರೈತರ ಮನೆ ಜಪ್ತಿ ನಿಲ್ಲಿಸಿದ್ದು MDN ಮತ್ತು ಸುಂದರೇಶ್. ಅದೇ ಶಕ್ತಿ ಅನಿಸುತ್ತೆ ಮೋಸ್ಟ್ಲಿ ಅವರಿಗೆ. ಸಂಘಟನೆ ಅಷ್ಟು ದೊಡ್ಡ ಮಟ್ಟದಲ್ಲಿ, ರೈತ ಸಂಘ ಅಂದರೆ ವಿಧಾನಸಭೆಯಲ್ಲಿ ಕೂರುವ ಪ್ರತಿಯೊಬ್ಬ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೂರುವಂಥವನು ಚಳಿಯಂತೆ ನಡುತ್ತಾ ಇದ್ರು, ಶೆವರಿಂಗ್ ಆಗ್ತಿದ್ರು ರೈತ ಸಂಘ ಅಂದರೆ. ಬಹುಶಃ ಮೋಸ್ಟ್ಲಿ ಇದೇ ಅನಿಸುತ್ತೆ ಶಕ್ತಿ. ಹೌದು. ಆವಾಗ ಏನು ಬರಜಪ್ತಿ ಆದಮೇಲೆ ಇವರು ಕೂಡ ರೈತ ವಿರೋಧಿ, ನಾವು ಸಪೋರ್ಟ್ ಮಾಡಿದಂಥ ಜನತಾ ಪಕ್ಷ ಕೂಡ ಅಂತ. ಆವಾಗ 89ರಲ್ಲಿ ಮತ್ತೆ ಏನು ಒಂದು ಲೋಕಸಭೆ ಚುನಾವಣೆಯಲ್ಲಿ ಇವರು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಕರೆ ಕೊಡ್ತಾರೆ. ನೇರ ಲೋಕಸಭೆಗೆ ಹೋಗಿದ್ದಕ್ಕೆ ಅಲ್ಲಿ ನಮ್ಮವ್ರು ಪರಾಭವ ಆಗ್ತಾರೆ. ನಂತರ ವಿಧಾನಸಭೆಯಲ್ಲಿ ಪ್ರಯತ್ನ ಮಾಡಿದ್ದಕ್ಕೆ ಬಾಬಾಗೌಡ ಪಾಟೀಲರು 2 ಕ್ಷೇತ್ರ ಆಯ್ಕೆ ಆಗೋದು. ಆಮೇಲೆ ನಮ್ಮವರು 45 ಜನ ಬಾರ್ಡ್ರಲ್ಲಿ ಸೋಲು ಅಂಥದ್ದು. ಸೊ ಆ ಡಿಸಿಷನ್ 83ರಲ್ಲಿ ತೊಗೊಂಡಿದ್ದಿದ್ರೆ ಕರ್ನಾಟಕದ, ಭಾರತದ ಮೊದಲ ರೈತ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದು. ಸೊ ಒಂದು ಡಿಸಿಷನ್ ಮೇಕಿಂಗಲ್ಲಿ ಎಡವು ಆಗಾಗಿತ್ತು. ಸೊ ಅದಾದಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೋರಾಟಗಳಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಹೋಗ್ತಾರೆ. ಇವರಿಗೆ ಅಚಾನಕ್ಕಾಗಿ, ನೀವು ಆಗಲೇ ಹೇಳಿದ್ರಿ ನನಗೆ, ಒಂದು ಬೈ ಎಲೆಕ್ಷನಲ್ಲಿ ಇವ್ರನ್ನ ನಿಲ್ಲಿಸಿ ಗೆಲ್ಲಿಸ್ತಾರೆ. ಬಟ್ ನಾರ್ಮಲ್ ಎಲೆಕ್ಷನ್ ಬಂದಾಗ ಮುಂದಿನ ಚುನಾವಣೆಯಲ್ಲಿ ಇವರನ್ನು ಸೋಲಿಸ್ತಾರೆ. ಅದೊಂದು ಸ್ಟ್ರಾಟಜಿ, ಇಟ್ಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ, ಇಟ್ಸ್ ಅ ಗಿಮಿಕ್. ಅದಾದಮೇಲೆ ಇವ್ರು ಯಾವತ್ತೂ ಪೊಲಿಟಿಕ್ಸ್ಗೆ ಹೋಗ್ಬೇಕು ಅಂತ ನಿರ್ಧಾರನೇ ಮಾಡಲಿಲ್ಲ. ಅಷ್ಟರಲ್ಲಾಗಲೇ ಮದುವೆ ಆಗಿತ್ತಾ? ಪ್ರೊಫೆಸರ್ಗೆ 44ನೇ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಹೌದು. 82ರಲ್ಲಿ ರೈತ ಸಂಘ ಶುರು ಆಯಿತು, 80ರಲ್ಲಿ ಪ್ರೊಫೆಸರ್ ಮದುವೆ ಆಗಿತ್ತು. ಓಕೆ, ರೈತ ಸಂಘ ಶುರು ಆಗೋಕ್ಕಿಂತ ಮುಂಚೆ ಮದುವೆ. ಹೌದು. ಬಹುಶಃ ನಿಮ್ಗೆ ಯಾರಿಗೂ ಜಾತಿ ಸರ್ಟಿಫಿಕೇಟ್ ಇಲ್ಲ ಅನ್ಸುತ್ತೆ. ಇಲ್ಲ, ಅದು ಜಾತಿ ಕಾಲಮಲ್ಲಿ ಅವರು ಜಾತ್ಯತೀತ ಅಂತ ಬರೆದಿದ್ರು LKG ಸೇರಿಸಿದಾಗ. ನನಗೆ 7th ಜಾತ್ಯತೀತ ಅಂತ ಏನು ನಾವು ಸೆನ್ಸಸ್ ಮಾಡುವಾಗ, ಆಮೇಲೆ ಹಾಲ್ ಟಿಕೆಟ್ ಕೊಡೋದಿಲ್ಲ ಅಂದ್ಬಿಟ್ಟು, ಸೆನ್ಸಸ್ ಮಾಡುವಾಗ ಕಷ್ಟ ಆಗುತ್ತೆ, ಹಾಲ್ ಟಿಕೆಟ್ ಕೊಡೋಲ್ಲ ಅಂದ್ಬಿಟ್ಟು ಅವರಾಗಾರೆ ಏನು ಬರ್ಕೊಂಡಿದ್ರು. ಬಟ್ ಆಮೇಲೆ ನಾವು ಪ್ರೌಢಾವಸ್ಥೆಗೆ ಬಂದಾಗ ಜಾತ್ಯತೀತ ಅಂತಲೇ ಉಳಿಸ್ಕೊಂಡ್ವಿ. ಹೌದಾ? ಅಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಾಗಲಿ ಯಾವುದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಇಲ್ಲ ತಗೊಂಡಿಲ್ಲ, ಯಾವುದೇ ರೀತಿ ಸರ್ಕಾರದ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲಿಗೆ ತರಿಸ್ಕೊಂಡಿಲ್ಲ, ಎಕ್ಸೆಪ್ಟ್ ದಟ್ ಹೌಸ್. ಯಾವ ಹೌಸು ಇಲ್ಲ, ಮನೆ ಅವರು ಅಧಿಕಾರದಲ್ಲಿ ಇದ್ದಾಗ ಸಿಕ್ಕಿದ್ದಲ್ಲ, ಅವ್ರು ಮುಂಚೆನೇ ಅಲಾಟ್ ಆಗಿದ್ದದು. ಸೊ ಅಧಿಕಾರದಲ್ಲಿದ್ದಾಗ ಪುಟ್ಟಸ್ವಾಮಿ ಗೌಡರು ಅಂತ ಒಬ್ಬರು ಮಂತ್ರಿಗಳಾಗಿದ್ದರು. ಅವರು ಸುಮಾರು G ಕ್ಯಾಟಗರಿ ಸೈಟ್ಗಳನ್ನು ಅಲಾಟ್ ಮಾಡಿಸ್ಕೊಂಡು ಮನೆಗಳನ್ನು ಕಟ್ಟಿದರು. ಅದನ್ನು ಪ್ರೊಫೆಸರ್ ಬಯಲಿಗೆಳೆದ್ರು. ನೀವೇನು ಮಾಡಿಲ್ವಾ ಅಂದಾಗ ಪ್ರೊಫೆಸರ್ ಒಂದು ಉತ್ತರ ಕೊಟ್ಟಿದ್ರು ವಿಧಾನಸಭೆಯಲ್ಲಿ. ನಾನು ಪ್ರತಿದಿನ ಊಟ ಮಾಡುವಾಗ ಈ ಅನ್ನನ, ಇದು ಅನ್ನನೋ ಅಥವಾ ಪಾಯ್ಖಾನೆಯೋ ಅನ್ನೋ ಪ್ರಶ್ನೆ ಮಾಡ್ಕೋತೀನಿ, ನೀವುಗಳು ಪ್ರಶ್ನೆ ಮಾಡ್ಕೊಂಬಿಡಿ ಸಾಕು ಅಂತ. ಸೊ ಪ್ರೊಫೆಸರ್ ಆವಾಗಲೇ ಅಧಿಕಾರದಲ್ಲಿ ಇದ್ದಾಗಲೇ ನನಗೆ ಯಾವುದೇ ರೀತಿ ಸೈಟ್ ಬೇಡ ಅಂತ ಬರೆದು ಕೊಟ್ಬಿಟ್ಟಿದ್ರು. ಸೊ ನಮ್ಮ ಫ್ಯಾಮಿಲಿಗೆ ಈಗಲೂ G ಕ್ಯಾಟಗರಿ ಸೈಟ್ ಇಲ್ಲ.
ಈಗಲೂ ನಿಮಗೆ ಯಾರಿಗೂ ಕ್ಯಾಸ್ಟ್ ಸರ್ಟಿಫಿಕೇಟು ಇಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ನೀವುಗಳು ಯಾವುದೇ ರೀತಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಯಾವುದೇ ಸವಲತ್ತುಗಳನ್ನ ತಗೊಂಡಿಲ್ಲ. ಆಮೇಲೆ ನಾವು ಜನರಲ್ ಮೆರಿಟ್ಗೆ ಬರೋದ್ರಿಂದ ನಮ್ಗೆ ಯಾವ ಸವಲತ್ತುಗಳೇ ಇಲ್ಲ, ಅವಶ್ಯಕತೆನೂ ಇಲ್ಲ. ಇಲ್ಲ. ಆ ಥರ ಒಂದು ಕಾಲಮ್ ಕೂಡ ಇದೆಯಾ ಜಾತ್ಯತೀತ ಅಂತ? ಇಲ್ಲ. ಉದಾಹರಣೆಗೆ ಸ್ಕೂಲಲ್ಲಿ ನಾವು ಈ ರೀತಿ ಏನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಹಿಂದೂ ಅಂತ ಬರಿತೀವಿ ಅಂತಂದರು. ನೀವು ಆ ರೀತಿಯೂ ಕೂಡ ಬರೀಬಾರ್ದು, ಯಾಕಂದರೆ ಜಾತಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಸ್ವಾತಂತ್ರ್ಯ ಆಗುತ್ತೆ ಅಂತ ಪ್ರೊಫೆಸರ್ ಲೆಟ್ರ್ ಬರೆದು ಕಳಿಸಿದ್ರು. ಆವಾಗ ಅದು ಜಾತ್ಯತೀತ ಅಂತಲೇ ಉಳ್ಕೊಳ್ತು. ಸೊ ಬಹುಶಃ ನೀವು ರೆಕಾರ್ಡ್ಸ್ಗಳು ತೆಗೆದು ನೋಡಿದ್ರೆ ನಮ್ಗಳದೇ ಜಾತ್ಯತೀತ ಅಂತ ಉಳಿದಿರೋ ಇನ್ನು ಕಾಲೇಜು ಸ್ಕೂಲ್ ರೆಕಾರ್ಡ್ಗಳು. ಸೊ ವಿ ನೆವರ್ ರೆಪ್ರೆಸೆಂಟೆಡ್ ಕಾಸ್ಟ್ ಬೈ ಬರ್ತ್. ನಮ್ಮ ಮೈಂಡಲ್ಲಿ ಜಾತ್ಯತೀತ ಮನಸ್ಥಿತಿ ಇದೆ. ನಾನು ಪ್ರೊಫೆಸರ್ಗೊಮ್ಮೆ ನಾವು ಸೆಕ್ಯುಲರ್ಗಳ ಅಂತಂದೆ. ಯಾಕೆ ನಾವು ನೋ ವಿ ಆರ್ ಕಾಸ್ಟ್ಲೆಸ್ ಅಂದರು. ಅದಕ್ಕೆ ಸೆಕ್ಯುಲರ್ ಅಂದ್ರೇನು ಅಂದೆ. ನೋಡು, ಜಾತಿ ಪದ್ಧತಿಯನ್ನು ಒಪ್ಪಿಕೊಂಡು ನಾವೆಲ್ಲರೂ ಸಮಾನರು ಅನ್ನೋದು ಸೆಕ್ಯುಲರಿಸಮ್ ಆಗುತ್ತೆ. ಸೊ ಜಾತಿ ಪದ್ಧತಿಯೇ ಇಲ್ಲ ಅನ್ನೋದು ಕಾಸ್ಟ್ಲೆಸ್ಸಿಸಮ್ ಆಗುತ್ತೆ. ಸೊ ಯು ಆರ್ ಕಾಸ್ಟ್ಲೆಸ್, ನಾಟ್ ಸೆಕ್ಯುಲರ್ ಅಂದಿದ್ರು. ಶಬಾಷ್. ಇವತ್ತು ಸೆಕ್ಯುಲರ್ ಜಾತ್ಯತೀತತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಾಸ್ಟ್ಲೆಸ್ಸಿಸಮ್ ಅದು. ಕಾಸ್ಟ್ಲೆಸ್ಸಿಸಮ್ ಸೆಕ್ಯುಲರಿಸಮ್ ಅಲ್ಲ. ಕಾಸ್ಟ್ಲೆಸ್ಸಿಸಮ್ ನಿಜಕ್ಕೂ ಅಸ್ತಿತ್ವಕ್ಕೆ ಬರಬೇಕು. ಕಾರಣ ಪ್ರತಿಯೊಬ್ಬರು ಈಗ ಸೆಕ್ಯುಲರಿಸಮ್ ಅನ್ನೋರು ಜಾತಿಯನ್ನು ಪ್ರತಿನಿಧಿಸಿ ನಾವೆಲ್ಲರೂ ಸಮಾನರು ಅನ್ನೋರು, ಜಾತಿಯನ್ನು ಪ್ರತಿನಿಧಿಸಿ ಸಮಾನರು ಅನ್ನೋರು ಕರಪ್ಟ್ ಆದಂಗೆ ಲೆಕ್ಕ. ಯಾಕಂದರೆ ಅವ್ರು ಪ್ರತಿನಿಧಿಸಿರ್ತಾರೆ ಆಲ್ರೆಡಿ. ಪ್ರತಿನಿಧಿಸಿದ ಮೇಲೆ ಸಮಾನರು ಅಂತ ಹೇಳೋದು ಸೋಗ್ಲಾಡಿತನ ಆಗ್ತದೆ. ಭಾಳ ಜಾಣತನದಲ್ಲಿ ಮಾತಾಡ್ತೀರಾ. ಪ್ರೊಫೆಸರಷ್ಟು ಹೋರಾಟದಲ್ಲಿ ಬಹುಶಃ ನಾವು ನಿಮ್ಮನ್ನು ನೋಡ್ದಲೇ ಇರ್ಬೋದು, ಆದರೆ ಆ ಚಾಣಕ್ಯತನ ನಿಮ್ಮಲ್ಲಿದೆ. ಇಟ್ಸ್ ಎ ಕಾಂಪ್ಲಿಮೆಂಟ್ ಪಚ್ಚನಂಜನ್ ಸ್ವಾಮಿಯವರೇ. ಆದರೆ ನಿಮ್ಮನ್ನು ನಾವು ಆ ಹೋರಾಟದ ಹಾದಿಯಲ್ಲಿ ನೋಡೋದು ಯಾವಾಗ ಅನ್ನೋ ನನ್ನ ಕುತೂಹಲ. ಈಗ ನೋಡಿ, ಎಲ್ಲರೂ ಕೇಳೋ ಪ್ರಶ್ನೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿನೇ ಪಾಪ್ಯುಲಾರಿಟಿ ಇದೆ ಅಂತ. ಉದಾಹರಣೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಬದುಕಿನ ಆಧಾರಿತ ಒಂದು ನಟರಾಜ್ ಉಳಿಯಾರ್ ಅವರ ಡೈರೆಕ್ಟ್ ಆ್ಯಕ್ಷನ್ ಅಂತ ಒಂದು ನಾಟಕ ಆಯಿತು. ಅದು ನೋಬಡಿ ಇಮ್ಯಾಜಿನ್ ದಟ್ ಇಟ್ ವಿಲ್ ಬಿ ಎ ಸೂಪರ್ ಹಿಟ್. ಕರ್ನಾಟಕದಾದ್ಯಂತ ಜನ ಬಸ್ ಮಾಡ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು, ಎತ್ತಿನ ಗಾಡೀಲಿ ಬರಲಿಕ್ಕೆ. ಎತ್ತಿನ ಗಾಡೀಲಿ ಏನು ಬಂಗಾರದ ಮನುಷ್ಯ ನೋಡ್ಲಿಕ್ಕೆ ಬರ್ತಿದ್ರು, ಆ ರೀತಿ ಬಸ್ನಲ್ಲಿ ಬರ್ಲಿಕ್ಕೆ ಶುರು ಮಾಡಿದ್ರು. ಸೊ ಆವಾಗ ಹೌದು, ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಶಾಸಕರಾಗ್ತಾರೆ, ಪಾರ್ಲಿಮೆಂಟ್ ಮೆಂಬರ್ಗಳಾಗ್ತಾರೆ, ಮಂತ್ರಿಗಳಾಗ್ತಾರೆ. ನಿಮಗೆ ಯಾಕಾಗಲ್ಲ ಅಂತ. ನಮಗೆ ಯಾಕಾಗಲ್ಲ ಅಂದರೆ, ಒಂದು ನಾನು ಹೇಳಬಾರ್ದು, ಎಲ್ಲರೂ ಪಾಪ ಕೊಡುಗೆ ಕೊಟ್ಟಿರೋರೆ ಈ ಮಾಜಿ ಮುಖ್ಯಮಂತ್ರಿಗಳು, ಪ್ರಭಾವಿಗಳು. ಆದರೆ ಅವ್ರುಗಳು ಆಯಾ ಕಾಲಕ್ಕೆ ತಕ್ಕಂತೆ ವಾಸ್ತವವನ್ನು ಒಪ್ಪಿಕೊಂಡು ಅವ್ರಿಗೆ ಬರಬೇಕಾದ ಹಣಗಳು ಬಂದಿದ್ವು, ಅವ್ರುಗಳ ಹಣಗಳನ್ನು ಮಾಡಿದ್ರು, ಆದ್ದರಿಂದ ಅವ್ರಿಗೆ ಫಂಡ್ಸ್ ಇತ್ತು. ನಮಗೆ ಆ ಕಾರಣ ಅವ್ರಿಗೆ ಚುನಾವಣೆಗಳನ್ನು ಅಫೋರ್ಡ್ ಮಾಡೋ ಶಕ್ತಿ ಇತ್ತು. ನಮ್ಮ ತಂದೆಯವರು ಓಟೊಂದು ಕೊಡಿ, ನೋಟೊಂದು ಕೊಡಿ, ಹಸಿತು ಬಂದಾಗ ರೊಟ್ಟಿ ಕೊಡಿ ಅಂತ ಜನರ ನಡುವೆ ಹೋಗಿ ಗೆದ್ದು ಬಂದಂಥ ನಾಯಕ. ಅವ್ರ ಮನೆ ಬಾಗಿಲಿಗೆ ಸ್ವೀಟ್ ಬಾಕ್ಸ್ ಕೊಟ್ಟರೂ ಕೂಡ ನಮ್ಮ ಮನೇಲಿ 4 ಜನ ಇದ್ದೀವಿ ಅಂತ 4 ಪೀಸ್ ತೊಗೊಂಡು ಮಿಕ್ಕಿದ್ದು ವಾಪಸ್ ಕೊಟ್ಟಂಥ ಮನುಷ್ಯ. ಸೊ ನಮಗೆ ಫಂಡ್ಸ್ ಇರಲಿಲ್ಲ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ತೀರ್ಕೊಂಡಾಗ ನನಗೆ 19 ವರ್ಷ. ನಾವು ರಾಜಕೀಯದಲ್ಲಿ ಒಂದು ಪ್ರಜ್ವಲಿಸಲಿಕ್ಕೆ ವಯಸ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಂಡ್ಸು, ವಯಸ್ಸು, ಆಮೇಲೆ ಅನುಭವ, ಜ್ಞಾನ ಅವೆಲ್ಲವೂ ಬೆಳೆಯೋ ಕಾಲಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಬದುಕಿರಲಿಲ್ಲ. ಆ ಕಾರಣಕ್ಕೆ ನಾವು ರಾಜಕಾರಣದಲ್ಲೂ ಕೂಡ ನಾನು ಬರೋದು ಕಷ್ಟ ಆಯಿತು. ಚಳುವಳಿನಲ್ಲಿ ಬರಲಿಕ್ಕೆ ಯಾಕೆ ಕಷ್ಟ ಆಯಿತು ಅಂದರೆ, ಕವಲುದಾರಿ ಚಳುವಳಿ. ಸುಮಾರು ಗುಂಪುಗಳಿವೆ, ನಮ್ಮ ಗುಂಪಿಗೆ ಬನ್ನಿ, ನಮ್ಮ ಗುಂಪಿಗೆ ಬನ್ನಿ ಅಂತ. ಸೊ ನಮ್ಮನ್ನು ಉತ್ಸವ ಮೂರ್ತಿಗಳಂತೆ ನೋಡ್ತಾರೆ ಹೊರತು ನಮಗೆ ಅಧಿಕಾರ ಕೊಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಕಾರಣ ಈಗಿನ ಚಳುವಳಿಗಳು ಬೇರೆ ರೂಪನೇ ಪಡ್ಕೊಂಡಿದೆ. ಅದರಲ್ಲಿ ಟ್ರಾನ್ಸಾಕ್ಷನ್ಗಳು ಇರೋದ್ರಿಂದ ಎಲ್ಲದು ತಪ್ಪೋಗತ್ತೋ ಅನ್ನೋ ಕಾರಣಕ್ಕೆ ಅವ್ರಿಗೆ ಬಹುತೇಕ
ಬಹುತೇಕ ಅಂದರೆ ಕೆಲವು ಗುಂಪುಗಳು. ಬಟ್ ಈಗಿನ ವಿದ್ಯಮಾನದಲ್ಲಿ ಪ್ರಾಮಾಣಿಕ ಗುಂಪುಗಳನ್ನು ಸೇರಿಸಿ ರೈತ ಸಂಘಗಳ ಏಕೀಕರಣ ಅಂತ ಒಂದು ಕರೆ ಕೊಟ್ವಿ. ಸ್ಕ್ರೂಟಿನಿ ಮಾಡಿ ಪ್ರಾಮಾಣಿಕರು ನಿಜಕ್ಕೂ ರೈತ ಪರ ಕೆಲಸ ಮಾಡೋರನ್ನ ಸೇರಿಸಿ ರೈತ ಸಂಘಗಳ ಏಕೀಕರಣ ಅಂತ. ಸೊ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಕಮರ್ಷಿಯಲ್ ರೈತ ಹೋರಾಟಗಾರರು ತಾವು ವಾಲಂಟಿಯರಾಗಿ ಬರಲಿಲ್ಲ, ಅವರು ಅಗತ್ಯನೂ ಇಲ್ಲ, ಯಾಕಂದರೆ ಗಟ್ಟಿ ಉಳ್ಕೊಳ್ಳಿ ಜೊಳ್ಳೆಲ್ಲ ಹೊಟ್ಟೋಗ್ಲಿ ಅಂತ. ಸೊ ಬೆಳಗಾಂ ಅಧಿವೇಶನಕ್ಕೆ ಈ ಬರೋ ತಿಂಗಳು 16ನೇ ತಾರೀಕು 1,00,000 ರೈತರನ್ನು ಸೇರಿಸೋ ಒಂದು ಗುರಿ ಇಟ್ಕೊಂಡಿದ್ದೀವಿ. ಆ ಗುರಿ ಸಾಧಿಸ್ತೀವಿ. ಓಕೆ, ಚಳಿಗಾಲದ ಅಧಿವೇಶನಕ್ಕೆ ಮುತ್ತಿಗೆ ಹಾಕೋಕೆ ರೆಡಿ ಆಗ್ತಾ ಇದ್ದೀರಾ? ಏನು ಉದ್ದೇಶ ಇಟ್ಕೊಂಡಿದ್ದೀರಾ? ಯಾವ ಧ್ಯೇಯ ಉದ್ದೇಶದ ಮೇರೆಗೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ನಿಮ್ಮ ಗುಡುಗು? ಕರ್ನಾಟಕದ ರೈತರನ್ನು ಸಾಲ ಮುಕ್ತರನ್ನಾಗಿ ಮಾಡಬೇಕು. ಆಮೇಲೆ ಕಬ್ಬಿಗೆ ಟನ್ಗೆ 5,500 ಕೊಡಬೇಕು. ಭತ್ತಕ್ಕೆ ಕ್ವಿಂಟಾಲ್ಗೆ 3,500 ಕೊಡಬೇಕು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟೋಗಿವೆ. ಒಂದು ಟ್ರಾನ್ಸ್ಫಾರ್ಮರ್ ತಗೊಳ್ಬೇಕು ಅಂದರೆ 2.5 ಲಕ್ಷ ಕಟ್ಟಬೇಕು. ಇವಾಗ 2.5 ಲಕ್ಷ, ಮುಂಚೆ 17,500 ಕೊಟ್ಬಿಡೋರು. ಆಮೇಲೆ 10 HP ವರೆಗೂ ಯಾರು ಬಳಸ್ತಾರೆ ಅವ್ರಿಗೆ ಉಚಿತ ವಿದ್ಯುತ್ ಸಿಗಬೇಕು. ಆ ಕಾರಣ ಈಗಲೂ ಕೂಡ 2.5 ಲಕ್ಷ ಅನ್ನೋದು ರೈತನ ಪಾಲಿಗೆ ಒಂದು ನುಂಗಲಾರದ ಬಿಸಿ ತುತ್ತೆ. ಇಟ್ಸ್ ಎ ಹ್ಯೂಜ್ ಅಮೌಂಟ್. ಈವನ್ ನಾವು, ನಿಮಗೆ ಇರ್ಬೋದು, ನನಗೆ ಇರ್ಬೋದು, 2.5 lakh rupees ಇಸ್ ಎ ಬಿಗ್ ಅಮೌಂಟ್. ಸೊ ಈ ರೈತ ವಿರೋಧಿ ನೀತಿಗಳು ರದ್ದಾಕಬೇಕು ಅನ್ನೋ ಕಾರಣಕ್ಕೆ ಪ್ರಮುಖವಾಗಿ. ಆಮೇಲೆ ಕರ್ನಾಟಕದಾದ್ಯಂತ ಸಂಪೂರ್ಣ ನೀರಾವರಿ ಆಗಬೇಕು. ಸುಮಾರು ಉಪನದಿಗಳಿವೆ, ಅದರ ಮುಖಾಂತರ ಪೈಪ್ಲೈನ್ಗಳ ಮುಖಾಂತರ ಕೆರೆಗಳು ತುಂಬಬೇಕು. ಕರ್ನಾಟಕ ಬರಮುಕ್ತ ಆಗಬೇಕು, ಸಾಲ ಮುಕ್ತ ಆಗಬೇಕು. ಆಮೇಲೆ ಸ್ವಾಮಿನಾಥನ್ರವರು ಏನು ವರದಿ ಕೊಟ್ಟಿದ್ದರು, ಕಾಸ್ಟ್ ಆಫ್ ಕಲ್ಟಿವೇಷನ್ +50, C2 +50 ಜಾರಿ ಆಗಬೇಕು. ಸಿದ್ದರಾಮಯ್ಯನವ್ರ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡೋ ಮುಖಾಂತರ ಕ್ರಾಂತಿ ಮಾಡಲಿ, ಅವ್ರಿಗೂ ಕೂಡ ಒಂದು ದೊಡ್ಡ ಹೆಸರು ಬರಲಿ. ಈ ಒಂದು ಕಾರಣಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕರೆ ಕೊಟ್ಟಿದ್ದೀವಿ. ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಈ ನಡುವೆ ನಿಮ್ಮ ತಂದೆ ನಿಮಗೆ ಅಂತ ಏನೂ ಮಾಡಲಿಲ್ವ? ಹಾಗಾದರೆ ನಮ್ಮ ತಂದೆಯವರು ಕ್ಯಾನ್ಸರ್ ಆಗಿದ್ದಾಗ ಸಿಟಿ ಟ್ಯಾಕ್ಸಿ ಅಂತಿತ್ತು. ಆವಾಗ ಮಾರುತಿ ವ್ಯಾನ್, ಸಿಟಿ ಟ್ಯಾಕ್ಸಿ, ಊಬರ್ ಗೀಬರ್ ಇರಲಿಲ್ಲ. ಅದರಲ್ಲಿ ಅವ್ರಿಗೆ ಚೆಕಪ್ಗೆ ಹೋಗಿ ಬರಬೇಕಾದ್ರೆ, ನಿಮ್ಗೆ ಹುಷಾರು ತಪ್ಪಿದ್ದೀರಿ, ಭವಿಷ್ಯ ಏನು ಸಾರ್ ಅಂದರು ಅವರ ಕಂಟೆಂಪ್ರರಿ ಲೀಡ್ರೊಬ್ಬರು. ನೋಡಪ್ಪ, ಸಸಿ ನೆಟ್ಟಿದ್ದೀನಿ, ಅದಕ್ಕೆ ಅವರೇ ನೀರು ಹಾಕಬೇಕು, ಅವರೇ ಮರ ಮಾಡ್ಕೋಬೇಕು, ಅವರೇ ಫಲ ತಿನ್ನಬೇಕು, ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಮಾಡೋದಿಲ್ಲ. ಸೊ ಪ್ರಿನ್ಸಿಪಲ್ಸು ಕೂಡ ಅದು ಸರಿ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಚಾನಕ್ಕಾಗಿ ನಮ್ಮ ತಂದೆಯವರು ತಾಯಿಯವರು ಇಬ್ಬರು ತೀರಿದಾಗ ಆರ್ಥಿಕ ಮುಗ್ಗಟ್ಟು ಬಂದಿದ್ದು ಉಂಟು, ದೊಡ್ಡ ಮಟ್ಟದಲ್ಲಿ ಬಂದಿದ್ದು ಉಂಟು, ಆರ್ಥಿಕ ಮುಗ್ಗಟ್ಟು ಬಂದಿದ್ದು ಉಂಟು. ಆರ್ಥಿಕ ಮುಗ್ಗಟ್ಟು ಬಂದಿತ್ತು ಅಂದರೆ ಸಂಘಟನೆ, ಶಕ್ತಿ, ಇದೆಲ್ಲರ ಜೊತೆಗೆ ಹಣಕಾಸಿನ ತೊಂದರೆ ಕೂಡ ತುಂಬಾ ಇತ್ತು. ಯಾಕೆಂದರೆ ಸಂಘಟನೆಯಿಂದ ಭಾಳಷ್ಟು ಹಣ ಬರುತ್ತೆ. ಈಗೇನು ಮನೆಗೆ ಒಂದೊಂದು ಸಂಘಟನೆ ಉಟ್ಕೊಂಡಿದೆ. ನಾನು ನಾಳೆ ದಿನ ಸಂಘಟನೆಗಳಿದ್ರೆ ಒಂದು ರಾಜಕೀಯ ಪಕ್ಷದ ಹಿಂದೆ ನಿಂತರೆ ಕಮ್ಮಿ ಅಂದರೆ 5 ಲಕ್ಷ ಬರುತ್ತೆ ನನಗೆ ಒಂದೇ ದಿನದಲ್ಲಿ. ಪ್ರೊಫೆಸರ್ ನಂಜುಂಡಸ್ವಾಮಿಗೆ ಇಂಥ ಸೂಟ್ ಕೇಸ್ ಬರಲಿಲ್ವಾ? ಹಾಗೆ ಹಣಕಾಸಿನ ತೊಂದರೆ ಕೂಡ ತುಂಬಾ ಇತ್ತು. ಯಾಕೆಂದರೆ ಸಂಘಟನೆಯಿಂದ ಭಾಳಷ್ಟು ಹಣ ಬರುತ್ತೆ. ಈಗೇನು ಮನೆಗೆ ಒಂದೊಂದು ಸಂಘಟನೆ ಉಟ್ಕೊಂಡಿದೆ. ನಾನು ನಾಳೆ ದಿನ ಸಂಘಟನೆಗಳಿದ್ರೆ ಒಂದು ರಾಜಕೀಯ ಪಕ್ಷದ ಹಿಂದೆ ನಿಂತರೆ ಕಮ್ಮಿ ಅಂದರೆ 5 ಲಕ್ಷ ಬರುತ್ತೆ ಒಂದೇ. ಪ್ರೊಫೆಸರ್ ನಂಜುಂಡಸ್ವಾಮಿಗೆ ಇಂಥ ಸೂಟ್ ಕೇಸ್ ಬರಲಿಲ್ವಾ? ನನಗೆ ನೆನಪಿದೆ, GPCP ಗೊತ್ತಲ್ಲ, ಶೋಲೆ, ಅವರು ಮತ್ತು CVL ಶಾಸ್ತ್ರಿ ಅಂತ ಮತ್ತೊಬ್ಬರು ನಿರ್ಮಾಪಕರು ಆಗಿನ ಕನ್ನಡ ಚಿತ್ರರಂಗ. ಕರ್ನಾಟಕದಲ್ಲಿ ಬರಗಾಲ ಇತ್ತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಬರಗಾಲ ಇರುವಂಥ ಸಂದರ್ಭದಲ್ಲಿ ದುಂದು ವೆಚ್ಚ ಮಾಡಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಬಾರ್ದು ಕರ್ನಾಟಕದಲ್ಲಿ ಅಂತ ಒಂದು ಕರೆ ಕೊಟ್ಟಿದ್ರು ಬಂಗಾರಪ್ಪನವ್ರ ಕಾಲದಲ್ಲಿ. ಆಗ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರನ್ನ ಸೆಟಲ್ ಮಾಡಲಿಕ್ಕೆ 1992ನಲ್ಲಿ 50 ಲಕ್ಷಗಳ ಸೂಟ್ ಕೇಸ್ ಬಂತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು GPCPಗೆ ಗೆಟ್ ಔಟ್ ಅಂದರು. ಇದು ನಾ ಕಣ್ಣಾರೆ ಕಂಡಂಥದ್ದು. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತುಂಬ ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥವ್ರು,
ಪೂರ್ಣಚಂದ್ರ ತೇಜಸ್ವಿಯವರು ತುಂಬ ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥವ್ರು. ಎನ್ ಡಿ ಸುಂದರೇಶ್ ಅವರು ಕೂಡ ತುಂಬ ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥವ್ರು. ಇವರಿಗೆ ಹೋರಾಟದ ಮುಖಾಂತರ ಹಣ ಮಾಡುವಂಥ ಅಗತ್ಯ ಇರಲಿಲ್ಲ. ಅವರ ಕನ್ಸರ್ನ್ ಜೆನ್ಯೂನ್ ಆಗಿತ್ತು. ಅಂಥ ಜೆನ್ಯೂನ್ ಕನ್ಸರ್ನ್ ಇರುವಂಥವ್ರು ಈಗಿನ ಕಾಲದಲ್ಲಿ ಸಿಗೋದು ಕಷ್ಟ. ಇತ್ತೀಚೆಗೆ ಟಿ ವಿಲಿ ರೈತ ಸಂಘದ ಹೋರಾಟಗಾರರ ಸ್ಟಿಂಗ್ ಆಪರೇಷನ್ಗಳನ್ನು ನೀವು ನೋಡಿದಿರ್ತೀರಿ. ಸೊ ಭಾಳ ನೋವಿಂದ ಹೇಳಬೇಕಾಗತ್ತೆ, ಇಂತಹ ವಾತಾವರಣದಲ್ಲಿ ನಾ ಹೇಗೆ ಅಕೌಂಟ್ ಓಪನ್ ಮಾಡಲಿ ಹೋರಾಟದ ಕ್ಷೇತ್ರದಲ್ಲಿ? ಈಗಲೂ ಕೂಡ ನಾ ಬಂದಿರಲಿಲ್ಲ. ರೈತ ಚಳುವಳಿ ಉಳಿಸ್ಬೇಕು. ಬಸವಣ್ಣನೊಂದು ವಚನ ಇದೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಗಿತ್ತು. ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಗಿತ್ತು. ಆಚಾರವೆಂಬ ಕಾಯಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣಾಗಿತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ. ಸೊ ಈಗ ನನ್ನನ್ನು ಮನೆಗೆ ಬಂದು ಕರ್ಕೊಂಡ್ಬಂದರು ಮೆಜಾರಿಟಿ ಆಫ್ ದಿ ಫಾರ್ಮಿಂಗ್ ಕಮ್ಯುನಿಟಿ ಮತ್ತು ಪ್ರಾಮಾಣಿಕ ರೈತ ಹೋರಾಟಗಾರರು. ಇದು ಡೀಲ್ ಮಾಡೋರ ಸ್ವತ್ತಾಗ್ತಿದೆ ರೈತ ಸಂಘ, ನೀವು ಉಳಿಸ್ಬೇಕು, ನೀವು ಬರಲೇಬೇಕು ಅಂತ ಬಲವಂತ ಮಾಡಿ ಕರ್ಕೊಂಡು ಬಂದಿರೋವಂಥದ್ದು. ಸೊ ನಾನು ಇಲ್ಲಿ ನಾಯಕನ ಪಾತ್ರ ಮಾಡ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಗುಂಪುಗಳನ್ನು ಏಕೀಕರಣ ಮಾಡಿ ಕರ್ನಾಟಕದಲ್ಲಿ ಒಂದು ಶುದ್ಧ ರಾಜಕೀಯ ಶಕ್ತಿ ಹುಟ್ಟಾಕುವಂಥ ಒಬ್ಬ ಮೆಸೆಂಜರ್ ಕೆಲಸ, ಒಬ್ಬ ಹಿತೈಷಿ ಕೆಲಸ ಮಾಡ್ತಿದ್ದೀನಿ. ನಾಯಕನಿಗಿಂತ ಹೆಚ್ಚಿನ ಜವಾಬ್ದಾರಿ ಕೆಲಸ. ಸರ್, ನಿಮ್ಮ ತಂದೆಗೆ ಒಂದು ನೆಗ್ಲಿಜೆನ್ಸ್ ಕಾರಣ ಆಯಿತಾ ಕ್ಯಾನ್ಸರಿಗೆ ತುತ್ತಾಗಲಿಕ್ಕೆ ಅಂತ? ಒಂದು ಸಣ್ಣ ಮೊಡವೆ ಬಂದಿತ್ತು, ಆ ಮೊಡವೆನೇ ಕ್ಯಾನ್ಸರಿಗೆ ತುತ್ತಾಯಿತು ಅಂತ ಹೇಳ್ತಾರೆ, ನಿಜನಾ ಅದು? ಪ್ರೊಫೆಸರ್ಗೆ 99ನೇ ಇಸ್ವಿಲಿ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಪ್ಯುಲರ್ ಆಗ್ತಾ ಹೋಗ್ತಾರೆ. ದುರಾದೃಷ್ಟವಶಾತ್ ಆವಾಗ ಫೇಸ್ಬುಕ್ಗಳಿರಲಿಲ್ಲ, ವಾಟ್ಸಪ್ಗಳಿರಲಿಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಮೀಡಿಯಾಗಳು ಕೂಡ ನಮ್ಮ ಕೆಲವು ಜನ ನೋಡ್ತಾ ಇದ್ರು. ಕೆಲವು ಕಡೆ ಭಾರತದಲ್ಲಿ ಪಬ್ಲಿಷ್ ಆಗ್ತಿದ್ವು, ಆಯಾ ದೇಶಗಳಲ್ಲಿ ಪಬ್ಲಿಷ್ ಆಗ್ತಿದ್ವು. ಆ ಕಾರಣಕ್ಕೆ ಪ್ರೊಫೆಸರ್ ವಿದೇಶಿ ವ್ಯಾಮೋಹಿ ಅಂತ ಕರ್ನಾಟಕದಲ್ಲಿ ಇದ್ದಂಥ ಪ್ರೊಫೆಸರ್ ಕಂಟೆಂಪ್ರರಿಗಳೇ ಆರೋಪ ಮಾಡಲಿಕ್ಕೆ ಶುರು ಮಾಡಿದ್ರು. ಪ್ರೊಫೆಸರ್ ವಿಚಾರ, ಪ್ರೊಫೆಸರ್ ಇಂಗ್ಲೀಷು, ಪ್ರೊಫೆಸರ್ ಜ್ಞಾನ ವಿಶ್ವ ಆಹಾರ ಸಂಸ್ಥೆಗೆ ಬೇಕಾಗಿತ್ತು. ಆ ಕಾರಣ ಅವ್ರು ಕರೆಸ್ಕೋತಿದ್ರು. ಆಮೇಲೆ ಇದರಿಂದ ಪ್ರಭಾವಿತರಾದಂಥ ತರುಣರು ಯುರೋಪಿನ ಅನೇಕ ದೇಶಗಳಲ್ಲಿ ಪ್ರೊಫೆಸರ್ನ ಕರೆಸ್ಕೊಂಡು ಸಂಘಟನೆಗಳನ್ನು ಕಟ್ಟಲಿಕ್ಕೆ ಶುರು ಮಾಡಿದ್ರು. ಸೊ ಪ್ರೊಫೆಸರ್ ಆವಾಗ ಯಾವ ರೆಮ್ಯುನರೇಷನ್ ಇಸ್ಕೋತಿರ್ಲಿಲ್ಲ, ಫ್ಲೈಟ್ ಟಿಕೆಟ್ಗಳು ಕಟ್ಟೋರು ಅಷ್ಟೇ ಅವರು. ಪ್ರೊಫೆಸರು ಕೂಡ ಆಯಾ ತರುಣರ ಮನೆಗಳಲ್ಲಿ ಉಳಿದುಕೊಂಡು ಪೀಪಲ್ಸ್ ಗ್ಲೋಬಲ್ ಆ್ಯಕ್ಷನ್ ಅಂತ ಒಂದು ಸಂಘಟನೆ ಕಟ್ಟಿದ್ದು. ಆಮೇಲೆ ಲಾವಿಯಾ ಕಂಪೆಸಿನ ಅಂತ ಒಂದು ಇಂಟರ್ನ್ಯಾಷನಲ್ ಫಾರ್ಮರ್ಸ್ ಫಾರಮ್ನ ದಕ್ಷಿಣ ಏಷ್ಯಾದ ಸಂಚಾಲಕರಾಗಿ ಅವರು ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಶುರು ಆಗಿದ್ದು. ಸೊ ಪ್ರೊಫೆಸರ್ದು ಈ ವ್ಯಾಲ್ಯೂ ಇಲ್ಲಿನ ಅವರ ಸಮಕಾಲೀನರಿಗೆ ಗೊತ್ತಾಗದೆ ಹೋಯಿತು. ಪ್ರೊಫೆಸರ್ ಬರೀ ಫಾರಿನ್ ಟೂರ್ ಮಾಡ್ತಾರೆ, ವಿದೇಶದಿಂದ ಹಣ ಬರ್ತಿದೆ ಅಂತ ಸುಳ್ಳು ಆರೋಪಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಇದರಿಂದ ಪ್ರೊಫೆಸರ್ ಹರ್ಟ್ ಆದರು. ಪ್ರೊಫೆಸರ್ಗೆ ಸ್ಟ್ರೆಸ್ ಬಸ್ಟರ್ ಆಗಿ ಇದ್ದಿದ್ದು ಸ್ಮೋಕಿಂಗು. ಆ ಸ್ಮೋಕಿಂಗ್ ಪ್ರಮಾಣ ದಿನಕ್ಕೆ 40 ಸಿಗರೇಟ್ಗಳಿಗೆ ಹೋಯಿತು. ಆ ಕಾರಣಕ್ಕೆ ಪ್ರೊಫೆಸರ್ ಕ್ಯಾನ್ಸರ್ ಆಗಿದ್ದು. ಇಲ್ಲ ಅಂದಿದ್ರೆ ಪ್ರೊಫೆಸರ್ದು ಅಣ್ಣ ತಮ್ಮಂದ್ರ ಜೀನ್ ಎಷ್ಟು ಚೆನ್ನಾಗಿದೆ ಅಂದರೆ 90 ದಾಟಿದ್ರೂ ಕೂಡ ಕೆಲಸ ಮಾಡುವಂಥ ನಮ್ಮ ದೊಡ್ಡಪ್ಪಂದ್ರಿದ್ದಾರೆ. ಈಗ 90 ದಾಟಿದ್ರೂ ಕೂಡ ಅವ್ರು ಬದುಕಿರ್ತಿದ್ರು. ಪ್ರೊಫೆಸರ್ನ ಕೊಂದಿದ್ದು ಆ ಒಂದು ನನ್ನ ಜೊತೆಯಲ್ಲಿ ಇದ್ದಂಥವರೇ ನನ್ನ ಶಿಷ್ಯರೇ ಆರೋಪ ಮಾಡಿದ್ರು ಅನ್ನೋ ನೋವು. ಹೌದು. ಬಟ್ ಅವರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಮುಂಚೆಯಿಂದ ಇರಲಿಲ್ಲ ಅಂದ್ಕೊಳ್ತೇನೆ. ಏನೂ ಇರಲಿಲ್ಲ. ನಾನು ಈಗಲೂ ಒಂದು ನೆನಪಿದೆ, ಬೆಳಿಗ್ಗೆ 7 ಗಂಟೆಗೆ ಅವ್ರಿಗೆ ಕೇರಳಕ್ಕೆ ಏರೋಪ್ಲೇನ್ ಇತ್ತು. ನನಗೆ ಯಾರೋ ಅಲಾರಮ್ ಇಡೋಕ್ಕೆ ಹೇಳಿದರು. ನಾನು ಅಲಾರಮ್ ಕೂಗದ ಮೇಲೆ ಅದನ್ನು ಒಂದು ಸ್ಟಾಪ್ ಮಾಡಿ 10 ನಿಮಿಷ ಮಲಗೋಣ ಅಂತ ಮಲಗಿದೆ. ಅದು ನಿದ್ರೆ ಎಳ್ಕೊಂಡೋಗಿತ್ತು. ಪ್ರೊಫೆಸರ್ ಎದ್ಬಿಟ್ಟು ಬ್ರಷ್ ಮಾಡ್ಕೊಂಬಿಟ್ಟು ಡ್ರೈವರ್ ರೆಡಿಯಾಗಿದ್ದ, ಗೇಟ್ ಕೀ ಎಲ್ಲ ಇಟ್ಬಿಟ್ಟಿದ್ವಿ. ಪ್ರೊಫೆಸರ್ ಗೇಟನ್ನು ಜಂಪ್ ಮಾಡಿ ಕಾರ್ ಹತ್ತಿದ್ರು ನೆನಪಿದೆ. ಎಟ್ ದ ಏಜ್ ಆಫ್ 65 ಪ್ರೊಫೆಸರ್ ಆ ರೀತಿ ಜಂಪಿಂಗ್ ಜಾಕ್ ಥರ ಇದ್ದರು. ಅವ್ರು ಯಾವ ಹೆಲ್ತ್ ಇಶ್ಯೂಸು ಇರಲಿಲ್ಲ.
ನೇರ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಅವ್ರಿಗಾದಂಥ ನೋವುಗಳು. ನೀವು ಸುಮಾರು ಕೇಸಸ್ಗಳು ನೋಡಿರ್ಬೋದು. ಮನಸ್ಸಿಗೆ ಆದಂಥ ನೋವುಗಳು ಕ್ಯಾನ್ಸರ್ ಬರೆಸ್ತವೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲ? ಹೌದು, ನಮ್ಮಮ್ಮ ಮರಾಠಿ, ಕ್ಷತ್ರಿಯ ಮರಾಠಿ. ಹೇಗೆ ಸರ್ ಮದುವೆ ಆಗಿದ್ದು? ಯಾಕೆಂದರೆ ಇವರು ಕ್ಯಾಸ್ಟ್ನೇ ಒಪ್ಪಲ್ಲ, ಅಂಥದ್ರಲ್ಲಿ ಇವರು ರಿಲಿಜಿಯನ್ಸ್ಗಳನ್ನ ಒಪ್ಪಲ್ಲ, ಸೆಕ್ಯುಲರಿಸಮ್ನೇ ಒಪ್ಪಲ್ಲ ಇವರು. ಅಂಥವರು ತನ್ನ ಅರ್ಧಾಂಗಿಯಾಗಿ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ, ಅದು 40 ವರ್ಷದಲ್ಲಿ. 20 ವರ್ಷ ಚಿಕ್ಕವರು ನಮ್ಮಮ್ಮ. ಅವರು ಬೆಂಗಳೂರಲ್ಲಿ SLSRC ಲಾ ಕಾಲೇಜ್ ಅಂತ ಇತ್ತು, ಅವ್ರು ಪ್ರಿನ್ಸಿಪಾಲ್ರಾಗಿದ್ದರು. ಸೋಷಿಯೋ ಲೀಗಲ್ ಸರ್ವಿಸಸ್ ರಿಸರ್ಚ್ ಸೆಂಟರ್ ಅಂತ. ಸೊ ಅಲ್ಲಿ ಪಾಠ ಮಾಡಿ ಬರಬೇಕಾದ್ರೆ ನಮ್ಮಮ್ಮ ಕೂತಿದ್ರಂತೆ. ನಮ್ಮಮ್ಮನ ಫ್ರೆಂಡು ಅಲ್ಲಿ ಅಟೆಂಡರ್ ಕೆಲಸ ಮಾಡ್ತಿದ್ರಂತೆ. ಅವರ ಗಂಡ ನಮ್ಮ ಅಪ್ಪಾಜಿ ಸ್ಟೂಡೆಂಟು. ಸೊ ಪ್ರೊಫೆಸರು ತಮ್ಮ ಚೇಂಬರ್ಗೆ ಬಂದು ಕೂತಾಗ ಯಾರು ವಿಸಿಟರು ಅಂತ ಕರೆದಿದ್ದಾರೆ. ಸೊ ಇಂಥವ್ರನ್ನ ನಾನು ನೋಡೋಕ್ಕೆ ಬಂದಿದ್ದೀನಿ ಅಂತಂದ್ರಂತೆ. ಅವ್ರು ಬಂದಿರಲಿಲ್ಲ ಆಗ. ಪ್ರೊಫೆಸರ್ ಕಾಫಿ ಆಫರ್ ಮಾಡಿದ್ರಂತೆ. ನಮ್ಮಮ್ಮ ಅವರು ಕಾಫಿ ಟೀ ಆಫರ್ ಮಾಡಿದ್ರು. ಟೀ ಕುಡಿದ ನಂತರ ನಮ್ಮಮ್ಮ ಹೊಟ್ಟೆ ಹಸ್ತಿತ್ತು ಏನ್ಕತ್ತೀವಿ, ತುಂಬ ಚೆನ್ನಾಗಿತ್ತು ಟೀ ಅಂದ್ರಂತೆ. ಮತ್ತೆ ಕುಡಿತೀರಾ ಅಂದ್ರಂತೆ. ಹೌದು ಅಂತ ನಮ್ಮಮ್ಮ. ಸೊ ಮತ್ತೆ ಇನ್ನೊಂದು ಟೀ ಆಫರ್ ಮಾಡಿದ್ದಾರೆ. ಟೀ ಕುಡಿದ್ರಂತೆ. ಅವರ ಶಿಷ್ಯರು ಬಂದು ಒಂದು ರೀತಿ ನಗಕ್ಕೆ ಶುರು ಮಾಡಿದ್ರಂತೆ. ಸೊ ಅವ್ರಿಗೆ ಪ್ರೊಫೆಸರ್ ಎಲ್ಲೂ ಇಷ್ಟ ಆಗಿದೆ ಈ ವ್ಯಕ್ತಿ ಅಂತ ಅನ್ನಿಸೋಕ್ಕೆ ಶುರು ಆಯಿತು ಏನೋ. ಸೊ ಇವ್ರನ್ನ ನೀವು ಮನೆಗೆ ಬಿಟ್ಬಿಡಿ ಸ್ಕೂಟ್ರಲ್ಲಿ, ಆಮೇಲೆ ಮನೆಗೆ ಹೋಗಿ ಅಂತ ಪ್ರೊಫೆಸರ್ ಕಳಿಸಿದ್ದಾರೆ. ಸೊ ಪ್ರೊಫೆಸರ್ ಭಾಳ ಅದ್ಭುತವಾದ ವ್ಯಕ್ತಿ, ಭಾಳ ಫೇಮಸ್ಸು. ಅವರು ನಿಮ್ಮ ಮದುವೆ ಆಗಿ ಅಂತ ಇವರು ಪ್ರೊಫೆಸರ್ ಶಿಷ್ಯ BM ನಾಗರಾಜ್ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ನಮ್ಮಮ್ಮ ಅವರು 40 ದಾಟಿದ್ದಾರೆ, ಗಡ್ಡ ಬೇರೆ ಬಿಟ್ಟಿದ್ದಾರೆ, ಏನು ಪ್ರಿನ್ಸಿಪಾಲ್ ಅಂತ ಬೇರೆ ಅಂತೀರಿ, ಅಯ್ಯೋ ಅಷ್ಟು ದೊಡ್ಡ ಪ್ರೊಫೈಲ್ ನಾನು ಹೆಂಗೆ ಅಂತ ನಮ್ಮಮ್ಮ ರಿಜೆಕ್ಟ್ ಮಾಡಿದ್ರಂತೆ. ಮಾರನೇ ದಿನ ನಮ್ಮಮ್ಮ ಸ್ನಾನ ಮಾಡಿ ಟವಲ್ ಒಣಗಾಕ್ಬೇಕಾದ್ರೆ ಮಲ್ಲೇಶ್ವರಂನಲ್ಲಿ, ಈಗ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ ಅದೇ ಬಿಲ್ಡಿಂಗು, ಫಸ್ಟ್ ಫ್ಲೋರು, ನಮ್ಮಪ್ಪ ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಸಿಗರೇಟ್ ಸೇತ ನಿಂತಿದ್ರಂತೆ ನಮ್ಮ ಅಮ್ಮನ ನೋಡಲಿಕ್ಕೆ. ಇಷ್ಟ ಆಗಿದ್ದಾರೆ. ಸೊ ನಿಮ್ಮ ಪ್ರೊಫೆಸರು ಪ್ರಿನ್ಸಿಪಾಲ್ರು ಹಿಂಗೆ ಬಂದಿದ್ರು ಅಂತ BM ನಾಗರಾಜಿಗೆ ಹೇಳಿದ್ರಂತ ನಮ್ಮಮ್ಮ. ಸೊ ಇಷ್ಟ ಆಗಿರ್ಬೋದು, ಮಾತಾಡ್ತೇನೆ ಅಂತ. ಹೌದು ನನಗೆ ಇಷ್ಟ ಆಗಿದ್ದು, ಮದುವೆ ಆಗ್ತೇನೆ ಅಂದ್ರಂತೆ ಪ್ರೊಫೆಸರ್. ಸೊ ಅವ್ರನ್ನ ಕರೆಸಿದಾಗ ಮಾತುಕತೆ ಆಗಿದೆ. ನಮ್ಮಮ್ಮ ಮನೆಗೆ ಬಂದ್ರಂತೆ, ಯೋಚನೆ ಮಾಡಿದ್ರಂತೆ, ಇಲ್ಲ ಇದು ವರ್ಕೌಟ್ ಆಗಲ್ಲ, ಬೇರೆ ಜಾತಿ, ಆಮೇಲೆ ತುಂಬ ಸೀನಿಯರ್ ಕೂಡ ಅಂದ್ಬಿಟ್ಟು ಲೆಟ್ರ್ ಬರೆದು ಕೊಟ್ರಂತೆ. ಸೊ ಪ್ರೊಫೆಸರು ಸುಮ್ಮನೆ ಜೇಬೊಳಗೆ ಇಟ್ಕೊಂಡ್ರಂತೆ. ಆಮೇಲೆ ನಮ್ಮಮ್ಮ ರಾತ್ರಿ ಮಲಗಿರೋವಾಗ ಅವರು ಸತ್ಯಸಾಯಿ ಬಾಬಾ ಡಿವೋಟಿ. ಸತ್ಯಸಾಯಿ ಬಾಬಾ ಕನ್ಸಲ್ಲಿ ಬರ್ತಾರೆ. ಒಂದು ಸಮುದ್ರದ ಅಲೆ, ಶಿವನ ಲಿಂಗ, ಆಗು ಅವನು ನನ್ನ ಮಗನೇ, ಸತ್ಯ ಧರ್ಮ ಶಾಂತಿ ಪ್ರೇಮ ನನ್ನ ಮೂಲ ಮಂತ್ರ, ಅವನದು ಅದೇ ಮೂಲ ಮಂತ್ರ, ಆದರೆ ಅವನು ನನ್ನ ಒಪ್ಪೋದಿಲ್ಲ, ಅವನು ನನ್ನ ಮಗ, ಆಗು ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಮಾರನೇ ದಿನ ಬಂದ್ಬಿಟ್ಟು ನಮ್ಮಮ್ಮ ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅಂತಾರಂತೆ. ಸತ್ಯಸಾಯಿ ಬಾಬಾರವರು ಡಿವೋಟಿ ನಮ್ಮಮ್ಮ. ಸತ್ಯಸಾಯಿ ಬಾಬಾರವ್ರ ವಿರುದ್ಧ ಚಳುವಳಿ ಮಾಡಿದವರು ನಮ್ಮ ತಂದೆಯವರು, ಅವ್ರ ಪವಾಡಗಳ ವಿರುದ್ಧ. ಆದರೆ ಸತ್ಯಸಾಯಿ ಬಾಬಾರವರು ಹೇಳಿದ್ದು, ಅವ್ರೇನು ಕನಸಲ್ಲಿ ಹೇಳಿದರು ಅಂದರೆ, ನಿನ್ನ ಮದುವೆ ಆದಮೇಲೆ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗದ್ವಿಖ್ಯಾತಿ ಆಗ್ತಾನೆ ಅಂತ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಮ್ಮಮ್ಮನ ಮದುವೆ ಆದಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಪ್ಯುಲರ್ ಆದರು. ಅವ್ರು ಹೇಳಿದ ಮಾತು ಸತ್ಯ ಆಯಿತು. ಸೊ ಹೀಗೆ ನಮ್ಮಮ್ಮನ ಕರ್ಕೊಂಡು ಹೋಗ್ತಾರಂತೆ ಒಂದು ರೆಸ್ಟೋರೆಂಟ್ಗೆ, ಊಟ ಕೊಡಿಸ್ತಾರಂತೆ. ಸೊ ಆಗ ಕೈಯಲ್ಲೆಲ್ಲ ಏನೇನೋ ದೇವರುಗಳ ಉಂಗುರಗಳಿರ್ತವಂತೆ. ಏನದು ಸ್ವಲ್ಪ ಬಿಚ್ಚಿಕೊಡು ಅಂತಾರಂತೆ. ಬಿಚ್ಚಿಕೊಟ್ಟ ಮೇಲೆ ಬಿಸಾಕ್ಬಿಡ್ತಾರಂತೆ. ನಮ್ಮಮ್ಮ ಅಳಕ್ಕೆ ಶುರು ಮಾಡ್ತಾರಂತೆ, ಏನು ಫಸ್ಟ್ ಮೀಟಿಂಗಲ್ಲಿ ಹಿಂಗೆ ಮಾಡ್ತೀರಲ್ಲ ನೀವು, ನೋಡು ನಿನ್ನ ಆತ್ಮಸಾಕ್ಷಿಯನ್ನು ನಂಬು ಸಾಕು, ಇವನ್ನೆಲ್ಲ ಯಾಕೆ ನಂಬ್ತೀಯ, ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೋ ಸಾಕು, ದೈವ ನಂಬಿಕೆ ಬಿಡು ಅಂತ ಅವ್ರಿಗೆ ಪರಿವರ್ತನೆ ಮಾಡ್ಲಿಕ್ಕೆ ಶುರು ಆಗೋದು. ಬಟ್ ನಮ್ಮಮ್ಮನಿಗೆ ಮನಸ್ಸಿನಲ್ಲಿ ಸಾಯಿಬಾಬಾ ಅವ್ರ ಬಗ್ಗೆ ಒಂದು ಭಕ್ತಿ ಕಡೆವರೆಗೂ ಇತ್ತು. ಸರಿ, ಬೀಜಗಳು ಪ್ರೈವೇಟೈಸೇಷನ್ ಆಗುವಂಥದ್ದು, ಈ ರೈತರ ಬೀಜಗಳು ನಾಟಿ ತಳಿಗಳನ್ನು ಹೊರತುಪಡಿಸಿ
ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡ್ತಾರೆ. ನಾಳೆ ದಿನ ಕಾರ್ಪೊರೇಟ್ ಕಂಪನಿ ಆಗುತ್ತೆ. ಇದನ್ನು ಕೂಡ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಇವತ್ತು ನೀವು ಫ್ರೀಯಾಗಿ ನೀವೇ ಹಣ್ಣು ಮಾಡಿ ಅದನ್ನು ಒಣಗಿಸಿದ ನಂತರ ಒಣಗಿದ ಬೀಜವನ್ನು ಮತ್ತೆ ನೀವು ಬಿತ್ತಾ ಇದ್ದೀರಾ. ಇದು ನಾಟಿ ಪದ್ಧತಿ. ಇದು ಏನಾದರೂ ನಾವು ಕಾರ್ಪೊರೇಟ್ ಕಂಪನಿಗಳ ಕೈಗೆ ಸಿಕ್ಕಿದ್ರೆ ನಾವು ಅವರ ಕೈಗೊಂಬೆಗಳಾಗ್ತೀವಿ ಅಂತೇಳಿ ಬಹಳ ದೊಡ್ಡ ಹೋರಾಟ ಮಾಡೋದ್ರಂತೆ. ಏನು ಸರ್ ಆ ಹೋರಾಟ? ನೋಡಿ, ತಲತಲಾಂತರ ಜನರೇಷನ್ಗಳಿಂದ ಕೃಷಿ ಸಂಸ್ಕೃತಿ ಹುಟ್ಟಿದ್ದು ನಾವು ಬೆಳೆದಂಥ ಬೆಳೆಗಳಲ್ಲಿ ಒಂದು ಪ್ರಮಾಣ ಬೀಜಕ್ಕೆ ಅಂತ ಇಟ್ಕೋತಾ ಇದ್ರು. ಆದರೆ ನಂತರದ ದಿನಗಳಲ್ಲಿ ಆಮೇಲೆ ಯಾವುದೇ ಕೆಮಿಕಲ್ ಆಗ್ತಿರಲಿಲ್ಲ. ಆವಾಗ ಆರೋಗ್ಯನೂ ಚೆನ್ನಾಗಿತ್ತು, ಲಾಂಜಿಟಿವಿಟಿನೂ ಜಾಸ್ತಿ ಇತ್ತು. ನಂತರದ ದಿನಗಳಲ್ಲಿ ಗ್ರೀನ್ ರೆವಲ್ಯೂಷನ್ ಅಂತ ಬಂತಲ್ಲ, ಅವು ಸರ್ಕಾರಗಳು ರಸಗೊಬ್ಬರ ಕೊಡುವಂಥದ್ದು. ಯಾಕಂದರೆ ರಸಗೊಬ್ಬರ ಉತ್ಪಾದನೆ ಮಾಡುವಂಥದ್ದು, ಇನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಕಂಪನಿಗಳು ಟೈಅಪ್ ಆಗ್ತಿದ್ವು. ಅದಕ್ಕೆ ಸರ್ಕಾರಕ್ಕೆ ರೆವೆನ್ಯೂ ಇತ್ತು. ಆಮೇಲೆ ಬಿತ್ತನೆ ಬೀಜಗಳನ್ನು ಸರ್ಕಾರ ಕೊಡಬೇಕು ಅನ್ನೋದು. ಈ ಸಿಸ್ಟಮ್ ಚೇಂಜ್ ಮಾಡ್ತು. ಈ ಸಿಸ್ಟಮ್ ಚೇಂಜ್ ಯಾಕಾಯಿತು ಅಂದರೆ, ಗ್ರೀನ್ ರೆವಲ್ಯೂಷನ್ ನಂತರ ಬೆಳೆಗಳ ಬೆಳವಣಿಗೆನ ಕಡಿಮೆ ಮಾಡಿದ್ರು. ಬೆಳವಣಿಗೆ ಜಾಸ್ತಿ ಆದಾಗ ಮಾತ್ರ ಯಾವುದೇ ಒಂದು ಸಸ್ಯ ನೋಡಿ, ಈ ಹಳೇ ಪುರಾತನ ಕಾಲದ ಮಾವಿನ ಮರ ನೋಡಿ, ಅದು ನೂರಾರು ವರ್ಷ ಇರುತ್ತೆ. ಆಮೇಲೆ ಅದರ ರುಚಿನೇ ಬೇರೆ, ಅದರ ಪೋಷಕಾಂಶವೇ ಬೇರೆ. ಬೆಳವಣಿಗೆ ಕಡಿಮೆ ಮಾಡಿದಾಗ ಆ ಒಂದು ಬಾಳೆಹಣ್ಣು ಇರ್ಬೋದು, ಮಾವಿನ ಹಣ್ಣು ತಿಂದು ನೋಡಿ, ಅದರ ಪೋಷಕಾಂಶ, ರುಚಿ, ಅದಕ್ಕೆ ಹಾಕೋ ಕೆಮಿಕಲ್ಲು, ಆ ಸಿಸ್ಟಮೇ ಬೇರೆ ಇರುತ್ತೆ. ಸೊ ಇದರಿಂದ ರೈತನಿಗೆ ಇಳುವರಿ ಕಡಿಮೆ ಆಯಿತು. ಆಮೇಲೆ ಭೂಮಿಯ ಫಲವತ್ತತೆ ನಾಶ ಆಯಿತು. ಆಮೇಲೆ ರೈತರಿಗೆ ಸಿಗಬೇಕಾದಂಥ ಬೆಲೆ ಕಡಿಮೆ ಆಯಿತು. ಆ ಕಾರಣಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಈ ಪದ್ಧತಿ ಸರಿ ಇಲ್ಲ. ಆಮೇಲೆ ಸಾಮಾಜಿಕ ಆರೋಗ್ಯ, ಕೃಷಿ ಅಂದರೆ ಕೇವಲ ಬಿಸ್ನೆಸ್ ಅಲ್ಲ, ಫುಡ್ ಸೆಕ್ಯೂರಿಟಿ ಮಾಡುವಂಥದ್ದು. ಆಮೇಲೆ ಅದಕ್ಕೆ ಇಟ್ಸ್ ಎ ಕಲ್ಚರ್. ಸೊ ಇವೆಲ್ಲ ಡಿಸ್ಟರ್ಬ್ ಆಗ್ತಿದ್ರಿಂದ ಪ್ರೊಫೆಸರ್ ಮೂಲ ಕೃಷಿಗೆ ಹೋಗಬೇಕು ಅಂತ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿಗೆ ನೀವು ಮರಳಬೇಕು ಅಂತ ಕರೆ ಕೊಟ್ಟಿದ್ದು. ಬಟ್ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಂಪನಿಯವರು ಆಲ್ರೆಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರಂತೆ. ಗೊತ್ತಿಲ್ಲ ನನಗೂ, ಕೇಳಿದ ಕಥೆಗಳು ಇದು. ಅವರ ವಿರುದ್ಧ ತಿರುಗಿ ಬಿದ್ದು ಹೋರಾಟ ಮಾಡಿದ್ರಂತೆ. ಅವ್ರ ಕಂಪ್ನಿಗಳು ಬಂದು ಆಫರ್ ಮಾಡಿದ್ರಂತೆ, ನೀವು ಸುಮ್ಮನಿರಿ, ಏನೂ ಆಗಲ್ಲ, ಇದನ್ನು ನಾವು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ತೀವಿ, ಕೆಮಿಕಲೈಸ್ ಮಾಡಿದ್ರೆ ಉತ್ಪತ್ತಿ ಜಾಸ್ತಿ ಆಗತ್ತೆ, ಈ ಥರದ್ದೆಲ್ಲ ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲೇ ಕೂತು ಮೀಟಿಂಗ್ ಆಗಿದ್ದೆಲ್ಲ ಉಂಟಂತೆ. ಹೌದಾ? ಕಾರ್ಗಿಲ್ ಅಂತ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ ಈ ಕನಿಂಗ್ಹ್ಯಾಮ್ ರೋಡಲ್ಲಿ ಅದರ ಆಫೀಸ್ನ ಒಡೆದಾಕೋ ಕೆಲಸ ರೈತರಿಂದ ಆಯಿತು. ಪ್ರೊಫೆಸರ್ ನಂಜುಂಡಸ್ವಾಮಿಯವರೇ ಮಾಡಿಸಿದಾಗ ಅವ್ರು ಇಂಟರ್ನ್ಯಾಷನಲಿ ಫೇಮಸ್ ಆಗಲಿಕ್ಕೆ ಆ ಒಂದು ಹೋರಾಟ ಕಾರಣ. ಸೊ ಅದು ಅದರಲ್ಲೊಂದು ಒಪ್ಪಂದ ಇತ್ತು, ನೀವು ನಮ್ಮ ಬಳಿಯೇ ರಸಗೊಬ್ಬರ ತೊಗೋಬೇಕು, ನಮ್ಮ ಬಳಿಯೇ ಕ್ರಿಮಿನಾಶಕ ತೊಗೋಬೇಕು, ನಮ್ಮ ಬಳಿಯೇ ಬೀಜ ತೊಗೋಬೇಕು ಅಂತ. ಸೊ ಅವೆಲ್ಲೂ ದುಬಾರಿ ಇದ್ವು. ಅವರು ರೈತರಿಗೆ ಮೋಸ ಮಾಡ್ತಿದ್ರು, ತುಂಬ ಇಳುವರಿ ಬರುತ್ತೆ ನಾವೇ ಕೊಂಡ್ಕೋತೀವಿ ಅಂತ. ಇಳುವರಿ ಬರ್ತಿರಲಿಲ್ಲ. ರೈತ ಆತ್ಮಹತ್ಯೆಗೆ ಶುರು ಆಗಿದ್ದೇ ಆ ಸಂದರ್ಭದಲ್ಲಿ. ಈ ರೀತಿ ಒಂದು ಸಿಸ್ಟಮಿಂದ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಹುಳುಗಳ ರೀತಿ ಸಾಯ್ತಾನೆ ಅಂತ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಸುಮಾರು ವರ್ಷಗಳ ಹಿಂದೆನೇ ಹೇಳಿದರು. ಆದರೆ ಸರ್ಕಾರ, ಅಧಿಕಾರಶಾಹಿ ವರ್ಗ, ಕಂಪನಿಗಳು ಮತ್ತು ಕಾಮನ್ ಪೀಪಲ್, ಪಟ್ಟಣ ಪ್ರದೇಶದಲ್ಲಿ ಇರೋರು ನಂಜುಂಡಸ್ವಾಮಿಯವರು ಹುಚ್ಚಿಡಿದಿದೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಆದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಾವಿನ ನಂತರ ಆತ್ಮಹತ್ಯೆಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಆಗೋಕ್ಕೆ ಶುರು ಆದವಲ್ಲ, ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರ ವ್ಯಾಲ್ಯೂ ಜಾಸ್ತಿ ಆಯಿತು. ಕಾರಣ ಅವರು ಮುಂಚೆನೇ ಹೇಳಿದರು ಅಂತ. ಹೌದು. ಆಮೇಲೆ ಮಾನ್ಸಾಂಟೋ ಅನ್ನೋ ಕಂಪನಿ ಅದು ಏನು ಮಾಡುತ್ತೆ ಅಂದರೆ ಪ್ರಾಣಿಯ ವಂಶವಾಹಿ ಮತ್ತು ಸಸ್ಯದ ವಂಶವಾಹಿ ಸೇರಿಸ್ತದೆ. ಈ ಹಂದಿ ಜೀನನ್ನು ಟೊಮ್ಯಾಟೋಗೆ ಸೇರಿಸಿದ್ರೆ ಯಾರು ವೆಜಿಟೇರಿಯನ್ ಆಗಿ ಉಳಿತಾರೆ? ನಾನ್ ವೆಜಿಟೇರಿಯನ್. ಅದು ಇಂಡೈರೆಕ್ಟ್ಲಿ ಇಟ್ ಇಸ್ ಲೈಕ್ ಕನ್ಸ್ಯೂಮಿಂಗ್ ನಾನ್ ವೆಜಿಟೇರಿಯನ್. ಅದರ ಹಾರ್ಮೋನ್ಗಳು ನಮ್ಮ ಜೊತೆ ಸೇರ್ತವೆ. ನಮ್ಮ ಮುಂದೆ ಹುಟ್ಟುವಂತಹ ಮಕ್ಕಳುಗಳು ಅನ್ಹೆಲ್ತಿಯಾಗಿ ಹುಡ್ತಾರೆ. ಅವ್ರಗಳ ಮನಸ್ಥಿತಿಗಳಲ್ಲಿ ಮತ್ತು ಅವರ ಜೆನೆಟಿಕ್ ಬಿಹೇವಿಯರ್ಗಳಲ್ಲಿ, ಆಮೇಲೆ ದೇಹದ ಬದಲಾವಣೆಗಳಲ್ಲಿ ಪ್ರಾಣಿಯ ಜೆನೆಟಿಕ್ಸು ಎಲ್ಲ ಹೋಗುತ್ತಲ್ಲ, ಒಳಗಡೆ ಸೇರುತ್ತಲ್ಲ. ಸೊ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಶುರು ಆಗುತ್ತೆ. ಸೊ ಈಗ ಮೆಚ್ಯೂರಿಟಿ, ಫಿಸಿಕಲ್ ಮೆಚ್ಯೂರಿಟಿ
ತುಂಬ ಕಡಿಮೆ ವಯಸ್ಸಿಗೆ ಆಗ್ಲಿಕ್ಕೆ ಕಾರಣನೂ ಕೂಡ ಅಂತಹ ಆಹಾರವನ್ನು ಸ್ವೀಕಾರ ಮಾಡೋದು. ಉದಾಹರಣೆಗೆ ನೀವು ಸ್ವೀಟ್ ಕಾರ್ನ್, ಅಮೆರಿಕನ್ ಕಾರ್ನ್ ಅಂತ ತೊಗೋತೀರಲ್ಲ, ತುಂಬ ನೀರಿರುತ್ತೆ ಅದರಲ್ಲಿ, ತುಂಬ ಸಿಹಿ ಇರುತ್ತೆ. ದಟ್ಸ್ GM ಕಾರ್ನ್, ಜೆನೆಟಿಕಲಿ ಮಾಡಿಫೈಡ್ ಕಾರ್ನ್. ಅದಕ್ಕೆ ಬೇರೆ ಯಾವುದೋ ಪ್ರಾಣಿಯ ಒಂದು ವಂಶವಾಹಿಯನ್ನು ಲ್ಯಾಬಲ್ಲಿ ತುರುಕಿ ಆ ರೀತಿ ಮಾಡಿದ್ದಾರೆ. ಅದನ್ನು ತಿಂದರೆ ನಿಮಗೆ ಏನು ಸಂತೋಷ ಆಗೋದಿಲ್ಲ. ಆದರೆ ನಾಟಿ ಜೋಳವನ್ನು ಸುಟ್ಬಿಟ್ಟು ಖಾರ ಹಾಕೊಂಡು ತಿನ್ನಿ, ಅಲ್ಲಿ ಸಿಗೋ ಪೋಷಕಾಂಶ ಎಂಜಾಯ್ಮೆಂಟೇ ಬೇರೆ. ಸೊ ಆಹಾರಗಳು ನಾವು ಅಂದ್ಕೊಂಡಷ್ಟು ಶುದ್ಧವಾಗಿಲ್ಲ ಈಗ. ಅಲ್ಲ, ನೀವು ಹೇಳ್ತಾ ಇರೋ ಟಾಪಿಕ್ಕೇ ನನಗೂ ಹೊಸದಾಗಿದೆ. ನಿಜವಾಗ್ಲೂ ಈ ಥರ ಆಗತ್ತಾ? 100ಕ್ಕೆ 200 ಭಾಗ GM ಅಂದರೆ ಜೆನೆಟಿಕಲಿ ಮಾಡಿಫೈಡ್, ಅಂದರೆ ಆ ಪ್ರಾಣಿಯ ಜೀನನ್ನು ಸಸ್ಯಕ್ಕೆ ಸೇರಿಸಿ ಒಂದು ಹೊಸ ತಳಿಯನ್ನು ಮಾಡಿ ಅದನ್ನು ಕಂಪನಿ ಮುಖಾಂತರ ರೈತರಿಗೆ ಕೊಟ್ಟು ನಾವೇ ಬೈಬ್ಯಾಕ್ ಮಾಡ್ತೀವಿ ಅಂತ ಕಂಪನಿಗಳು ಹೇಳ್ತೀವಿ. ಬಯೋಲಾಜಿಕಲ್ ಜೀನ್ಸ್ ಅಂದರೆ ಈ ಒಂದು ಬಯೋಲಾಜಿಕಲ್ ಟ್ರಾನ್ಸ್ಫಾರ್ಮೇಷನ್ ಸಾಧ್ಯನಾ? ಸಾಧ್ಯ ಇದೆ, ಊಟದ ಮುಖಾಂತರ. ಈಗ ಉದಾಹರಣೆಗೆ ಮ್ಯಾಡ್ ಕೌ ಡಿಸೀಸ್ ಅಂತ ಅಮೆರಿಕದಲ್ಲಿ ಬಂತು. ಕಾರಣ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಜಾಸ್ತಿ ಹಾಲು ಕೊಡಲಿ ಅಂದ್ಬಿಟ್ಟು ಹಸುಗಳಿಗೆ ಚುಚ್ಚಲಿಕ್ಕೆ ಶುರು ಮಾಡಿದ್ರು. ಅದು ಹಾಲಿನ ಮುಖಾಂತರ ನಮ್ಮ ದೇಹಕ್ಕೆ ಹೋಗಲಿಕ್ಕೆ ಹಸುವಿನ ಹಾರ್ಮೋನ್ ಹೋಗ್ಲಿಕ್ಕೆ ಶುರು ಆಯಿತು. ಅದು ಹಾಲು ಮುಖಾಂತರ ಹಾರ್ಮೋನ್ ಬರಲಿಕ್ಕೆ ಶುರು ಆಯಿತು. ಸೊ ಆ ಕಾರಣ ಅಲ್ಲಿನ ಮನುಷ್ಯರು ಕೂಡ, ನಾಗರಿಕರು ತುಂಬ ದಪ್ಪ ಆಗಲಿಕ್ಕೆ ಶುರು ಆದರು. ಕೊಲೆಸ್ಟ್ರಾಲ್ ಜಾಸ್ತಿ ಆಗಲಿಕ್ಕೆ ಶುರು ಆಯಿತು. ಬೇಗ ಕಾರ್ಡಿಯಾಕ್ ಅರೆಸ್ಟಿಂದ ಸಾಯ್ಲಿಕ್ಕೆ ಶುರು ಆದರು. ಆಮೇಲೆ ಆ ಹಸುಗಳನ್ನು ಕೊಂದು ಅವ್ರದ್ದು ರೆಡ್ ಮೀಟ್ ಅಲ್ಲ ಅವ್ರ ಫುಡ್ ಕಲ್ಚರು, ತಿನ್ನೋದ್ರ ಮುಖಾಂತರನೂ ಕೂಡ ಈ ಮ್ಯಾಡ್ ಕೌ, ಹುಚ್ಚುಚ್ಚರ ಥರ ಆಡುವಂಥ ಮ್ಯಾಡ್ ಕೌ ಡಿಸೀಸ್ ಶುರು ಆಯಿತು. ಆ ಕಾರಣಕ್ಕೆ ಅಮೆರಿಕ ಮತ್ತು ಯುರೋಪಿನ ಬಹುತೇಕ ನಾಗರಿಕರು ವೆಜಿಟೇರಿಯನ್ಗಳಾಗಿ ಕನ್ವರ್ಟ್ ಆಗಲಿ ಶುರು ಮಾಡಿದ್ರು. ಈಗ ವೆಜಿಟೇರಿಯನ್ ಫುಡ್ಡು ಕೂಡ ಜೆನೆಟಿಕಲಿ ಮಾಡಿಫೈಡ್ ಆದಮೇಲೆ ಅದು ಕೂಡ ಅನ್ಸೇಫ್ ಆಗಿದೆ, ನಾಟಿಯಾಗಿ ಉಳಿದಿಲ್ಲ. ಉದಾಹರಣೆಗೆ BT ಕಾಟನ್ನು, ಅದು GM ಕಾಟನ್, ಅದು ಒರಿಜಿನಲ್ ಕಾಟನ್ ತಳಿನೇ ಉಳಿಲಿಲ್ಲ. ಈಗ ನಿಮಗೆ ಸಿಕ್ಕರೆ ಕಾಟನ್ ಸಿಕ್ಕರೆ ಅದು BT ಕಾಟನ್ನೇ ಸಿಗೋದು. ಹತ್ತಿ ಹಾವೇರಿನಲ್ಲೆಲ್ಲ BT ಕಾಟನ್ ಬೆಳೆದು ಅಲ್ಲಿ ರೈತರ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ. ಸುಮಾರು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆಮೇಲೆ GM ಕ್ರಾಪನ್ನು ಬೆಳೆದಾಗ ವಿಷ ಎಷ್ಟರ ಮಟ್ಟಕ್ಕೆ ಭೂಮಿಯೊಳಗೆ ಸೇರುತ್ತೆ ಅಂದರೆ 6 ಕಿಲೋಮೀಟರ್ ಒಳಗಡೆವರೆಗೂ ಅದು ಹಬ್ಬತ್ತೆ. ಸೊ ಭೂಮಿಯ ಫಲವತ್ತತೆ, ಭೂಮಿಯ ಪ್ಯೂರಿಟಿ ಅನ್ನೋದು ಉಳಿದಿಲ್ಲ. ಈಗ ಏನಾಗುತ್ತೆ ಮುಂದೆ ನಮ್ಮ ಸಮಾಜದಲ್ಲಿ ಇದೇ ರೀತಿ ರೈತರು ಎಲ್ಲವನ್ನೂ ಕೂಡ ಕೆಮಿಕಲೈಸ್ಡ್ ಆಗಿ, ಅಂದರೆ ಇದ್ರ ಬಗ್ಗೆ ಬಹಳ ದೊಡ್ಡ ಹೋರಾಟಗಳು ನಿಮ್ಮ ತಂದೆಯವರು ಮಾಡಿದ್ದಾರೆ, ಆದರೆ ಅದು ಜನರಿಗೆ ಅರಿವು ಮೂಡಿಸಿಲ್ಲ. ಜನರು ಇನ್ನೂ ಹೇಗಿದ್ದಾರೆ, ಇವತ್ತಿನನ್ನು ಯೋಚನೆ ಮಾಡ್ತಾರೆ. ಇವತ್ತು ನನಗೆ ತಿನ್ನಕ್ಕೆ ಮನೇಲಿ ಹಣ ಇಲ್ಲ, ಇದನ್ನು ಮಾರಿ ಆದರೂ ನನ್ನ ಸಂಸಾರ ನಡೆಸಬೇಕು, ಈ ಮಟ್ಟಕ್ಕೆ ರೈತರು ಬರ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಹೌದು, ಈಗ ಒಂದು ಹೊಸ ಅಲೆ ಶುರುವಾಗಿದೆ ಆರ್ಗ್ಯಾನಿಕ್ ಅನ್ನೋದು. ಅದಿರಲಿ, ಅದು ಎಷ್ಟರ ಮಟ್ಟಿಗೆ ಎಲ್ಲರ ಒಂದು ಡಿಮ್ಯಾಂಡ್ಸ್ನ ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 100% 10% ಭಾಗನೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲ ಇವತ್ತು ನಮ್ಮಲ್ಲಿ. ಕೇವಲ 1% ಇದೆ ಅಷ್ಟೇ. ಆ 1% 100% ಪಾಪ್ಯುಲೇಷನನ್ನು ಫುಲ್ಫಿಲ್ ಮಾಡೋಕ್ಕಾಗಲ್ಲ ಡಿಮ್ಯಾಂಡ್ಸ್ನ. ಸೊ ಹೀಗಿರಬೇಕಾದ್ರೆ ಮಣ್ಣಿನ ಫಲವತ್ತತೆ ಇಲ್ಲ, ಕೆಮಿಕಲೈಸ್ಡು, ಯೂರಿಯಾ, ಇವೆಲ್ಲವೂ ಕೂಡ ನಿಮ್ಮ ತಂದೆಯ ಹೋರಾಟಗಳಂತೆ ಅವ್ರು ಏನು ಹೇಳೋಗಿದ್ರೋ ಇವತ್ತು ನಾವು ಅದನ್ನು ಕಣ್ಣಾರೆ ಸ್ವತಃ ನೋಡ್ತಿದ್ದೀವಿ. ಮುಂದೆ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಇದು ನಮ್ಮನ್ನು? ರೈತರ ಆತ್ಮಹತ್ಯೆಗಳಷ್ಟೇ ಅಲ್ಲ, ಸಾರ್ವಜನಿಕರ ಆರೋಗ್ಯ ಕೂಡ ಕೆಟ್ಟೋಗುತ್ತೆ. ಕಾರಣ ರೌಂಡ್ ಅಪ್ ಅಂತ ಒಂದು ಕಳೆನಾಶಕ ಇದೆ. ಅದು ಬೇಕಿದ್ರೆ ತಗೊಂಬಂದು ಇಲ್ಲಿ ಒಂದು ಟೇಬಲ್ ಮೇಲೆ ಇಡಿಬೇಕಿದೆ, ನಿಮಗೆ ಮೂರ್ಛೆ ಹೋಗುವಷ್ಟು ವಾಸನೆ ಬರುತ್ತದು. ಅದು ಎಷ್ಟು ಮಾರಕ ಅಂದರೆ, ನೀವು ಭೂಮಿಗೆ ಹಾಕಿದ್ರೆ ಅದು ಕಿಲೋಮೀಟ್ರ್ ಗಟ್ಟಲೆ ಆಳಕ್ಕೆ ಕೆಳಗೆ ಹೋಗುತ್ತೆ, 100 ಅಡಿಗಳ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗಿ ಅಂತರ್ಜಲ ಜೊತೆನೂ ಸೇರ್ಕೊಳ್ಳುತ್ತದೆ. ಅದನ್ನು ನೀವು ಇರಿಗೇಷನ್ಗೆ ಮಾಡಿದ್ರೆ ಅದು ಅಲ್ಲೆಲ್ಲ ಹರಡುತ್ತೆ. ಅದು ಆ ನೀರನ್ನೇನಾದ್ರು ಕುಡಿದ್ರೆ ಅದು ಕ್ಯಾನ್ಸರ್ ಅನ್ನೋ ಕಾಯಿಲೆ ರ್ಯಾಪಿಡಾಗಿ ಬರಲಿಕ್ಕೆ ಕಾರಣ ರೌಂಡ್ ಅಪ್ ಅನ್ನೋ ಕಳೆನಾಶಕ. ಇದನ್ನು ಭಾರತದ ಪ್ರತಿಯೊಬ್ಬ ಭತ್ತ ಬೆಳೆಗಾರ, ಭಾರತದ ಪ್ರತಿಯೊಬ್ಬ ಕಬ್ಬು ಬೆಳೆಗಾರ ಬಳಸ್ತಾನೆ. ನಾವು ತಿನ್ನೋದು ಅನ್ನನ, ಭತ್ತ ತೆಗೆದು ಅನ್ನ ಮಾಡಿ ಆಮೇಲೆ ಟೀ ಕುಡಿಬೇಕಾದ್ರೆ ಬಳಸೋದು ಸಕ್ಕರೆಯನ್ನು. ರ್ಯಾಂಡಮ್ ಆಗಿ ಎಲ್ಲರೂ
ರ್ಯಾಪಿಡಾಗಿ. ಸೊ ಪ್ರತಿನಿತ್ಯ ನಾವು ರೌಂಡ್ ಅಪ್ ಅನ್ನೋ ಒಂದು ಕ್ಯಾನ್ಸರಸ್ ಕಳೆನಾಶಕವನ್ನು ಇಂಡೈರೆಕ್ಟ್ಲಿ ಸೇವಿಸ್ತಾ ಇದ್ದೀವಿ. ಸರ್, ನಿಮ್ಮ ತಂದೆ ಇದ್ರ ಜೊತೆಗೆ ಇದ್ದಂಥ ಎಲ್ಲ ಆಸ್ತಿಯನ್ನು ಮಾರಿ ಒಂದು ಕಡೆ ತೋಟ ತೊಗೊಳ್ತಾರೆ. ತೋಟನ ಏನಿದು ಹೊಲಗಳು ತೊಗೊಳ್ತಾರೆ. ಬಹುಶಃ ಅದನ್ನು ಒಂದು NGO ಮಾಡಿರ್ತಾರೆ ಅನಿಸುತ್ತೆ. ಅವರೇ ಮಾಡ್ತಾರೆ NGO ಅದು? ಅವ್ರು NGO ಅಂತೇನು ಮಾಡಲಿಕ್ಕೆ ಇಷ್ಟಪಡಲ್ಲ. ಎಲ್ಲ ಮೂಲ ಏನು ನಶಿಸಿ ಹೋಗುತ್ತಿರುವ ಬೀಜಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿ ರೈತರಿಗೆ ಕೊಡುವಂಥ ಒಂದು ಬೀಜ ಬ್ಯಾಂಕ್ ಮಾಡಬೇಕು ಅಂತ. ಸೊ ಇವಾಗ ಅದು ನಡೀತಾ ಇದೆಯಾ? ಹೌದು, ನಡೀತಾ ಇದೆ. ಅನ್ಫರ್ಗಟಬಲ್ ಮೂಮೆಂಟ್ಸ್ ಅಂತ ಹೇಳಿದ್ರೆ ನಿಮ್ಮ ತಂದೆಯವ್ರದ್ದು ನಿಮ್ಮ ನೆನಪಿನಲ್ಲಿ ಉಳಿದಿರೋದು ಯಾವೆಲ್ಲ ನೆನಪುಗಳು ಉಳ್ಕೊಂಡಿದೆ? ನಿಮ್ಮ ತಂದೆ ಇಲ್ಲ ಅನ್ನೋದು ನಿಮಗೆ ಆ ಸಂದರ್ಭದಲ್ಲಿ ಹೇಗೆ ಅರಗಿಸ್ಕೊಳ್ಳೋದಕ್ಕೆ ಆಯಿತು? ಯಾಕೆಂದರೆ ಅಷ್ಟು ದೊಡ್ಡ ಶಕ್ತಿ ಮನೆಯಲ್ಲಿ ಇಲ್ಲ. ಒಂದು ನಂದಾದೀಪನೇ ಆರೋದಾಗ ನಿಮ್ಮ ತಾಯಿಯವರು ನಿಮ್ಮ ತಂದೆಗಿಂತ ಬಹುಶಃ ಮುಂಚೆನೇ ತ್ಯಜಿಸ್ತಾರೆ ಅನ್ಸುತ್ತಲ್ವಾ? ಇಲ್ಲ, ನಮ್ಮ ತಾಯಿಯವ್ರಿಗೆ ಮೊದಲು ಕ್ಯಾನ್ಸರ್ ಆಗುತ್ತೆ. ಆಮೇಲೆ ಅವರು 6 ಕಿಮೋಥೆರಪಿ ಮುಗೀತಿದ್ದಂಗೆ ಪ್ರೊಫೆಸರ್ ನಂಜುಂಡಸ್ವಾಮಿಯವ್ರಿಗೆ ಕ್ಯಾನ್ಸರ್ ಶುರು ಆಗುತ್ತೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ತುಂಬ ವೀಕ್ ಇರ್ತಾರೆ. ಆ ಕಾರಣ ಅವ್ರು 3 ತಿಂಗಳು ಬದುಕೋದು. ಅವ್ರು ತೀರೋದ್ಮೇಲೆ ನಮ್ಮ ತಾಯಿಯವರು 11 ತಿಂಗಳು ಬದುಕ್ತಾರೆ. ಸೊ ನಮ್ಮ ಮನೇಲಿ 2002 ಕ್ಯಾನ್ಸರ್ನ ಟ್ರೀಟ್ಮೆಂಟ್ಗಳು ಶುರು ಆಗೋದು. 2003ನಲ್ಲಿ ನಮ್ಮಪ್ಪ ತೀರೋಗ್ತಾರೆ. 2004 ನಮ್ಮಪ್ಪ ತೀರೋಗ್ತಾರೆ. 2002ನಲ್ಲಿ ನಮ್ಮಮ್ಮನ ಕ್ಯಾನ್ಸರ್ ಶುರು ಆಗುತ್ತೆ. 3ನಲ್ಲಿ ಟ್ರೀಟ್ಮೆಂಟ್ ಶುರು ಆಗುತ್ತೆ. 4ರಲ್ಲಿ ನಮ್ಮಪ್ಪ ಸಾಯ್ತಾರೆ. 5ರಲ್ಲಿ ನಮ್ಮಮ್ಮ ಸಾಯ್ತಾರೆ. ಸೊ ಈಗ ಇದೊಂದು 3-4 ವರ್ಷಗಳು ನಮಗೆ ಮಾನಸಿಕವಾಗಿ ಚಾಲೆಂಜಿಂಗ್ ವರ್ಷಗಳು. ಕಾರಣ ಆವಾಗ ನಾವುಗಳು ಓದ್ತಿರ್ತೀವಿ, ನಮ್ಮ ಎಜುಕೇಷನ್ ಕೂಡ ಡಿಸ್ಟರ್ಬ್ ಆಗುತ್ತೆ. ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ದೊಡ್ಡ ಬ್ಯಾಕಪ್ಪೇ ಲಾಸ್ ಆಯಿತು. ಹೇಗಿತ್ತು ನಿಮ್ಮ ಮನೆ ಪರಿಸ್ಥಿತಿ ಆ ಸಮಯದಲ್ಲಿ? ಪ್ರೊಫೆಸರ್ ತೀರೋದಾಗ 15 ಲಕ್ಷ ಸಾಲ ಇರುತ್ತೆ. 15 ಲಕ್ಷ ಸಾಲ? ಹೌದು. 20 ಇಯರ್ಸಿಗೂ 15 ಲಕ್ಷ ಅಂದರೆ ಈಗ 1.5 ಕೋಟಿಗೆ ಸಮ. ಆವಾಗ ಇಂದಿರಾನಗರದಲ್ಲಿ ನಾವು ಮನೆ ಕಟ್ಟಿದ್ರಲ್ಲ, ಅದರ ಮೇಲೆ 2 ಮನೆ ಕಟ್ಟಿ ಬರೋ ಹಣದಿಂದ ಸಾಲವನ್ನು ತೀರಿಸ್ತಾ ಬರ್ತೀವಿ ನಾವು. ಸೊ ಇಂದಿರಾನಗರದಲ್ಲಿ ಹಾಗಾದರೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಕಟ್ಟಿದಂಥ ಮನೆ ಇನ್ನೂ ಇದೆ? ಹೌದು, ನಾನು ಅದ್ರ ಮೇಲೆ 2 ಫ್ಲೋರ್ ಕಟ್ಟಿದೆ. ನಿಮ್ಮ ಹತ್ರನೇ ಇದೆ? ಹೌದು, ಇದೆ. ಪರವಾಗಿಲ್ಲ. ರಾಜರಾಜೇಶ್ವರಿ ನಗರದಲ್ಲಿ ನಿಮ್ಮ ಒಂದು ಓನ್ ಕಾಂಟ್ರಿಬ್ಯೂಷನ್ ಅಥವಾ? ಇಲ್ಲ, ಅದು ನಮ್ಮ ಅಪ್ಪಾಜಿಯವರು ನಮ್ಮ ಅತ್ತೆ ಒಬ್ಬರು ಲೀಲಾ ಚೆನ್ನಯ್ಯ ಅಂತಿದ್ರು. ಅವರು ವಿಜಯನಗರದ RPS ಲೇಔಟಲ್ಲಿ ಒಂದು ಮನೆ ಕೊಡಿಸಿದ್ರು. ಅದು ಸಾಲ್ತಿರಲಿಲ್ಲ ಪ್ರೊಫೆಸರ್ಗೆ, ತುಂಬ ಜನ ಬರೋರು. ಆ ಕಾರಣ ರಾಜರಾಜೇಶ್ವರಿ ನಗರದಲ್ಲಿ ಬೆಲೆ ಕಡಿಮೆ ಇತ್ತು. ನಮ್ಮ ತಂದೆಯವರು ಮಾರಿ 15 ಲಕ್ಷ ಸಾಲ ತೊಗೊಂಡು ಅಲ್ಲಿ ಮನೆ ತೊಗೊಂಡಿರ್ತಾರೆ. ಸೊ ಪ್ರೊಫೆಸರಲ್ಲಿ 1 ವರ್ಷ ಕೂಡ ಬದುಕೋದಿಲ್ಲ. ಮನೆ ತಗೊಂಡ ನಂತರ ಆ ಸಾಲ ಉಳಿದಿರುತ್ತೆ, ಹೊರೆ ಆಗತ್ತೆ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್, ಸಾಲ ಏನೋ ತೀರಿಸ್ಬಿಡ್ತೀರಾ, ಆಯಿತು, ಎಲ್ಲ ಆಗತ್ತೆ. ನಿಮಗೆ ದೊಡ್ಡವರು ಹಿರಿಯೋರು ಅಂತ ಹೇಳಿ ಯಾರಿರ್ತಾರೆ ಸರ್ ಆ ಸಮಯದಲ್ಲಿ? ಆ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಅಕ್ಕ, ಅವರು ನಿಜಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಭಾಳ ದೊಡ್ಡ ಪ್ರೊಫೈಲ್ ಅನ್ಸುತ್ತೆ ಅವ್ರದ್ದು ಕೂಡ. ಹೌದು, ಅವರು ಮೈಸೂರಿನ ಮೊದಲ ಮಹಿಳಾ ಉಪಮೇಯರ್. ಅವರು ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ, ದಸರಾ ಟೈಮಲ್ಲಿ ಅನುದಾನಗಳು ಮುಗ್ದೋಗಿತ್ತಂತೆ ಕಾರ್ಪೊರೇಷನಲ್ಲಿ. ಆವಾಗ ತಮ್ಮ ಒಡವೆಯನ್ನು ಅಡವಿಟ್ಟು ಪೌರ ಕಾರ್ಮಿಕರಿಗೆ ಸಂಬಳವನ್ನು ಕೊಟ್ಟಿದ್ದರು. ಆಮೇಲೆ ಅನುದಾನ ಬಂದ ಮೇಲೆ, ಅಂದರೆ ಅವ್ರು ಮೇಯರ್ ಆಗಿದ್ದಾಗ, ಸೊ ಆ ಹಣದಿಂದ ಅವರು ಸಾಲ ಮಾಡಿರೋದನ್ನ ತೋರಿಸಿ ಸಭೆಯಲ್ಲಿ ನಾನು ಒಡವೆಗಳನ್ನು ಬಿಡಿಸ್ಕೋಬೇಕು ಅಂತ ಒಡವೆಗಳನ್ನು ಬಿಡಿಸ್ಕೊಂಡಿದ್ದು. ಅಂಥ ಅದ್ಭುತವಾದ ವ್ಯಕ್ತಿ. ಸುಮಾರು ವರ್ಷ, 14 ವರ್ಷ ಅವರ ಗಂಡನಿಗೆ ಪ್ಯಾರಾಲಿಸಿಸ್ ಆಗಿರುತ್ತೆ. ಅವರನ್ನು ಎಳೆ ಮಗು ಥರ ಆಗೋಗಿರ್ತಾರೆ. ಅವ್ರನ್ನ ನೋಡಿಕೊಂಡು ಅವರು ಗತಿಸಿ ಹೋದ ಮೇಲೆ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ. ಸಿಂಗಲ್ ಲೇಡಿ, ಅವ್ರಿಗೆ ಮಕ್ಕಳಿರೋದಿಲ್ಲ. ರಾಜಕೀಯ ಪ್ರವೇಶ ಮಾಡಿ 15 ವರ್ಷ ಅವರು ಮೈಸೂರಿನಲ್ಲಿ ಕಾರ್ಪೊರೇಷನಲ್ಲಿ ಭಾಳ ದೊಡ್ಡ ಸೇವೆ ಸಲ್ಲಿಸ್ತಾರೆ. ಅವ್ರ ಗಂಡ ಕೂಡ
ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದ ಸೇವೆ ಸಲ್ಲಿಸಿದವರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗೆ ಇರಿಗೇಷನ್ ಕೊಟ್ಟಂಥವ್ರು ಪೈಪ್ಲೈನ್ ಮುಖಾಂತರ, ನಾಲೆ ಮುಖಾಂತರ. ಚೆನ್ನಯ್ಯ ಅಂತ, ಹಲಸಳ್ಳಿ ಚೆನ್ನಯ್ಯ ಅಂತ. ಹ್ಯಾಟ್ಸ್ ಆಫ್ ಟು ದ ಗ್ರೇಟ್ ಸೋಲ್ಸ್, ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್ ಇಬ್ಬರೂ ಕೂಡ. ಅಕ್ಕ ತಮ್ಮ ನಮ್ಮ ನಡುವೆ ಇವತ್ತಿಲ್ಲ, ನಿಜವಾಗ್ಲೂ ದೇರ್ ಸೋಲ್ಸ್ ಆರ್ ಮೇಡ್ ಇನ್ ಹೆವೆನ್, ಅಷ್ಟು ಮಾತ್ರ ಹೇಳ್ಬೋದು. ರೆಸ್ಟ್ ಇನ್ ಪೀಸ್. ನಮ್ಮ ಜೊತೆಗೆ ನೀವು ಬಂದು ನಿಮಗೆ ಗೊತ್ತಿರೋಷ್ಟು ಮಾಹಿತಿನ ಹಂಚ್ಕೊಂಡು ಬಹಳ ದೊಡ್ಡ ಕ್ರಾಂತಿಕಾರಿಯಾಗಿ ಮುಂದೆ ಆಗೋದಕ್ಕೆ ಹೊರಟಿರುವಂಥ ಪಚ್ಚೆ ನಂಜನಸ್ವಾಮಿ ಅವರಿಗೆ ಬಹಳ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಕನ್ನಡ ಪಾಡ್ಕಾಸ್ಟ್. ಇದೇ ರೀತಿ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ವ್ಯಕ್ತಿಗಳ ಜೊತೆ ಮತ್ತೊಮ್ಮೆ ನಾನು ನಿಮ್ಮನ್ನು ಇನ್ನೊಂದು ಎಪಿಸೋಡ್ನಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಕನ್ನಡ ಪಾಡ್ಕಾಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.